ಸಹೃದಯರಿಗೆ ಸಸ್ನೇಹ ವಂದನೆ. ಇಂದು ಮತ್ತು ನಾಳೆ ಈ ಗೋಖಲೆ DVG ಸಭಾಂಗಣದಲ್ಲಿ ಅಂತಃಪುರ ಗೀತೆಯ ಶೃಂಗಾರ ಕಾವ್ಯ ರಸರಮ್ಯ ವಿಮೋದ ಬೋಧದ ರುಚಿ ಸತ್ರ ನಡೆಯಲಿಕ್ಕಿದೆ. ಆದರೆ ಇದು DVGಯವರ ಅಂತಃಪುರ ಗೀತೆ ಅಲ್ಲ, ಇದು ರಾಧಾಂತಃಪುರ ಗೀತೆ, ಕೃಷ್ಣಾಂತಃಪುರ ಗೀತೆ. ಅಮರಕವಿ ಜಯದೇವ ಹೃದಯದ ಹಾಳೆಯಲ್ಲಿ ನಾಲಗೆಯ ಲೆಕ್ಕಣಿಕೆಯಿಂದ ಅಳಿಸಿ ಹೋಗದಂತೆ ಅಚ್ಚು ಮೂಡಿಸಿ ಭಾರತೀಯ ಕಲಾ ಸಾಹಿತ್ಯ ಸಂಗೀತಕ್ಕೆ ಶಾಶ್ವತವಾಗಿ ಕಾಯಕಲ್ಪ ಮಾಡಿದ ಶ್ರೀಖಂಡಕಾವ್ಯ ಗೀತಗೋವಿಂದ. ಸುಮಾರು 12ನೇ ಶತಮಾನದಲ್ಲಿ ಭಾರತೀಯ ಸಾಹಿತ್ಯ ಕ್ಷೇತ್ರದ ದಿಕ್ಸುಂದರಿ ವದನ ಚಂದನ ಬಿಂದುರಿಂದುವಂತೆ ಮೂಡಿಬಂದ ಗೀತಗೋವಿಂದ. ಇದು ಗೀತಗೋವಿಂದದ್ದೇ ಒಂದು ಸಾಲು. ಚಿತ್ರ, ಶಿಲ್ಪ, ನೃತ್ಯ, ಗೀತ, ನಾಟ್ಯ, ಸಾಹಿತ್ಯಾದಿ ಪ್ರಕಾರಗಳಿಗೆ ಹೊಸ ಹಾದಿಯನ್ನೇ ತೋರಿಸಿತು. ಮಾತ್ರಾ ಛಂದಸ್ಸಿನ ಮೂಲವಾದ ಗೇಯ ಪ್ರಬಂಧಗಳನ್ನು ಸಂಸ್ಕೃತದ ಭಾಷಾ ಗಾಂಭೀರ್ಯಕ್ಕೆ ಒಗ್ಗುವಂತೆ ಮೃದುಗೊಳಿಸಿದ್ದು, ರೂಪಣಗೊಳಿಸಿದ್ದು ಜಯದೇವ ಕವಿಯ ಅನನ್ಯತೆ. ಗೀತಗೋವಿಂದದ ರಾಚನೀಕ ಸ್ವರೂಪ ಎಷ್ಟು ಅಮಲಿನ ಅಂದರೆ ಶುದ್ಧ ಅಂತ, ಅಮಲಿನ ಆಗಿತ್ತು ಅಂದರೆ ಅದನ್ನೇ ಅನುಕರಿಸಿ ಗೀತಗೌರೀಶ, ಕೃಷ್ಣಗೀತ, ಗೀತರಾಘವ, ಗೀತಗಿರೀಶ, ಗೀತವೀತರಾಗ, ಗೀತಗಂಗಾಧರ ಇತ್ಯಾದಿ 100 ಕೃತಿಗಳು ಹುಟ್ಟೊಡೆದವು. ಗೀತಗೋವಿಂದ ಶೃಂಗಾರವೇ ರಸರಾಜವಾಗಿ ಆದ್ಯಂತ ಮೈಮರಿದ ರಕ್ತಿಕಾವ್ಯ ಆದರೂ ಉತ್ತರ ಭಾರತದ ರಾಧಾಕೃಷ್ಣ ಪಂಥದವರಿಗೆ, ವೈಷ್ಣವ ಪ್ರಪತ್ತಿ ಮಾರ್ಗಿಗಳಿಗೆ ಇದು ಪ್ರಧಾನವಾದ ಪ್ರಮಾಣ ಗ್ರಂಥ. ಈ ಕಾವ್ಯದ 12 ಸರ್ಗಗಳಲ್ಲಿ 24 ಅಷ್ಟಪದಿಗಳಲ್ಲಿ ಕಾಮವ್ಯಾಪಾರವನ್ನು ಕವಿ ನಿರ್ವಂಚನೆಯಿಂದ ವಾಚ್ಯವಾಗಿಯೇ ಚಿತ್ರಿಸಿದ್ದರೂ ಕೃಷ್ಣ, ರಾಧೆ, ಸಖಿ ಈ ಪಾತ್ರಗಳ ತ್ರಿಕೋಣಗಳ ಮೂಲಕ ಪರಮಾತ್ಮ, ಆತ್ಮ, ಗುರು ಭಾವವನ್ನು ಆರೋಪಿಸಿ ಇದನ್ನು 100ಕ್ಕೆ 100 ಗುರುಕೃಪೆಯಿಂದಾಗುವ ಜೀವಬ್ರಹ್ಮೈಕ್ಯ ಸಿದ್ಧಿ ಎನ್ನುವ ಕಾವ್ಯಧನ್ಯತೆಯನ್ನೂ ನಮ್ಮ ಪರಂಪರೆ ಕಂಡಿದೆ. ಅದು ಮಧುರಾದ್ವೈತ ಎನಿಸಿಕೊಂಡಿದೆ. ಜಯದೇವ ಕಟ್ಟಿಕೊಟ್ಟ ರಾಧಾ, ಕೃಷ್ಣ, ಸಖಿ ಪಾತ್ರದ ಪ್ರಖರತೆ ಎಷ್ಟಿದೆ ಎಂದರೆ ಇವತ್ತಿಗೂ ಮಧುರ ಭಕ್ತಿಯ ಪೋಷಣೆ ಪ್ರಸ್ತುತಿಯಲ್ಲಿ ನಾಟ್ಯಕ್ಕೆ ಗೀತಗೋವಿಂದದ ಹೊರತಾದ ವಸ್ತುವೇ ಒಗ್ಗಿಲ್ಲ. ಹೀಗೆ ಭಾರತೀಯ ಕಲಾಕ್ಷೇತ್ರವನ್ನು ತತ್ವಕ್ಷೇತ್ರವನ್ನು ಆವರಿಸಿಕೊಂಡವ ಜಯದೇವ. ಕೇವಲ 1-2 ಹಗಲು ಇರುಳುಗಳ ಯಾಮಯಾಮದ ಯಾತಾಯಾತದ ಮನೋಯಾತನೆಯ ವಿರಹ ನಿಪೀಡನದ ವಿಸ್ತೃತ ವಿವರದ ಅನುಭಾವ್ಯ ಕಾವ್ಯವಾದ ಗೀತಗೋವಿಂದದಲ್ಲಿ ಕಥೆಯಿಲ್ಲ, ಕಥನವೂ ಇಲ್ಲ. ಇಡೀ ಕಾವ್ಯದ ಸ್ನಿಗ್ಧತೆ ಇರುವುದು ಶೃಂಗಾರ ಚಿತ್ರದಲ್ಲಿ, ಆಕರ್ಷಣೆ ಇರುವುದು ಪದ ಲಾಲಿತ್ಯದಲ್ಲಿ, ಆಸ್ವಾದ ಇರುವುದು ಶಬ್ದಗಳ ತಾಲಗತಿಯಲ್ಲಿ. ಇಡೀ ಪದ್ಯಪಾದವೇ ಸಮಸ್ತ ಪದವಾಗಿ ಅರ್ಥಾನುಸರಣೆಗೆ ಕ್ಲಿಷ್ಟವೆನಿಸಬಹುದಾದರೂ ಅರ್ಥವಾಗದಿದ್ದರೂ ಶಬ್ದದ ನಾದಮಾಧುರ್ಯ, ಗತಿ ಸುಭಗತೆ ನಮ್ಮನ್ನು ತಲೆದೂಗಿಸಿಕೊಂಡು ಕರೆದೊಯ್ಯುತ್ತದೆ ರಾಧಾಕೃಷ್ಣರ ಚಾವಡಿಗೆ. ಹಾಗಾಗಿಯೇ ನಾಯಿಕಾಭಾವ ನಾಟ್ಯಕ್ಕೆ ಈ ಅಷ್ಟಪದಿ ಸುಲಭ ವಶ್ಯವಾಗುತ್ತದೆ. ಪರುಷಾಕ್ಷರ ಪ್ರಯೋಗ ಅಂದರೆ ಒರಟಾದ ಅಕ್ಷರವೇ ಇಲ್ಲ ಇದರಲ್ಲಿ ಅನ್ನುವಷ್ಟು ಪರುಷಾಕ್ಷರ ಪ್ರಯೋಗದ ತೊಡಕೆ ಬರದಂತೆ ಆ ಶಬ್ದ ಸಂಪತ್ತನ್ನು ಕವಿ ಹೇಗೆ ಒಪ್ಪಗೊಳಿಸಿದ, ಓರಣಗೊಳಿಸಿದ, ಅಂತಹ ರಚನೆಯ ಹಿಂದಿರುವ ಕವಿಯ ನಾಟ್ಯಶೀಲ ಕಲ್ಪನೆ ಎಷ್ಟು ಪ್ರಾಯೋಗಿಕ ಆದುದು ಅಂತ ಕಂಡಾಗ ನಮಗಾಗುವುದು ಬೆರಗು ಮಾತ್ರ. ಹಾಗೆಯೇ ವಿರಹಿಣಿ ರಾಧೆಯ ಧಿಮಾಗು ಎಷ್ಟು ಖರಾಬಾಗಿದೆ ಅಂತ ಹೇಳಲು 2 ಸಾಲಿನ ಪದ್ಯದಲ್ಲಿ 11 ಕ್ರಿಯಾಪದ ತರುತ್ತಾನೆ ಈ ಕವಿ. ಪರುಷಾಕ್ಷರ ಪ್ರಯೋಗವನ್ನು ಪ್ರಯೋಗಿಸದೇ ಇರುವವನು ಕೂಡ. ಸಾ ರೋಮಾಂಚತಿ, ಸೀತ್ಕರೋತಿ, ವಿಲಪತಿ, ಉತ್ತಂಪತೆ, ತಾಮ್ಯತಿ, ಧ್ಯಾಯತಿ, ಉದ್ಭ್ರಮತಿ, ಪ್ರಮೀಲತಿ, ಪತತಿ, ಉದ್ಯಾತಿ, ಮೂರ್ಛತ್ಯಪಿ ಎಂದು ವೃತ್ತದಲ್ಲಿ ತರ್ತಾನೆ. ಅವಳಿಗೆ ರೋಮಾಂಚನಗೊಳ್ತಾಳೆ, ಸೀತ್ಕರಿಸ್ತಾಳೆ, ವಿಲಪಿಸುತ್ತಾಳೆ, ನಡುಗುತ್ತಾಳೆ, ಹೆದರುತ್ತಾಳೆ, ಧ್ಯಾನಿಸುತ್ತಾಳೆ, ಭ್ರಮಿಸುತ್ತಾಳೆ, ಹುಚ್ಚಿಯಾಗುತ್ತಾಳೆ, ಕಣ್ಣು ಮುಚ್ಚಿಕೊಳ್ಳುತ್ತಾಳೆ, ಬೀಳುತ್ತಾಳೆ, ಎದ್ದು ಓಡ್ತಾಳೆ, ಕೊನೆಗೆ ಮೂರ್ಛೆ ಹೋಗ್ತಾಳೆ. ಇಷ್ಟನ್ನು 2 ಸಾಲಿನಲ್ಲಿ ಹೇಳಿ ಮುಗಿಸಿಬಿಡ್ತಾನು.
ಇಂತಹ ಸ್ಕ್ರೀನ್ ಪ್ಲೇ ಕಾವ್ಯದ ಉದ್ದಗಲಕ್ಕೂ ಕರಾರುವಕ್ಕಾಗಿ ಹಬ್ಬಿಕೊಂಡಿದೆ. ಇಷ್ಟೆಲ್ಲ ಹೇಳಿದಂತಹ ಜಯದೇವ ಕಾಮದ ಬಗ್ಗೆ ಒಂದು ವ್ಯಾಖ್ಯಾನವನ್ನು, ಒಂದು ಡೆಫಿನೇಷನ್ ಕೊಡ್ತಾನೆ. ಕಾಮಸ್ಯ ವಾಮಾಗತಿ ಎಂಬುದು ಅವನ ಉದ್ಗಾರ. ಕಾಮ ವಾಮದ ಗತಿ ಉಳ್ಳದ್ದು ಅಂತ. ಇವನು ಲೆಫ್ಟಿಸ್ಟ್ ಅಲ್ಲ. ವಾಮ ಅನ್ನೋದಕ್ಕೆ ಸುಂದರ ಅನ್ನುವ ಅರ್ಥವೂ ಇದೆ, ಕಾಮಕ್ಕೆ ಸುಂದರವಾದ ಗತಿಯೂ ಇದೆ. ಹಾಗೆ ಇದು ಎಡಗೈಗೆ ಸಂಬಂಧಿಸಿದ್ದು ಅಥವಾ ಎಡಭಾಗದ್ದು ಅನ್ನುವ ಹಾಗೆ ಕಾಮಸ್ಯ ವಾಮಾಗತಿ ವಕ್ರಗತಿ ಅಂತ. ಅದಕ್ಕೋ ಏನೋ ತನ್ನ ಕಾವ್ಯಕ್ಕೆ ಗೀತಗೋವಿಂದ ಎಂಬ ವಿಲಕ್ಷಣ ಹೆಸರನ್ನು ಇಟ್ಟಿದ್ದಾನೆ ಈತ. ಯಾಕೆಂದರೆ ಗೀತಂ, ಗೀತ ಅಂದರೆ ಇದು ರಸಿಕರ ಬಾಬ್ತು. ಗೀತ ತಾಳ ಹಾಕ್ಕೊಂಡು ಹೇಳುವಂಥದ್ದು. ಗೋವಿಂದ ಅಂದರೆ ಪರಮಾರ್ಥದ ಕೆಟಗರಿ. ಬ್ರಹ್ಮಚಾರಿಗಳಿಗೆ, ಯತಿಗಳಿಗೆ ಗೀತ ನೃತ್ಯ ವರ್ಜ್ಯ. ಕಾರಣ ಗೀತದಲ್ಲಿ ಗೋವಿಂದ ಇರೋದಿಲ್ವಂತೆ, ಗೋವಿಂದ ಇರುವಲ್ಲಿ ಗೀತ ಇರೋದಿಲ್ವಂತೆ. ಆದರೆ ಪೂರಾ ಗೀತ ಗೋವಿಂದ ಬಾಯಿಪಾಠ ಬರುವ ಶತಾವಧಾನಿ ಡಾಕ್ಟರ್ ಗಣೇಶರು ಕಾವ್ಯ ಸಾರಥ್ಯದ ಮೂಲಕ ನಮ್ಮನ್ನು ಶೃಂಗಾರ ತೀರ್ಥಕ್ಕೆ ಒಯ್ದು ರಸಕ್ಷೇತ್ರದ ಪರಿಚಯ ಮಾಡುವ ಕ್ಷೇತ್ರಜ್ಞತ್ವದ ಕರ್ಣಧಾರರಾಗಿದ್ದಾರೆ ಇವತ್ತು. ಅವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಶ್ರೀಜಯದೇವ ಭಣಿತಮಿದಂ ಅನುಪದ ನಿಗದಿತ ಮಧುರಿಪು ಮೋದಂ ಜನಯತು ರಸಿಕ ಜನೇಶು ಮನೋರಮ ರತಿರಸ ಭಾವ ವಿನೋದಂ. ಇದು ಜಯದೇವನ ಅಷ್ಟಪದಿಯಲ್ಲೇ ಬರುವ 2 ಸಾಲು. ಅದರ ತಾತ್ಪರ್ಯ ಶಬ್ದಗಳಿಗೆ ಮಾಧವನ ಆನಂದವನ್ನು ಹೇಳುತ್ತಾ ಹೋದ ಶ್ರೀ ಜಯದೇವನ ಈ ಮಾತು ಮನೋರಮವಾದ ರತಿ ರಸ ಭಾವಗಳ ಸೊಗಸನ್ನು ರಸಿಕ ಜನರಲ್ಲಿ ಉಂಟು ಮಾಡಲಿ ಎನ್ನುವ ಜಯದೇವ ಕವಿಯ ಆಶಯವನ್ನು ಆಗು ಮಾಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಶ್ರೀಮತಿ ಗೌರಮ್ಮ ಶಂಕರನಾರಾಯಣ ಮತ್ತು ಶ್ರೀ ಶಂಕರನಾರಾಯಣ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಆಸ್ವಾದಿಸಲು ಬಂತಹ ಪ್ರೇಕ್ಷಕಾಂಗಣದ ತಮಗೆಲ್ಲ ಹಾರ್ದ ಸ್ವಾಗತ. ಧನ್ಯವಾದ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಇಂದು ಮತ್ತು ನಾಳೆ ಕವಿವರ ಜಯದೇವನ ಗೀತಗೋವಿಂದದ ಒಂದು ಪರಿಚಯಾತ್ಮಕವಾದ ಉಪನ್ಯಾಸ. ಈ 2 ಉಪನ್ಯಾಸಗಳನ್ನು ನಾನು 2 ರೀತಿಯಲ್ಲಿ ವಿಭಾಗ ಮಾಡಿಕೊಂಡಿದ್ದೇನೆ. ಇಂದು ಜಯದೇವನ ಕರ್ತೃತ್ವ, ವ್ಯಕ್ತಿತ್ವ, ಅವನ ಬಗೆಗೆ ಹರಡಿರುವ ಕಥೆ ಆಖ್ಯಾಯಿಕೆಗಳ ಸಂಕ್ಷಿಪ್ತ ಪರಿಚಯ, ಅವನ ಸ್ಥಾನ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ಏನು, ಮತ್ತು ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಗೀತಗೋವಿಂದದ ಪ್ರಭಾವ ವ್ಯಾಪನ ಹೇಗಿದೆ, ವಿಶೇಷವಾಗಿ ಸಂಗೀತ, ನೃತ್ಯ, ಚಿತ್ರ, ಸ್ವಲ್ಪ ಮಟ್ಟಿಗೆ ಶಿಲ್ಪ, ಇಲ್ಲೆಲ್ಲ ಅದು ಹೇಗೆ ಅಭಿವ್ಯಕ್ತಿಗೊಂಡಿದೆ, ಮತ್ತು ಭಾರತೀಯ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಸಂಸ್ಕೃತದ ಹಿನ್ನೆಲೆಯಲ್ಲಿ ಈ ಕೃತಿ ಮಾಡಿರುವ ಪ್ರಭಾವ ಎಂಥದ್ದು, ಮತ್ತು ಗೀತಗೋವಿಂದಕ್ಕಿರುವ ಬೇರೆ ಬೇರೆ ಆಯಾಮಗಳು, ಕಲೇತರವಾದ ಆಯಾಮಗಳು, ಅಂದರೆ ಮತ, ಶ್ರದ್ಧೆ, ಭಕ್ತಿ, ರಾಧಾತತ್ವ ಇತ್ಯಾದಿಗಳನ್ನು ಕುರಿತು ಒಂದಷ್ಟು ವಿಸ್ತರಣೆ ಮಾಡುವುದು. ನಾಳೆ ಪ್ರಧಾನವಾಗಿ ಅಷ್ಟಪದಿಗಳನ್ನು ಇಟ್ಟುಕೊಂಡು ಅವುಗಳ ಸಾಹಿತ್ಯ ಸ್ವಾರಸ್ಯ ಮತ್ತು ಅವು ಬೇರೆ ಕಲೆಗಳಿಗೆ ಯಾವ ರೀತಿಯಲ್ಲಿ ಅವಕಾಶವನ್ನು ಇನ್ನೂ ಹೆಚ್ಚಾಗಿ ಕೊಡುವಂಥ ಸಂದರ್ಭ ಇದೆ, ವ್ಯಾಪ್ತಿ ಇದೆ ಅಂತನ್ನುವುದನ್ನು ತೋರ್ಪಡಿಸುವಂಥದ್ದು. ನಿಜ, ಈ 24 ಅಷ್ಟಪದಿಗಳ 91ರಿಂದ 96ರವರೆಗೆ ಇರುವಂಥ ಶ್ಲೋಕಗಳು ಅಂತಂತಾರೆ. ಬೇರೆ ಬೇರೆ ಪಾಠಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸ ಉಂಟು. ನನ್ನ ಹತ್ತಿರ ಇರುವಂಥ ಪಾಠದಲ್ಲಿ 93 ಶ್ಲೋಕಗಳು ಉಂಟು. 93 ಶ್ಲೋಕ ಮತ್ತು 24 ಅಷ್ಟಪದಿ, 12 ಸರ್ಗ. 12 ಸರ್ಗಗಳು ಭಾಗವತದ 12 ಸ್ಕಂಧಗಳಿಗೆ ಸಂಕೇತ ಅಂತ ಶ್ರದ್ಧೆ. ಹಾಗೆ 24 ಅಷ್ಟಪದಿಗಳು ಸಾಂಖ್ಯದ 24 ತತ್ವಗಳಿಗೆ, ಗಾಯತ್ರಿಯ 24 ಅಕ್ಷರಗಳಿಗೆ, ಧರ್ಮಚಕ್ರದ 24 ಅರಗಳಿಗೆ ಎಲ್ಲ ಸಂಕೇತ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ರೀತಿ ವ್ಯಾಪ್ತಿ ಇರತಕ್ಕಂಥ ಈ ಒಂದು ಕೃತಿಯನ್ನು ಸಮಗ್ರವಾಗಿ ಪರಿಚಯ ಮಾಡಿಸ್ಕೊಡ್ತೀನಿ ಎನ್ನುವಂಥದ್ದು ಸಾಹಸದ ಮಾತು. ಆದರೆ ಸಾಕಾದೀತು ಅನ್ನುವ ಭಾವ ಉಂಟು. ಇದನ್ನು ಮಾಡಿಸುವಲ್ಲಿ
ಕೈಯನ್ನು ಚಾಚಿ ಸಹಾಯ ಮಾಡಿದಂಥ ಆಯೋಜಕರಿಗೆ, ಪ್ರಾಯೋಜಕರಿಗೆ, ಎಲ್ಲಕ್ಕಿಂತ ಮಿಗಿಲಾಗಿ ಜಯದೇವ ಗೀತಗೋವಿಂದ ಅಂತ ಕೇಳಿ ಇಷ್ಟು ಜನ ಬಂದಿದ್ದೀರಲ್ಲ, ಬಹಳ ಸಂತೋಷದ ಸಂಗತಿ. ಇಂದು ವಿದ್ವದ್ ರಸಿಕರಿದ್ದಾರೆ, ವಿಶೇಷವಾಗಿ ಅಭಿನಯದಲ್ಲಿ ಪಳಗಿರ್ತಕ್ಕಂಥ ನಮ್ಮ ನಿರುಪಮ ಹಾಗೂ ರಾಜೇಂದ್ರ ಅಂಥವರು ಬಂದಿದ್ದಾರೆ, ಕವಿಗಳು ಬಂದಿದ್ದಾರೆ. ಈ ಎಲ್ಲ ಕಾರಣದಿಂದ ಇದು ನಿಜವಾಗಿ ರಸಜ್ಞರ ಸಭೆ. ಸಭಾ ಸರಸ್ವತಿಗೆ ನಮಸ್ಕಾರ. ನನಗೀಗ 50 ವರ್ಷ ಆಗಿದೆ. ಸುಮಾರು 45 ವರ್ಷಗಳ ಕೆಳಗೆ ಅದು ಯಾವಾಗಲೂ ಒಂದು ಪತ್ರಿಕೆಯಲ್ಲಿ ಅಂತ ಆಗಷ್ಟೇ ನಾನು ಅಕ್ಷರ ಕೂಡಿಸಿಕೊಂಡು ಕನ್ನಡವನ್ನು ಓದೋದು ಅಭ್ಯಾಸ ಮಾಡಿದ್ದೆ. ಗೀತಗೋವಿಂದದ ಬಗ್ಗೆ ಒಂದು ಲೇಖನವನ್ನು ನನಗೆ ಗೊತ್ತಿದ್ದ ರೀತಿಯಲ್ಲಿ, ನನಗೆ ಎಟುಕುವ ಒಂದು ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದು ಇಂದೂ ಮರೆಯಲಾಗದ್ದು ಅಂತಂದರೆ, ಒಬ್ಬ ಸಂಸ್ಕೃತ ಕವಿಯ ಪರಿಚಯ ಅಂತ ನಾನು ಮೊದಲು ಮಾಡಿಕೊಂಡಿದ್ದೆ ಜಯದೇವನ ಗೀತಗೋವಿಂದ. ಆ ಒಂದು ಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಕಾಂಗಡ, ಪಹಾಡಿ, ಬಾಶೋಳಿ ಈ ರೀತಿಯಾದ ಶೈಲಿಯ ಚಿತ್ರಗಳು ಇದ್ದಂತೆ ನೆನಪು, ಮತ್ತು ಅಲ್ಲಲ್ಲಿ ಅಷ್ಟಪದಿಗಳ ಸಾಲುಗಳನ್ನು ಕೂಡ ಇಟ್ಟಿದ್ದು. ಆಗಷ್ಟೇ ಅಕ್ಷರಾಭ್ಯಾಸ ಮಾಡಿ ಅಕ್ಷರ ಕೂಡಿಸಿಕೊಂಡು ಓದುವ ನನಗೂ ಸಲೀಸಾಗಿ ಓದಿಕೊಳ್ಳುವಂಥ ಮಧುರ ಕೋಮಲ ಕಾಂತ ಪದಾವಲಿ. ಅಲ್ಲಿ ನನಗೆ ಮಾಸದ ಮುದ್ರೆ ಹಾಕಿದ್ದು ಧೀರ ಸಮೀರೆ ಯಮುನಾ ತೀರೆ ವಸತಿ ವನೇ ವನಮಾಲಿ. ಇಂದೂ ಎಂದೂ ನನ್ನ ಮನಸ್ಸಿನಲ್ಲಿ ಮಾಸದೆ ಅದು ಸದಾ ಉಳಿದಿದೆ. ಈಗಲೂ ಅಷ್ಟೇ ಅನೇಕರು ಅದನ್ನು ಹಾಡಿದ್ದಾರೆ. ನನಗೆ ಬಹಳ ಇಷ್ಟವಾಗುವಂಥದ್ದು ಅದನ್ನು ಹಾಡಿದ ಇಬ್ಬರು ಗಾಯಕರು. ಒಬ್ಬರು ಘಂಟಸಾಲ ವೆಂಕಟೇಶ್ವರ, ಮತ್ತೊಬ್ಬರು ರಘುನಾಥ ಪಾಣಿಗ್ರಾಹಿ. ಅದರೊಳಗೂ ರಘುನಾಥ ಪಾಣಿಗ್ರಾಹಿ ಅಂತೂ ಧೀರ ಸಮೀರೆ ಅಂತ ಧೀರ ಅಷ್ಟು ತೆಗೆದುಕೊಳ್ತಾರೆ. ಆಗ ನನಗೆ ಸಮೀರ ಅಂದರೆ ಗಾಳಿ ಅಂತನ್ನೋದನ್ನು ಯಾರು ಅರ್ಥ ಹೇಳಿದ್ರು ಅಲ್ಲೇ ಬರೆದಿತ್ತೋ ಗೊತ್ತಿಲ್ಲ. ಆದರೆ ಧೀರ ಅನ್ನೋದಕ್ಕೆ ಎಲ್ಲೂ ಅರ್ಥ ಬರೆದಿರಲಿಲ್ಲ. ಇಂದು ಯಾರೂ ಬರೆಯೋಕ್ಕಾಗಿಲ್ಲ. ಧೀರ ಸಮೀರ ಅನ್ನೋದಕ್ಕೆ ಅರ್ಥ ಬರೆಯೋಕ್ಕಾಗೋಲ್ಲ. ಧೀರ ಅಂದರೆ ಬುದ್ಧಿವಂತ, ಧೀ ಅಂದರೆ ಬುದ್ಧಿ, ಬುದ್ಧಿಗೆ ಸಂಬಂಧಪಟ್ಟಂಥದ್ದು ಇರಚ್ ಪ್ರತ್ಯಯವನ್ನು ಹಾಕಿ ಧೀರ ಅಂತ ಮಾಡಿದ್ದಾರೆ. ಆದರೆ ಗಾಳಿ ಹೇಗೆ ಬುದ್ಧಿವಂತ ಆಯಿತು ನೋಡಿ. ಧೀರ ಅಂದರೆ ಬುದ್ಧಿವಂತಿಕೆ, ಬುದ್ಧಿವಂತ. ಸಮೀರ ಅಂದರೆ ಗಾಳಿ. ಇವೆರಡೂ ಒಟ್ಟಿಗೆ ಸೇರಿಸಿದ್ರೆ ಅದು ಎರಡಕ್ಕಿಂತ ಭಿನ್ನವಾಗಿರುವಂಥ ಅರ್ಥ. ಅದು ಏನು ಅಂತ ಯಾವ ನಿಘಂಟು ಕೊಡೋಕ್ಕಾಗೋಲ್ಲ, ಯಾವ ಪಂಡಿತನೂ ಹೇಳೋಕ್ಕಾಗೋಲ್ಲ. ಧೀರ ಸಮೀರ ಅಂದರೆ ಅನುಭವಿಸಬೇಕು, ಆಸ್ವಾದಿಸಬೇಕು. ಕಣ್ಣು ಮುಚ್ಚಿಕೊಂಡು ನಾವು ಯಮುನಾ ನದಿ ತೀರ ವಾನೀರ ಕುಂಜಗಳಲ್ಲಿ ಸೇರಿಕೊಂಡು ಬಿಡಬೇಕು. ಆಗ ಮಾತ್ರ ನಮಗೆ ಗೊತ್ತಾಗುತ್ತದೆ. ಅಂದರೆ ಇದು ಕವಿ ಮಾಡುವ ಚಮತ್ಕಾರ, ಅಲೌಕಿಕತೆ ಅಂದರೆ ಅದೇ ಉಂಟು. ನಿಘಂಟುವಿನಲ್ಲಿ ಬಳಕೆಯಾಗುವ ಪದಗಳನ್ನೇ ತೆಗೆದುಕೊಂಡು ಅದನ್ನು ಬೇರೊಂದು ವಿಧಾನದಲ್ಲಿ ಸಂಯೋಜನೆ ಮಾಡಿ ಬಿಡಿ ಪದಗಳಿಗೆ ಹೇಳುವ ಅರ್ಥ ಇಡೀ ಪದಗಳಿಗೆ ಹೇಳೋಕ್ಕಾಗೋಲ್ಲ. ಆ ರೀತಿಯಾಗಿ ಮಾಡ್ತಾನೆ. ಆ ಕಾಲದಿಂದ ನನಗೆ ಅದರ ಭಾವ ತೀವ್ರತೆಯ ಪರಿಣಾಮ. ಅನೇಕ ವರ್ಷಗಳಿಂದ ಅದನ್ನು ಓದಿಕೊಳ್ತಾ ಬಂದೆ. ಬೇರೆ ಬೇರೆ ಅಷ್ಟಪದಿಗಳನ್ನು ಓದ್ತಾ ಬಂದೆ. ಜಯದೇವನ ಬಗ್ಗೆ ಕಥೆಗಳು ತಿಳ್ಕೊಳ್ಬೇಕು, ವ್ಯಾಸಂಗ ಮಾಡಬೇಕು ಅಂತ ಸಾಮಾನ್ಯ ಇರುವ 40 ವ್ಯಾಖ್ಯಾನಗಳಿಗೂ ಹೆಚ್ಚು ಸಿಗುತ್ತವೆ. ನಾನು ಒಂದು 8-10 ವ್ಯಾಖ್ಯಾನಗಳನ್ನು ನೋಡೋದಕ್ಕಾಯಿತು. ಸರ್ವಶ್ರೇಷ್ಠವಾದಂಥ ವ್ಯಾಖ್ಯಾನಗಳು ಅಂತನ್ನುವು ಕೆಲವೊಂದು ಉಂಟು. ರಸಿಕರಂಜನಿ, ರಸಿಕಪ್ರಿಯ ಅನ್ನುವಂಥ 2 ವ್ಯಾಖ್ಯಾನಗಳು. ರಸಿಕಪ್ರಿಯ ವ್ಯಾಖ್ಯಾನ ಸರ್ವೋತ್ಕೃಷ್ಟ. ರಾಣಾ ಪ್ರತಾಪ್ ಸಿಂಹನ ಅಜ್ಜ ರಾಣಾ ಕುಂಭಕರ್ಣ ಆತ ಬರೆದಂಥ ವ್ಯಾಖ್ಯಾನ. ಸಂಗೀತ ರಾಜ ಅಂತ ಇಡೀ ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಅತ್ಯಂತ ಬೃಹದ್ಗಾತ್ರದ ಗ್ರಂಥವನ್ನು ಬರೆದಂಥ ರಾಣಾ ಕುಂಭಕರ್ಣ ಆತನೇ ಕಟ್ಟಿಸಿದ ವಿಜಯಸ್ತಂಭ ಈಗಲೂ ಆ ಮೇವಾಡದ ರಾಜಧಾನಿಯಾದ ಚಿತ್ತೋಡ್ಗಢದಲ್ಲಿ ಉಂಟು. ಅವನು ಬರೆದಂಥದ್ದು. ಆ ಒಂದು ಪರಂಪರೆಯಲ್ಲಿಯೇ ಬಂದವಳು ಮೀರಾಬಾಯಿ. ಮತ್ತು ಶಂಕರ ಮಿಶ್ರ ಮಿಥಿಲಾ ದರ್ಭಾಂಗ ಪ್ರಾಂತದಲ್ಲಿದ್ದಂಥ ಮಹಾ ವಿದ್ವತ್ ಕವಿ, ಚತುಶಾಸ್ತ್ರ ಪಂಡಿತ. ಅವನ ರಸಿಕರಂಜನಿ. ಅದಲ್ಲದೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿದ್ದಂಥ ಲೋಲ ಲಕ್ಷ್ಮೀಧರ ಬರೆದಂಥ ಒಂದು ವ್ಯಾಖ್ಯಾನ ಉಂಟು. ಇವು ಬಹಳ ಪ್ರಶಸ್ತವಾದಂಥವು. ಅದಲ್ಲದೆ ಇನ್ನೂ ಹಲವು ವ್ಯಾಖ್ಯಾನಗಳಿವೆ, ಪ್ರಾದೇಶಿಕ ಭಾಷೆಗಳಲ್ಲಿವೆ. ಜಗತ್ತಿನ ಅನೇಕ ಪ್ರಮುಖ ಭಾಷೆಗಳಲ್ಲಿ ಗೀತಗೋವಿಂದ ಅನೂದಿತವಾಗಿ ವ್ಯಾಖ್ಯಾತವಾಗಿದೆ. ಇಟ್ಸ್ ಅನ್ ಅನ್ಟ್ರಾನ್ಸ್ಲೇಟಬಲ್ ವರ್ಕ್. ಯಾರೂ ಅನುವಾದ ಮಾಡೋಕ್ಕೆ ಆಗೋಲ್ಲ ಅನ್ನೋಷ್ಟು ಕಷ್ಟ. ಆ ನಾದವೇ ಅಲ್ಲಿರುವ ಸ್ವಾರಸ್ಯ. ಇಂಗ್ಲೀಷ್ನಲ್ಲಿ, ಫ್ರೆಂಚ್ನಲ್ಲಿ, ಜರ್ಮನ್ನಲ್ಲಿ ಎಲ್ಲಿ ಸಾಧ್ಯ? ಕನ್ನಡ ತೆಲುಗುಗಳಲ್ಲೇ ಬಹಳ ಕಷ್ಟವಾದದ್ದು. ಆದರೆ ಚಲದಂಕ ಮಲ್ಲನ ಸಾಹಸದಿಂದ ಅನೇಕರು ಅನುವಾದ ಮಾಡಿಕೊಂಡು ಬಂದಿದ್ದಾರೆ, ಓದಿಕೊಂಡು ಬಂದಿದ್ದೀನಿ. ಅನೇಕ ಬಾರಿ ಗೀತಗೋವಿಂದದಲ್ಲಿ ಅಂಥ ಕಾವ್ಯ ಇಲ್ಲ, ಅಂಥ ಇತಿವೃತ್ತದ ಸ್ವಾರಸ್ಯ ಕಾಣಿಸೋದಿಲ್ಲ, ಇಲ್ಲ ಅನ್ನುವ ಪಟ್ಟಿಗಳು ತುಂಬ. ಗೀತಗೋವಿಂದ ಅನ್ನುವುದರ ಬಗೆಗೆ ಬಹಳ ಮಾರ್ಮಿಕವಾದಂಥ ಒಂದು ಅಭಿಪ್ರಾಯವನ್ನೇ
ನಮ್ಮ ರವೀಂದ್ರನಾಥ ಟ್ಯಾಗೂರರ ಸಹೋದರನ ಮಗ, ಅವರ ನೆವ್ಯೂ ಅಂತ ಹೇಳ್ಬೋದಾದಂಥ ಒಬ್ಬರು ವಿದ್ವಾಂಸರು ತುಂಬ ಚೆನ್ನಾಗಿರುವಂಥ ಒಂದು ಕಾಮೆಂಟ್ನ ಮಾಡ್ತಾರೆ. ಬಾಲೇಂದ್ರನಾಥ್ ಟ್ಯಾಗೂರ್ ಅನ್ನೋರು ಗೀತಗೋವಿಂದದಲ್ಲಿ ಗೀತ ಇದೆಯೇ ಹೊರತು ಗೋವಿಂದ ಇಲ್ಲ ಅಂತ. ಇಷ್ಟೆಲ್ಲ ಆಕ್ಷೇಪಗಳು ಬೇಕಾದಂತೆ ಮಾಡಿದ್ದಾರೆ. ನನಗೂ ಅವು ಎಷ್ಟೋ ಬಾರಿ ಸತ್ಯ ಅಂತ ಅನಿಸಿವೆ. ಆದರೂ ಆಕರ್ಷಣೆ ಮಾತ್ರ ಕಡಿಮೆಯಾಗಿಲ್ಲ. ಇದು ಗೀತಗೋವಿಂದದ ಬಗ್ಗೆ ನನಗೆ ಇರುವಂಥ ನಂಟಿನ ಒಂದು ಅಂಶ. ಇನ್ನು ನೇರವಾಗಿ ಈ ಒಂದು ಕೃತಿಯ ಪರಿಚಯದ ಕಡೆಗೆ ಬರೋಣ. ಸಂಸ್ಕೃತ ಸಾಹಿತ್ಯದ ಮೇರು ಸಮಾನವಾದ ಧ್ರುವತಾರೆಗಳು ಅಂತ ಹೇಳುವಲ್ಲಿ ವ್ಯಾಸ, ವಾಲ್ಮೀಕಿ, ಅಶ್ವಘೋಷ, ಭಾಸ, ಕಾಳಿದಾಸ, ಭೌಭೂತಿ, ಬಾಣ, ಬಿಲ್ಹಣ, ಭಾರವಿ, ಶ್ರೀಹರ್ಷ, ಭಟ್ಟಿ, ಮಾಘ, ಸೋಮದೇವ, ಕ್ಷೇಮೇಂದ್ರ ಮೊದಲಾಗಿ ಹೇಳಿಕೊಂಡು ಬಂದು ಜಯದೇವ ಅಂತ ನಿಲ್ಲಿಸುವುದಾಗುತ್ತದೆ. ಜಯದೇವ ಸಂಸ್ಕೃತದ ಶ್ರೇಷ್ಠ ಕವಿಗಳ ಅಥವಾ ಪಥಪ್ರದರ್ಶಕರಾದ ಕವಿಗಳು, ಪಾತ್ ಬ್ರೇಕರ್ಸ್ ಅಂತ ಯಾರಿದ್ದಾರೆ ಅವರ ಪಂಕ್ತಿಯಲ್ಲಿ ಕಟ್ಟ ಕಡೆಗೆ ಬರ್ತಾನೆ. ಅವನಾದ ಮೇಲೆ ನಮ್ಮ ದೇಶಕ್ಕೆ ಇಸ್ಲಾಮಿನ ಆಕ್ರಾಂತಿಯಾಗಿ ಇಡೀ ದೇಶದ ಭವಿಷ್ಯವೇ ಬದಲಾಯಿತು, ದೇಶದ ಇಡೀ ಭೂಪಟವೇ ಬದಲಾಯಿತು, ಜನಜೀವನವೇ ಬದಲಾಯಿತು. ಏನೆಲ್ಲ ವಿಚಿತ್ರವಾದ, ವಿಲಕ್ಷಣವಾದ, ದುರೂಹ್ಯವಾದ, ಭಯಾನಕ ಬರ್ಬರ ಸ್ಥಿತಿಗಳನ್ನೆಲ್ಲ, ಸ್ಥಿತ್ಯಂತರಗಳನ್ನು ಹೊಂದಿತು. ಅದರ ಹೊಸಲಿನಲ್ಲಿದ್ದವನು ಜಯದೇವನ ಬದುಕಿನ ಕೊನೆಗಾಲದಲ್ಲಿ 1202-3 ಇಸ್ವಿನಲ್ಲಿ ಬಾಬರ್ನಿಂದ ಬಕ್ತಿಯಾರ್ ಖಿಲ್ಜಿ ಅವನು ಬಂದು ಭಯಾನಕವಾಗಿ, ಬಾಬರ್ಗೂ ಮುಂಚೆ ಬಕ್ತಿಯಾರ್ ಖಿಲ್ಜಿ ಬಂದು ನಾಲಂದ ಮೊದಲಾದ ವಿಶ್ವವಿದ್ಯಾಲಯಗಳನ್ನೆಲ್ಲ ನಾಶ ಮಾಡಿದ, ಪಾಲ ಸೇನ ವಂಶ ನಿರ್ವಂಶವಾಗುವಂತೆ ಮಾಡಿದ. ಇವನಿಗೆ ಆಶ್ರಯ ಕೊಟ್ಟಂಥ ಲಕ್ಷ್ಮಣಸೇನ ಸೇರಿದಂತೆ ಅನೇಕ ಮಹಾರಾಜರುಗಳನ್ನೆಲ್ಲ ಧೂಳಿಪಟವನ್ನು ಮಾಡಿದ ಅನ್ನೋದು ಗೊತ್ತಾಗುತ್ತದೆ. ಅಂದರೆ ಜಯದೇವ ಆ ವಂಗ ಪ್ರಾಂತಕ್ಕೆ, ಯಾವುದನ್ನು ಪೂರ್ವ ಭಾರತ ಅಂತ ಕರಿತೀವಿ, ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ, ಆ ಈಶಾನ್ಯ ಭಾರತ ಪ್ರಾಂತಕ್ಕೆ ಸೇರಿದಂಥ ಕಟ್ಟಕಡೆಯ ಕವಿ. ಮುಂದೆ ಬಂದರು, ಆದರೆ ಕಟ್ಟಕಡೆಯ ಶ್ರೇಷ್ಠ ಕವಿ. ಮತ್ತು ಅಖಿಲ ಭಾರತ ವ್ಯಾಪ್ತಿಯ ಕವಿಗಳು ಅಂತ ಯಾರು ಬಂದರು ಸಂಸ್ಕೃತದಲ್ಲಿ, ಅದಾದ ಮೇಲೆ ನಾವು ಅಷ್ಟಾಗಿ ಕಾಣೋಲ್ಲ. ಆಯಾ ಪ್ರಾಂತಕ್ಕೆ ಸೀಮಿತವಾಗಿ ನಾವು ನೋಡ್ತೀವಿ, ವಿಶೇಷವಾಗಿ ಎದ್ದು ತೋರುವಂತೆ ಕಾಣುವುದಿಲ್ಲ. ಹೀಗಾಗಿ ವ್ಯಾಸ ವಾಲ್ಮೀಕಿಗಳ ಯುಗದ ಬಳಿಕ ಕಾಳಿದಾಸ ಮೊತ್ತ ಮೊದಲು ವಿನೂತನವಾದ, ವಿಲಕ್ಷಣವಾದ, ಅದ್ವಿತೀಯವಾದ ಒಂದು ಸ್ಥಾನವನ್ನು ಪಡ್ಕೊಂಡ್ರೆ, ಅದಾದ ಹೆಚ್ಚು ಕಡಿಮೆ 700-800 ವರ್ಷಗಳ ಅಂತರದಲ್ಲಿ ಬಂದಂಥ ಜಯದೇವ ಇನ್ನೊಂದು ಘಟ್ಟವನ್ನು ತೋರ್ಪಡಿಸ್ತಾನೆ. ಅದಾದ ಮೇಲೆ ಬಂದದ್ದು ಇನ್ನು ಬೇರೆ ಒಂದು ಘಟ್ಟ ಅಂತ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತದೆ. ಕಾಳಿದಾಸನಿಗೂ ಮುನ್ನ ಸುಮಾರು ಒಂದು 800 ವರ್ಷಗಳ ಹಿಂದೆ ಪ್ರಾಯಶಃ ಪಾಣಿನಿ ಇದ್ದದ್ದು ಅಂತ ಅನಿಸುತ್ತದೆ. ಪಾಣಿನಿ, ಪತಂಜಲಿ ಇವರುಗಳೆಲ್ಲ ಇದ್ದದ್ದು. ಆ ಒಂದು ಕಾವ್ಯ ಪರಂಪರೆ ಒಂದು. ಅದಾದ ಮೇಲೆ 700-800 ವರ್ಷಗಳಿಗೆ ಜಯದೇವನದು ಒಂದು. ಅದಾದ ಮೇಲೆ ನಾವು 20ನೇ ಶತಮಾನದ ಒಂದು ಕಾಲಘಟ್ಟಕ್ಕೆ ಬರ್ತೀವಿ. ಅಲ್ಲಿಯ ಸಾಹಿತ್ಯದ ಬೆಳವಣಿಗೆಯ ರೀತಿಯೇ ಬೇರೆ ಆಗಿರುವುದನ್ನು ಕಾಣ್ತೀವಿ. ಈ ಅರ್ಥದಲ್ಲಿ ನೋಡಿದಾಗ ಒಂದು ನಿರ್ಣಾಯಕವಾದ ತಿರುವು, ಒಂದು ಹೇರ್ ಪಿನ್ ಕರ್ವ್ನಲ್ಲಿ ನಿಂತಿರತಕ್ಕಂಥವನು ಜಯದೇವ ಅಂತ ಗೊತ್ತಾಗುತ್ತದೆ. ಸಂಸ್ಕೃತದ ಅತ್ಯಂತ ಪ್ರಭಾವಶಾಲಿಗಳಾದ ಮಹಾಕವಿಗಳ ಹೆಸರಿನಲ್ಲಿ ಕಟ್ಟಕಡೆಯವನಾಗಿ ನಿಲ್ತಾನೆ. ನೋಡಿ, ಕಾಳಿದಾಸನ ಪ್ರಭಾವ, ವ್ಯಾಸ ವಾಲ್ಮೀಕಿಗಳ ಪ್ರಭಾವ, ಬಾಣ ಭೌಭೂತಿಗಳ ಪ್ರಭಾವ ಭಾರತದ ಎಲ್ಲ ಭಾಷೆಗಳ ಎಲ್ಲ ಕವಿಗಳ ಮೇಲೂ ಆಯಿತು, ಜಯದೇವನದು ಆಯಿತು. ಆಮೇಲೆ ಮುಂದೆ ಬಂದಂಥ ನೀಲಕಂಠ ದೀಕ್ಷಿತ ಇರ್ಬೋದು, ವಾದಿರಾಜ ಇರ್ಬೋದು, ವೆಂಕಟಾಧ್ವರಿ ಇರ್ಬೋದು, ವೆಂಕಟನಾಥ ಇರ್ಬೋದು, ವೇದಾಂತ ದೇಶಿಕರು, ಅಥವಾ ಅಪ್ಪಯ್ಯ ದೀಕ್ಷಿತ ಇರ್ಬೋದು, ಇನ್ನು ಅನೇಕರು ಬಂದರು, ಜಗನ್ನಾಥ ಪಂಡಿತರಾಜ ಇರ್ಬೋದು. ಇವರು ಯಾರದೂ ಕೂಡ ದೊಡ್ಡ ಸಾಧನೆಯೇ ಹೌದಾದರೂ ಎದ್ದು ತೋರುವಂತೆ ದೇಶ ಭಾಷೆಗಳ ಮೇಲೆ, ವಿವಿಧ ಕಲಾ ಪ್ರಕಾರಗಳ ಮೇಲೆ ಪರಿಣಾಮ ಬೀರಲಿಲ್ಲ. ಅದೇ ವ್ಯಾಸ ವಾಲ್ಮೀಕಿಗಳು ನೋಡಿ, ಇಡೀ ಭಾರತದ ಸಮಗ್ರ ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರಿದರು. ಕಾಳಿದಾಸ ಶಿಲ್ಪ, ಚಿತ್ರ, ಕಾವ್ಯ ಎಲ್ಲದರ ಮೇಲೆ ಪರಿಣಾಮ ಬೀರಿದ್ದಾನೆ. ಪ್ರತಿಯೊಂದರ ಮೇಲೂ ಕಾಳಿದಾಸನ ಪರಿಣಾಮ ಕಾಣಿಸುತ್ತದೆ. ಇನ್ನು ಬಾಣ ಭೌಭೂತಿಗಳು ಶಿಲ್ಪ, ಚಿತ್ರ ಇತ್ಯಾದಿಗಳ ಮೇಲೆ ಮಾಡದೇ ಇದ್ದರೂ ಎಲ್ಲ ಪ್ರಾಂತದ ಭಾಷೆಗಳ ಮೇಲೆ, ಸಾಹಿತ್ಯ ಪ್ರಕಾರಗಳ ಮೇಲೆ, ಗದ್ಯ ಪದ್ಯ ರಚನಾ ಚಾತುರ್ಯದ ಮೇಲೆ, ಸಮಾಸ ಗುಂಫನದ ಮೇಲೆ, ಭಾಷೆಯ ನಿರ್ವಾಹದ ಮೇಲೆ, ಛಂದೋಗ್ರಹಣದ ಮೇಲೆ ದೊಡ್ಡ ಪರಿಣಾಮ ಬೀರಿದರು. ಭಾರವಿ, ಮಾಘ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಜಯದೇವ ಮಾತ್ರ ಕಾಳಿದಾಸನಿಗೆ ಹೆಗಲಣಿಯಾಗಿ ನಿಲ್ತಾನೆ ಪ್ರಭಾವದಲ್ಲಿ.
ಮೇಘದೂತವನ್ನು, ಕುಮಾರ ಸಂಭವವನ್ನು, ಶಾಕುಂತಲವನ್ನು ಆಧರಿಸಿ ಎಷ್ಟು ರೂಪಕಗಳು, ಕಥಾನಕಗಳು, ವಿಮರ್ಶೆಗಳು ಬರ್ತಲೇ ಇವೆಯಲ್ಲ ನಮ್ಮಲ್ಲಿ. ಹಾಗೆ ಜಯದೇವನನ್ನು ಆಧರಿಸಿಕೊಂಡು ಬರ್ತಲೇ ಇವೆ. ಅವನು ತೀರಿಕೊಂಡ ಒಂದು 50-60 ವರ್ಷಗಳೊಳಗೆ ಆ ಕಾವ್ಯ ಗುಜರಾತ್ನಷ್ಟು ದೂರದಲ್ಲಿ ಪ್ರಚಾರಗೊಂಡಿತು, ಭಾರತದ ಹೊರಗಿನ ದೇಶಗಳಿಗೆಲ್ಲ ಹೋಗಿ ಪ್ರಚಾರಗೊಂಡಿತು ಅಂತ ನೋಡಿದಾಗ ಏನಿರಬಹುದು ಇದರ ಆಕರ್ಷಣೆಗೆ ಕಾರಣ, ಇದರ ಸೆಳೆತ ಎಂಥದ್ದು ಅನ್ನುವುದನ್ನು ಯಾರೂ ಕೂಡ ಆಶ್ಚರ್ಯಪಡುವಂಥದ್ದಾಗಿದೆ. ಹೀಗಾಗಿ ಪ್ರಾಚೀನ ಕಾವ್ಯ ಪರಂಪರೆಗೆ ಭರತವಾಕ್ಯವನ್ನು, ನವೀನ ಕಾವ್ಯ ಪರಂಪರೆಗೆ ನಾಂದಿ ವಾಕ್ಯವನ್ನು ಹೇಳಿದಂಥವನು ಅವನು. ಅಲ್ಲಿವರೆಗೂ ಸಂಸ್ಕೃತ ಭಾಷೆಯಲ್ಲಿ ಗೇಯ ಅನ್ನುವ ಪ್ರಕಾರ ಇರಲಿಲ್ಲ. ಇವನಿಂದ ಆರಂಭವಾಯಿತು. ನೋಡಿ, ಇವನು ಬಂದ ಸ್ವಲ್ಪ ವರ್ಷಗಳಿಗೆ ಎಲ್ಲ ಕಡೆಗೂ ಹೇಗೆ ಬಂತು ಅನ್ನೋದಕ್ಕೆ ಎಲ್ಲಿಯ ಬಂಗಾಳ, ಒಡಿಸ್ಸಾ ಪ್ರಾಂತ, ಎಲ್ಲಿಯ ಕರ್ನಾಟಕ, ಮಧ್ವಾಚಾರ್ಯರು 12 ಸ್ತೋತ್ರ ಬರೆದರು. ಅದು ಗೇಯ ಪ್ರಬಂಧವೇ ಆಗಿರುವಂಥದ್ದು. ಗೀತಗೋವಿಂದದ ಅನುಕರಣವಾಗಿ ಸಂಸ್ಕೃತದಲ್ಲಿ, ದೇಶೀಯ ಭಾಷೆಗಳಲ್ಲಿ ಸೇರಿಸಿ 120ಕ್ಕೂ ಹೆಚ್ಚಿದೆ ಅಂತ ಹೇಳ್ತಾರೆ. ಕೆಲವೊಂದರ ಪಂಕ್ತಿಗಳನ್ನು, ಕೆಲವೊಂದರ ಹೆಸರುಗಳನ್ನು ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಈಗಷ್ಟೇ ಉಲ್ಲೇಖ ಮಾಡಿದ್ದಾರೆ. ಇನ್ನು ಎಷ್ಟೋ ಹಸ್ತಪ್ರತಿಗಳಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ನಾನು ಬಹಳ ಹಿಂದೆ ಆ ರೀತಿಯಾದಂಥ ಒಂದು ಗೀತಗೋವಿಂದದ ಛಾಯೆಯಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಿದ್ದೆ. ರಾಧೆ, ರುಕ್ಮಿಣಿ, ಸತ್ಯಭಾಮೆಯರನ್ನು ಕ್ರಮವಾಗಿ ತ್ರಿಗುಣಗಳಿಗೆ ಒಪ್ಪ ಇಟ್ಟು ಕೃಷ್ಣ ಗುಣಾತೀತನಾದವನು, ತ್ರಿಗುಣಾತೀತನಾದವನು ಅನ್ನುವ ಒಂದು ತತ್ವವನ್ನು ಇಟ್ಟುಕೊಂಡು ಒಂದು ವಿನೂತನವಾದ ರೀತಿಯ ಒಂದು ಗೀತಗೋವಿಂದವನ್ನು ಮಾಡಿದೆ. ಅದು ಮಧ್ಯದಲ್ಲೇ ಗೋತಾ ಗೋವಿಂದ ಆಯಿತು. ಇರಲಿ, ಅಂದರೆ ಯಾರಿಗೂ ಅದರ ಸೆಳೆತ ಮೀರಲಾಗದಂಥದ್ದು. ದಿ ಹೈಯೆಸ್ಟ್ ವೇ ಆಫ್ ಅಪ್ರಿಸಿಯೇಷನ್ ಆರ್ ದಿ ಬೆಸ್ಟ್ ವೇ ಆಫ್ ಅಪ್ರಿಸಿಯೇಷನ್ ಈಸ್ ಇಮಿಟೇಷನ್ ಅಂತ. ಒಬ್ಬರನ್ನು ತುಂಬ ಮೆಚ್ಚದೇ ಇದ್ದರೆ ನಾವು ಇಮಿಟೇಟ್ ಮಾಡೋಕ್ಕಾಗೋಲ್ಲ. ಆ ಮೆಚ್ಚುಗೆಯನ್ನು ನಾವಿಲ್ಲಿ ಕಾಣ್ತೀವಿ. ಹೀಗೆ ಜಯದೇವನ ಪ್ರಭಾವ ಅಷ್ಟು ದೊಡ್ಡದಾಯಿತು. ಮತ್ತು ಇನ್ನೂ ಒಂದು ನಾವು ಕಾಣಬೇಕಾದ್ದೇನೆಂದರೆ, ವ್ಯಾಸ ವಾಲ್ಮೀಕಿಗಳು, ಕಾಳಿದಾಸ ಮೊದಲಾದವರು ಸಮಗ್ರವಾದ ಭಾರತೀಯ ಸಂಸ್ಕೃತಿಯ ಮೇಲೆ, ಜನಜೀವನದ ಮೇಲೆ ಪ್ರಭಾವ ಬೀರಿದಾಗ ಹೊರಗಿನವರ ಆಕ್ರಮಣ ಇರಲಿಲ್ಲ. ಕಾಳಿದಾಸನ ಕಾಲಕ್ಕೆ ಶಕರದು, ಹೂಣರದು ಎಲ್ಲದೂ ಆಗಿತ್ತು. ಅದನ್ನು ಮೆಟ್ಟಿ ನಿಲ್ಲುವಂತೆ ಅಖಂಡವಾದ ಭಾರತ, ಯಾವುದರ ಪ್ಯಾನ್ ಇಂಡಿಯನ್ ಈಥೋಸ್ ಅಂತ ಕರೀತಾರೆ, ಅದನ್ನು ಅವನು ಸ್ಥಾಪನೆ ಮಾಡಿ ತೋರಿಸ್ದ. ಯಾವುದು ಕೌಟಿಲ್ಯ, ಭರತ ಮತ್ತು ಮನು ಮೊದಲಾದಂಥವರ ಒಂದು ಶಾಸ್ತ್ರಕಾರರ ಆದರ್ಶವಾದದ್ದು. ಅಂಥದ್ದನ್ನು, ಭಗವದ್ಗೀತೆಯ ಆದರ್ಶ ಯಾವುದು, ಅದನ್ನು ನಾವು ಕಾಳಿದಾಸನ ಬರವಣಿಗೆಗಳ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ ವ್ಯಾಪಕವಾಗಿ ನೆಲೆ ನಿಂತದ್ದನ್ನು ಕಾಣ್ತೀವಿ. ಆ ಬಳಿಕ ಇಸ್ಲಾಮಿನ ಪ್ರಭಾವ ತುಂಬ ಬರ್ಬರವಾಗಿ ನಮ್ಮ ಮೇಲೆ ಆಗುವಾಗ ನಮ್ಮನ್ನು ಕಾಪಾಡಿದ್ದು ಗೀತಗೋವಿಂದದಂಥದ್ದು. ಕೃಷ್ಣ ಭಕ್ತಿಯನ್ನು ಮಾಡಿದ್ದು. ನಮ್ಮ ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಆರಂಭ ಮಾಡಿದಾಗ ದೇವರಿಲ್ಲದ ಗುಡಿ ಮಾತ್ರವಲ್ಲ, ಗುಡಿಯೇ ಇಲ್ಲ, ದೇವರೂ ಇಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಬಾಯಿಯ ಗುಡಿಯಲ್ಲಿ ನಾಲಿಗೆಯ ಬಿಂಬದ ಮೇಲೆ ಆ ಗೀತಗಳು ಅಂತಕ್ಕಂಥ ಲೀಲೆಗಳನ್ನು, ಪರಮಾತ್ಮನ ಉತ್ಸವಗಳನ್ನು, ಮೆರವಣಿಗೆಗಳನ್ನು ಮಾಡ್ತೀವಿ ಅಂತ ಮಾಡಿದ್ರು. ಹೀಗಾಗಿ ನೀವು ನಮ್ಮ ದೇವಸ್ಥಾನವನ್ನು ಹೊಡಿತೀರಾ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಈ ಭಕ್ತಿ ಪಂಥ, ಭಕ್ತಿ ಚಳವಳಿ ಆರಂಭವಾದದ್ದರ ಮೊದಲ ಹೆಜ್ಜೆಯೇ ಗೀತಗೋವಿಂದದಲ್ಲಿ, ಜಯದೇವನಲ್ಲಿ ನಾವು ಕಾಣ್ತೀವಿ. ವಸ್ತುತಃ ಜಯದೇವನಿಗಾದರೂ ಇದೆಲ್ಲ ಇತ್ತೋ ಇಲ್ಲವೋ ಊಹೆಗೆ. ಕಾರಣ, ಗೀತಗೋವಿಂದದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕವನ್ನು, ಮಧುರ ಭಕ್ತಿಯನ್ನು, ದೈವಿಕ ಶೃಂಗಾರವನ್ನು ಕಾಣಿಸ್ತಾರೆ. ಅದರೊಳಗೂ ಗೌಡಿಯ ವೈಷ್ಣವ ಪರಂಪರೆಯಂತೂ ಇದನ್ನು ಪ್ರಸ್ಥಾನತ್ರಯಿಯಲ್ಲಿ ಒಂದಾಗಿಟ್ಟುಕೊಂಡಿದೆ. ಆದರೆ ಗೀತಗೋವಿಂದದಲ್ಲಿ ಎಲ್ಲಿಯೂ ಕೂಡ ಸೂಚ್ಯವಾಗಿ, ವಾಚ್ಯವಾಗಿ, ಪ್ರಕಟವಾಗಿ, ಪ್ರಚ್ಛನ್ನವಾಗಿ ಯಾವ ರೀತಿಯಲ್ಲೂ ರಾಧೆ ಜೀವಾತ್ಮ, ಕೃಷ್ಣ ಪರಮಾತ್ಮ, ಇಲ್ಲಿರುವುದು ದೈವಿಕವಾದ ಶೃಂಗಾರ, ಇದರ ಸೊಲ್ಲೂ ಕೂಡ ಬರುವುದಿಲ್ಲ. ಅವನ ಪ್ರತಿಜ್ಞೆಯೇ ಯದಿಹರಿಸ್ಮರಣೆ ಸರಸಂ ಮನು. ನಿಮಗೆ ಪರಮಾತ್ಮನನ್ನು ನೆನೆಯಬೇಕು ಅಂತಿದ್ರೆ ಯದಿಹರಿಸ್ಮರಣೆ ಸರಸಂ ಮನು, ಯದಿ ವಿಲಾಸ ಕಲಾಸು ಕುತೂಹಲಂ. ವಿಲಾಸದ ಕಲೆಗಳಲ್ಲಿ, ಗೀತ, ನೃತ್ಯ, ವಾದ್ಯ, ಚಿತ್ರ, ಶೃಂಗಾರಾದಿಗಳಲ್ಲಿ ಆಸಕ್ತಿ ಇದ್ದರೆ ಮಧುರ ಕೋಮಲ ಕಾಂತ ಪದಾವಲೀಂ ಶೃಣು ತದಾ ಜಯದೇವ ಸರಸ್ವತೀಂ. ಹಾಗಿದ್ದಾಗ ಮಧುರ ಕೋಮಲ ಕಾಂತ ಪದಾವಲಿಯಾದ ಜಯದೇವನ ಈ ಒಂದು ಮಾಧುರ್ಯದ ಪರಾಕಾಷ್ಠೆಯನ್ನು ಕೇಳಿ ಅಂತ. ವಾಗ್ದೇವತಾ ಚರಿತ ಚಿತ್ರಿತ ಚಾರು ಸದ್ಮಾ ಪದ್ಮಾವತಿ ಚರಣಚಾರಣ ಚಕ್ರವರ್ತಿ ಶ್ರೀವಾಸುದೇವ ರತಿಕೇಲಿ ಕಲಾಸಮೇತಮೇತಂ ಕರೋತಿ ಜಯದೇವ ಕವಿ ಪ್ರಬಂಧಂ. ಶ್ರೀವಾಸುದೇವ ರತಿಕೇಲಿ ಕಲಾಸಮೇತಂ ಅಂತ ಹೇಳಿದ್ದಾನೆ ಹೊರತುನುವೆ ಇನ್ನು ಯಾವುದೇ ರೀತಿಯಾದ ಅಲೌಕಿಕ ಅಂತ ಅನ್ನೋದನ್ನು ಹೇಳಿಲ್ಲ. ಆದರೂ ಆ ಅಲೌಕಿಕ ಸ್ತರದಿಂದಲೇ ವ್ಯಾಪಕವಾಗಿ ಪರಿಣಾಮಗೊಂಡಿದೆ.
ಅಂದರೆ ಯಾವುದು ಜಯದೇವ ರತಿ ಶೃಂಗಾರ ಅಂತಂದನೋ ಅದು ಅಖಿಲ ಭಾರತದ ಮಟ್ಟದಲ್ಲಿ ಶೃಂಗಾರ, ಶಾಂತ, ವೈರಾಗ್ಯ, ಮೋಕ್ಷ ಆ ಮಟ್ಟಕ್ಕೆ ಬೆಳೆಯಿತು. ಹೀಗೆ ನೋಡಿದಾಗ ಕವಿಯ ಆಶಯಗಳನ್ನು ಮೀರಿ ಅದಕ್ಕಿಂತ ಉದಾತ್ತೀಕೃತವಾಗುವಂತಿದ್ದರೆ ಯಾತಕ್ಕೆ ಬೇಡ, ನಾವು ಯಾತಕ್ಕೆ ನಿರಾಕರಿಸಬೇಕು? ಮತ್ತು ಕಾವ್ಯದ ಅರ್ಥ ಇಷ್ಟೇ ಅಂತ ಕವಿಯೂ ಹೇಳಲಾರ. ಒಂದು ಗಾದೆಯೇ ಇದೆಯಲ್ಲ, ಶೇಕ್ಸ್ಪಿಯರ್ ಈಗ ಪರೀಕ್ಷೆಗೆ ಬಂದು ಕೂತಿದ್ದಿದ್ದರೆ ಫೇಲ್ ಆಗ್ತಾ ಇದ್ದ, ಯಾಕೆಂದರೆ ಅವನು ವಿಮರ್ಶಕರನ್ನೆಲ್ಲ ಓದಿಲ್ಲ ಅಂತ. ಬ್ರ್ಯಾಡ್ಲೆಯಿಂದ ಹ್ಯಾರಾಲ್ಡ್ ಬ್ಲೂಮ್ವರೆಗೆ ಬೇಕಾದಷ್ಟು ಜನ ಬರೆದಿದ್ದಾರೆ. ಒಬ್ಬೊಬ್ಬರು ಶೇಕ್ಸ್ಪಿಯರ್ನ ಬಗ್ಗೆ ಬರೆದಿರೋ ಪುಸ್ತಕಗಳನ್ನು ಸೇರಿಸಿದ್ರೆ ಒಂದು ದೊಡ್ಡ ಲೈಬ್ರರಿ ಆಗುತ್ತದೆ. ಹ್ಯಾಮ್ಲೆಟ್ನ ಬಗ್ಗೆಗೇ 40,000 ಪುಸ್ತಕಗಳು, ಲೇಖನಗಳು ಬಂದಿವೆ ಅಂತಂತಾರೆ. ಹೀಗಿರುವಾಗ ಶೇಕ್ಸ್ಪಿಯರ್ ಹಾಗೆ ಅನಿಯಂತ್ರಿತವಾಗಿ ಆ ಒಂದು ಧ್ವನಿ ಪರಂಪರೆಯಿಂದ ಬೆಳಗಬಾರದು ಅಂತೇನೂ ಇಲ್ವಲ್ಲ. ಜಯದೇವನ ಕೃತಿಯಾದರೂ ಅಷ್ಟೇ. ಮತ್ತು ನಮ್ಮ ಭಾವ, ಆ ಭಾವದ ಬಳ್ಳಿ ಬೆಳ್ಕೊಳ್ಳೋಕ್ಕೆ ಜಯದೇವನ ಗೀತಗೋವಿಂದ ಒಂದು ವಿತಾನ, ಒಂದು ಮಂಟಪ, ಒಂದು ಚಪ್ಪರ. ಆ ಚಪ್ಪರ ಅದು ಸ್ಥಾವರ. ಚಪ್ಪರ ಬೆಳೆಯೋದಿಲ್ಲ, ಚಪ್ಪರದ ಮೇಲೆ ಬಳ್ಳಿ ಬೆಳೆಯುತ್ತದೆ. ನಮ್ಮ ಭಾವನೆಗಳನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಹೀಗೆ ನಾವು ಕಾಣ್ತೀವಿ. ಒಟ್ಟಿನಲ್ಲಿ ತುಂಬ ಪುಣ್ಯಾತ್ಮ ಜಯದೇವ. ನೆಮ್ಮದಿಯ ಬಾಳನ್ನು ಬಾಳದ, ಜೊತೆಗೆ ತುಂಬ ಅಜರಾಮರವಾದ ಹೆಸರನ್ನು ಪಡೆದ. ಅಲ್ಲಿ ವಿಶಿಷ್ಟತೆ ಏನಂದರೆ ವ್ಯಾಸ ವಾಲ್ಮೀಕಿಗಳದು ಆರ್ಷಕಾವ್ಯ. ಅಂದರೆ ವೈದಿಕ ಭಾಷೆಗೆ, ಆ ಅನುಷ್ಠುಪ್ ತ್ರಿಷ್ಟುಪ್ಪುಗಳ ಘೋಷಕ್ಕೆ ಹತ್ತಿರ ಇರತಕ್ಕಂಥ ಋಷ್ಯಾಶ್ರಮದ ಪ್ರಧಾನ ಜೀವನ, ನಗರದ ಜೀವನ ಬಂದರೂ ಮತ್ತೆ ಪಾಂಡವರನ್ನು, ರಾಮಾದಿಗಳನ್ನು ಕಾಡಿಗೆ ಕಳಿಸಿಬಿಡ್ತಾರೆ ಆ ಋಷಿಕವಿಗಳು. ಕಾಡಿನಲ್ಲಿ ಆ ಋಷಿಗಳ ಜೊತೆಯಲ್ಲಿ ಆ ಒಂದು ಆರಣ್ಯಕ ಸಂಸ್ಕೃತಿಯಲ್ಲಿ ಬೆಳೆದು ಬರಬೇಕು ಮತ್ತು ವೀರೋಚಿತವಾದ, ಧೀರೋದಾತ್ತವಾದ ರೀತಿಯಲ್ಲಿ ಬಾಳಬೇಕು. ಗಂಭೀರವಾದ ಆರ್ಷ ತತ್ವಗಳಿಗೆ ಅನುಸಾರವಾಗಿ ಜೀವನವನ್ನು ನಡೆಸಬೇಕು. ಸುಖ ದುಃಖಗಳನ್ನು ಮೀರಿದಂಥ ಒಂದು ಆನಂದದ ಸ್ಥಿತಿ ಇದೆ, ಅದು ಕರ್ಮಯೋಗದ ಲೋಕಸಂಗ್ರಹ ರೂಪವಾದಂಥದ್ದು ಅನ್ನುವುದನ್ನು ಮತ್ತೆ ಮತ್ತೆ ನಾವು ರಾಮಾಯಣ ಮಹಾಭಾರತದಲ್ಲಿ ಕಾಣ್ತೀವಿ. ಟೈಟಾನಿಕ್ ಕ್ಯಾರೆಕ್ಟರ್ಸ್, ಎಪಿಕ್ ಕ್ಯಾರೆಕ್ಟರ್ಸ್. ಆಮೇಲೆ ಕಾಳಿದಾಸನಲ್ಲಿ ಬಂದರೆ ನಾಗರಿಕ ಸಂಸ್ಕೃತಿ, ಅರ್ಬನ್. ಕಾಡಿಗೆ ಹೋಗ್ತಾನೆ, ಆದರೆ ವಾಪಸ್ ಮತ್ತೆ ಬಂದುಬಿಡ್ತಾನೆ ನಾಡಿಗೆ. ದಿಲೀಪ ಋಷ್ಯಾಶ್ರಮದಲ್ಲಿರ್ತಕ್ಕಂಥ ವಸಿಷ್ಠರನ್ನ ನೋಡೋದಕ್ಕೆ ಹೋಗ್ತಾನೆ, ಮತ್ತೆ ವಾಪಸ್ ಬಂದುಬಿಡ್ತಾನೆ. ದುಷ್ಯಂತ ಬೇಟೆ ಆಡೋಕ್ಕೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಹೀಗೆ ವಾಲ್ಮೀಕಿ ವ್ಯಾಸರಲ್ಲಿ ಯಾವುದು ಕಾಡು ಸ್ಥಾಯಿಯಾಗಿ ನಗರ ಸಂಚಾರಿಯಾಗಿತ್ತು, ಇಲ್ಲಿ ನಗರ ಸ್ಥಾಯಿಯಾಗಿ ಕಾಡು ಸಂಚಾರಿ ಆಗುತ್ತದೆ. ಗೀತಗೋವಿಂದದ ಕಾಲಕ್ಕೆ ಕಾಡು ಅಲ್ಲ, ಊರು ಅಲ್ಲ, ಹಳ್ಳಿಯೂ ಅಲ್ಲ, ಉಪವನ, ಗಾರ್ಡನ್, ಅಲ್ಲಿ ಓಡಾಟ. ಹೀಗಾಗಿ ಕಾಳಿದಾಸನಂತೆ ಪುರುಷಾರ್ಥ ಚತುಷ್ಟಯ ಪ್ರಬೋಧಕವಾದ ರಘುವಂಶವೋ, ಕಾಮನನ್ನು ಸುಟ್ಟು ನಿಜವಾಗಿ ಪ್ರೇಮವನ್ನು ಆರಾಧಿಸ್ತಕ್ಕಂಥ ಪಾರ್ವತಿ ಪರಮೇಶ್ವರರು, ಶಾಪಾನುಗ್ರಹಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡಿ ಪರಿಶುದ್ಧರಾಗಿ ಬರುವ ಈ ನಮ್ಮ ಶಕುಂತಲೆ ದುಷ್ಯಂತರು, ಅಥವಾ ಯಕ್ಷ ಯಕ್ಷಿಯರು, ಅಥವಾ ಊರ್ವಶಿ ಪುರೂರವರು, ಎಲ್ಲಿ ನೋಡಿದರೂ ಪ್ರೇಮಕ್ಕೆ ಒಂದು ಉತ್ಕಟವಾದ ಪರೀಕ್ಷೆ, ವರ್ಷಗಟ್ಟಲೆ ತಪನೆ ಇತ್ಯಾದಿಗಳನ್ನು ಕಾಣ್ತೀವಿ. ಇನ್ನು ರಾಮಾಯಣ ಮಹಾಭಾರತಗಳಂತೂ ಕೇಳಲೇಬೇಕಾಗಿಲ್ಲ. ನಾನಾ ವಿಧವಾಗಿ ಲೋಕೋತ್ತರವಾದ ಸಂದರ್ಭಗಳಲ್ಲಿ ಪ್ರೀತಿ ಪರೀಕ್ಷೆಗಳಿಗೆ, ಪ್ರೀತಿ ಪ್ರಣಯಗಳಿಗೆ ಬರುವ ಪರೀಕ್ಷೆ, ಆ ಮೂಲಕವಾಗಿ ಅಗ್ನಿದಿವ್ಯಗಳನ್ನು ಹಾದು ಬರುವಂಥದ್ದೆಲ್ಲ. ಇಲ್ಲಿ ಹಾಗಲ್ಲವೇ ಇಲ್ಲ. ಲಲಿತ ಲವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರದಲ್ಲಿ, ಆ ಮಧುಕರ ನಿಖರ ಕರಂಬಿತ ಕೋಕಿಲ ಕೂಜಿತ ಕುಂಜ ಕುಟೀರದಲ್ಲಿ ರಾಸೇ ಹರಿರಿಹ ನೃತ್ಯತಿ ಯುವತಿ ಜನೇನ ಸಮಂ ಸಖಿ ವಸಂತೆ ಅಂತನ್ನುವ ವಸಂತ ಋತುವಿನಲ್ಲಿ ಒಂದು 2-3 ದಿವಸಗಳಲ್ಲಿ ನಡೆದು ಹೋಗ್ತಕ್ಕಂಥ ಘಟನೆ. ಅಷ್ಟರೊಳಗೆ ಕೃಷ್ಣ ರಾಧೆಯಿಂದ ದೂರ ಆಗೋದು, ರಾಧೆ ಕೃಷ್ಣನಿಂದ ದೂರ ಆಗೋದು, ಕೃಷ್ಣ ರಾಧೆಯನ್ನು ಒಲಿಸ್ಕೊಳಕ್ಕೆ ಬರೋದು, ರಾಧೆ ಮುನಿಸು ಮಾಡ್ಕೊಂಡು ಹೋಗೋದು, ಮತ್ತು ಸಂಕಟ ಪಡೋದು, ಸಖಿಯನ್ನು ಕಳಿಸ್ಕೊಡೋದು, ಅವನ ಸಂದೇಶ ಕೊಡೋದು, ಇವಳು ಸಂದೇಶ ಕೊಡೋದು, ಬೈಕೊಳ್ಳೋದು, ಬೈಯುವುದು, ಮತ್ತು ಸಮಾಧಾನಗೊಳ್ಳುವುದು. ಅಂದರೆ ಚಿಟಿಕೆ ಚಪ್ಪರದಂತೆ ಅಷ್ಟು ಬೇಗ ಮುಗಿದು ಹೋಗುತ್ತದೆ. ಇದು ಭಾರತೀಯ ಸಂಸ್ಕೃತಿ ಪಡ್ಕೊಳ್ತಕ್ಕಂಥ ಸ್ಥಿತ್ಯಂತರಗಳಿಗೂ ಕೂಡ ಒಂದು ಸಂಕೇತವಾಗಿದೆ ಅಂತ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ಯಾರೂ ತೀವ್ರವಾದ ಶಾಶ್ವತ ವಿರಹವನ್ನು ತಾಳಲಾರರು, ಮತ್ತು ಇನ್ಯಾವ್ಯಾವ ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನು ಇಟ್ಕೊಳ್ಳಲಾರರು. ಅವನು ನನಗೆ ಬೇಕು, ಅವಳು ತನಗೆ ಬೇಕು, ಇಷ್ಟರೊಳಗೆ ಮುಗಿಯತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಖಿಯರು. ಇಲ್ಲಿ ಯಾರು ದೊಡ್ಡ ಪಾತ್ರಗಳು ಬರೋದಿಲ್ಲ. ಒಬ್ಬ ಋಷಿ ಬರೋದಿಲ್ಲ, ಒಬ್ಬ ರಾಜ ಬರೋದಿಲ್ಲ, ಹಿರಿಯರು ಬರೋಲ್ಲ. ಕೃಷ್ಣ, ರಾಧೆ, ಸಖಿ, 3 ಜನ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳನ್ನು ಪಡ್ಕೊಳ್ತು ಜನಮಾನಸವನ್ನು, ಭಾವದ ಸ್ವರೂಪವನ್ನು ಕವಿ ಗುರುತಿಸ್ಕೊಂಡ.
ಮತ್ತು ಕಾಳಿದಾಸನಲ್ಲಿ ವ್ಯಾಸ ವಾಲ್ಮೀಕಿಗಳ ಆರ್ಷ ಛಂದಸ್ಸುಗಳು ಅನುಷ್ಟುಪ್ಪು ತ್ರಿಷ್ಟುಪ್ಪುಗಳನ್ನು ಮೀರಿ ಅಲ್ಲಿಯ ಆರ್ಷೇಯವಾದಂಥ ಉಪಮ, ರೂಪಕ, ಉತ್ಪ್ರೇಕ್ಷ, ಅತಿಶಯೋಕ್ತಿ, ಅರ್ಥಾಂತರ್ನ್ಯಾಸ ಇತ್ಯಾದಿ ಕೆಲವು ಅಲಂಕಾರಗಳನ್ನೇ ಅಷ್ಟೇ ಇಟ್ಟುಕೊಂಡಿದ್ದನ್ನು ಮೀರಿ ಕಾಳಿದಾಸ ಒಂದು 30-40 ಛಂದಸ್ಸುಗಳನ್ನು ಬಳಸ್ತಾನೆ. ಅದು ಶಿಖರಣಿ ಇರ್ಬೋದು, ಅವೊಂದು ಆವಿಷ್ಕಾರವಾದಂಥ ಮಂದಾಕ್ರಾಂತ, ರಥೋದ್ಧತ, ಧೃತವಲಂಬಿತ, ಪೃಥ್ವಿ ಇತ್ಯಾದಿಗಳಿರ್ಬೋದು. ಹೀಗೆ ಬೇಕಾದಂತೆ ಅವನು ಬಳಸ್ತಾನೆ. ಜೊತೆಯಲ್ಲಿ ಅವನಿಗೆ ತುಂಬ ಪ್ರಿಯವಾದ ಉಪಜಾತಿಯಲ್ಲಿ ಆರ್ಯಾದಲ್ಲಿ ಬಹಳ ಸೊಗಸಾದ ಭಂಗಿ ಬೆಡಗುಗಳನ್ನು ತೋರಿಸ್ತಾನೆ. ಮತ್ತು ಅವನು ಇನ್ನಷ್ಟು ವಿಶಿಷ್ಟವಾದಂಥ ಸಮಾಸೂಕ್ತಿ ಇರ್ಬೋದು, ಅರ್ಥಾಂತರ್ನ್ಯಾಸ ಇರ್ಬೋದು, ನಿದರ್ಶನ ಇರ್ಬೋದು, ಪ್ರತಿವಸ್ತೂಪಮ ಇರ್ಬೋದು, ತುಲ್ಯಯೋಗಿತ ಇರ್ಬೋದು, ದೀಪಕ ಮೊದಲಾದಂಥ ಬೇರೆ ಬೇರೆ ಅಲಂಕಾರಗಳನ್ನು ತೋರ್ಪಡಿಸ್ತಾನೆ. ಹೀಗೆ ಸೂಕ್ಷ್ಮತರವಾಗುತ್ತದೆ. ಆದರೆ ಇವರು ಯಾರೂ ಕೂಡ ವೇದ ಕವಿಗಳಾಗಲಿ, ಆರ್ಷಕವಿಗಳಾದಂಥ ವ್ಯಾಸ ವಾಲ್ಮೀಕಿಗಳಾಗಲಿ, ಮತ್ತು ಹ್ಲಾದ ಕವಿಯಾಗಿರ್ತಕ್ಕಂಥ ಕಾಳಿದಾಸ ಆಗಲಿ, ಇವರು ಯಾರೂ ತಾಳ ಹಾಕಿಕೊಂಡು ಕೈ ತಟ್ಟಿಕೊಂಡು ಕುಣಿಯುವಂಥ ಹಾಡುಗಳನ್ನು ಬರೆದಿರಲಿಲ್ಲ. ಅದನ್ನು ಬರೆಯುವ ಭಾಗ್ಯ, ಅವಕಾಶ ಇವನಿಗಿತ್ತು. ಅಂದರೆ ಒಬ್ಬ ಪ್ರತಿಭಾಶಾಲಿ ಆದವನು ಮುಗಿದೋಯ್ತು ಇಲ್ಲಿಗೆ ಅಂದುಕೊಳ್ಳಲ್ಲ, ಇನ್ಯಾವುದೋ ಒಂದು ಅವೆನ್ಯೂ ತೆಗೆದಿರುತ್ತೆ, ಇನ್ಯಾವುದೋ ಒಂದು ಬಾಗಿಲು ತೆಗೆದಿರುತ್ತದೆ ಅಂತ ಅಂದ್ಕೋತಾನೆ. ನೋಡೋದಕ್ಕೆ ಅದು ಗೋಡೆ, ದುರ್ಯೋಧನ ಮೈಸಭೆಯನ್ನು ಕಂಡಂತೆ. ಆದರೆ ಪ್ರತಿಭಾಶಾಲಿಗೆ ಅಲ್ಲಿ ಬಾಗಿಲು, ಅವನ ಭಾಗ್ಯದ ಬಾಗಿಲೇ ತೆರೆದಿರುತ್ತದೆ. ಅದನ್ನು ನಾವು ಜಯದೇವನಲ್ಲಿ ಕಾಣ್ತೀವಿ. ನಿಜ, ಸಾಮಗಾನ ಇತ್ತು, ಗ್ರಾಮಗಾನ, ಆರಣ್ಯಕ ಗಾನ, ಊಹ್ಯಗಾನ ಅಂತೆಲ್ಲ. ಆದರೆ ಅದನ್ನು ತಾಳ ಹಾಕಿಕೊಂಡು ಹಾಡುವುದು ಹೇಗೆ ಅಂತ ನಮಗೆ ಗೊತ್ತಾಗಲಿಲ್ಲ. ತಲವಕಾರ ಶಾಖೆ ಅಂತ ಒಂದಿತ್ತು. ತಲವಕಾರ ಶಾಖೆ ತಾಳ ಹಾಕಿಕೊಂಡು ಸಾಮ ಹಾಡ್ತಾ ಇದ್ದಿದ್ದು ಅನ್ನೋ ಅಭಿಪ್ರಾಯ ಉಂಟು. ತಲವಕಾರ, ತಲದಿಂದ ಬಂದದ್ದು ತಾಲ, ಕೈ ತಟ್ಟಿಕೊಂಡು ಹಾಡ್ತಕ್ಕಂಥದ್ದು. ಆದರೆ ಅದು ಲುಪ್ತವಾಗಿತ್ತು. ಕಾಳಿದಾಸ ತನ್ನ ನಾಟಕಗಳಿಗೆ ಗೇಯಗಳನ್ನು ತಾನು ಬರ್ಕೊಂಡೋ ಏನೋ, ನಮಗದು ಸಿಕ್ಕಿಲ್ಲ. ಆರ್ಯ ಪದ್ಯಗಳು ಬಿಟ್ಟರೆ ಇನ್ಯಾವುದೂ ಸಿಕ್ಕಿಲ್ಲ. ಧ್ರುವಗಳು ಅಂತ ಇದ್ದವು, ಧ್ರುವಗೀತಗಳು ಅಂತ ಧ್ರುವಾಧ್ಯಾಯದಲ್ಲಿ ಬೇಕಾದಂತೆ ಹೇಳ್ತಾನೆ ಭರತಮುನಿ. ಆದರೆ ಅವುಗಳಿಗಿಂತ ಆಕರ್ಷಕವಾಗಿ, ಅವುಗಳಿಗಿಂತ ಇಂಪಾಗಿ, ಅವುಗಳಿಗಿಂತ ಸೊಂಪಾಗಿ, ಅವುಗಳಿಗಿಂತ ತಂಪಾಗಿ, ಅವುಗಳಿಗಿಂತ ಅಲಂಪಿನಿಂದ ಇರುವಂತೆ ಒಂದು ಪದಶೈಲಿಯಿಂದ ರಚನೆ ಮಾಡುವ ಗೇಯಕ್ರಮಕ್ಕೆ ಜಯದೇವನವರೆಗೂ ಕಾಯಬೇಕಾಯಿತು. ಹೇಳ್ತಾರೆ ವಿದ್ವಾಂಸರು, ಅದು ಅಪಭ್ರಂಶ ಮೊದಲಾದ ಪ್ರಾಕೃತ ಭಾಷೆಗಳಿಂದ ಸ್ಫೂರ್ತಿಗೊಂಡದ್ದು ಅಂತ ಇರಬಹುದು. ಆದರೆ ಅವುಗಳೆಲ್ಲ ಮತ್ತೆ ಜಯದೇವನ ಸಂಸ್ಕೃತಕ್ಕೆ ಸ್ಫೂರ್ತಿಯನ್ನು ಕಾಣುವುದಕ್ಕೆ ಕಾಯಬೇಕಾಯಿತು. ಅಂದರೆ ಫ್ರಮ್ ವೇರ್ ಹಿ ಗೆಟ್ಸ್ ಇನ್ಸ್ಪೈರ್ಡ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಹಿ ಇನ್ಸ್ಪೈರ್ಸ್ ದ ರೆಸ್ಟ್ ಈಸ್ ಫಾರ್ ಮೋರ್ ಇಂಪಾರ್ಟೆಂಟ್ ಅಂತ. ಎಲ್ಲಿಯೋ ಯಾವುದೋ ಒಂದು ಕಾರಣದಿಂದ ಆಗುತ್ತದೆ. ಬೇಡನ ಬಾಣ ವಾಲ್ಮೀಕಿಗೆ ಸ್ಫೂರ್ತಿ ತಂದುಕೊಟ್ಟರೆ, ಸರ್ಪಯಾಗ ವೈಶಂಪಾಯನನಿಗೆ ಜನಮೇಜನಿಗೆ ಸ್ಫೂರ್ತಿ ತಂದುಕೊಟ್ಟರೆ, ಕಾಳಿದಾಸನಿಗೆ ಯಾವುದೋ ಒಂದು ಮೋಡ ಸ್ಫೂರ್ತಿ ತಂದುಕೊಟ್ಟರೆ, ಒಂದು ಬೇಡನ ಬಾಣದಷ್ಟೇನಾ ರಾಮಾಯಣ, ಒಂದು ಸರ್ಪಯಾಗದಷ್ಟೇನಾ ಮಹಾಭಾರತ, ಒಂದು ಮೋಡದ ಗಂಧರ್ವ ನಗರ ಲೇಖೆ ಅಂತ ಪಶ್ಯತ ಏವ ನಶ್ಯತಿ, ನೋಡ್ತಾ ಇದ್ದಂತೆ ಕರಗೋಗುವಷ್ಟೇನಾ ಮೇಘದೂತ ಅಲ್ಲ. ಅದಕ್ಕಿಂತ ಮಿಗಿಲಾದದ್ದು ಜಯದೇವನು. ಹಾಗೆ ಮಹಾಪ್ರತಿಭಾಶಾಲಿಗೆ ಒಂದು ಸಣ್ಣ ಸೂಚನೆ ಸಾಕು, ಅವನು ಶಾಶ್ವತ ಸೌಂದರ್ಯವನ್ನು ನಿರ್ಮಾಣ ಮಾಡುವ ಕ್ಷಮತ್ವವನ್ನು ಪಡ್ಕೊಳ್ತಾನೆ. ಹಾಗೆ ಗೀತಗೋವಿಂದ ಮಾತ್ರವಲ್ಲ, ಯಾವ ಪ್ರಾಂತೀಯ ಭಾಷೆಗಳಲ್ಲಿ ಅವಧಿ, ಬ್ರಜ, ಭೋಜ್ಪುರಿ, ಮೈಥಿಲಿ, ಬಂಗಾಳಿ, ಗುಜರಾತಿ ಇತ್ಯಾದಿ ಉತ್ತರ ಭಾರತಗಳು, ಅದಕ್ಕೂ ಪ್ರಾಚೀನವಾಗಿದ್ದಂತಹ ಅಪಭ್ರಂಶ, ಮಾಗಧಿ, ಅರ್ಧಮಾಗಧಿ, ಓಢ್ರಮಾಗಧಿ, ಚೂಲಿಕಾ ಪೈಶಾಚಿ, ನಕ್ಕ, ಶೌರಸೇನಿ ಮೊದಲಾದ ಬೇರೆ ಬೇರೆ ಪ್ರಾಕೃತಗಳಲ್ಲಿ ಎಲ್ಲಿಯೂ ಈ ಮಟ್ಟದ ನಾದ, ಈ ಮಟ್ಟದ ಸೊಗಸು, ಈ ಮಟ್ಟದ ಲಯ ಸುಭಗತಿಯನ್ನು ಕಂಡಿರಲಿಲ್ಲ. ಅದು ಬಹಳ ವಿಶಿಷ್ಟವಾದದ್ದು ಅಂತ ಅನಿಸುತ್ತದೆ. ರಾಳ್ಳಪಲ್ಲಿಯವರು ಬಹಳ ಚೆನ್ನಾಗಿ ಗೀತಗೋವಿಂದದ ಪಾಠಶುದ್ಧಿಯ ಬಗ್ಗೆ ಬರೆದ ಒಂದು ಲೇಖನದಲ್ಲಿ ಹೇಳ್ತಾರೆ, ತಾಲವ್ಯ ದಂತ್ಯಾಕ್ಷರಗಳಿಂದ ತುಂಬಿ ನಡುನಡುವೆ ಪರಸವರ್ಣಗಳಿಂದಲೂ ಅನುಸ್ವಾರಗಳಿಂದಲೂ ಮೆದುವಾಗಿ ಸಂಯುಕ್ತ ವರ್ಣಮಯವಾಗದೆ ಮನನೋಯಿಸದ ಸಮಾಸಗಳ ಹೊಲಿಗೆಯ ಅಂದದಿಂದ ಯತಿಸ್ಥಾನಗಳಲ್ಲಿ ಚೆನ್ನಾಗಿ ನೆಲೆಸಿರುವ ಪದವಾಕ್ಯಗಳ ಹದದಿಂದ ಅನನ್ಯ ಸಾಧಾರಣವಾಗಿ ನಡೆಯುತ್ತಾ ಮೊದಲನೆಯ ಸಲ ರುಚಿ ನೋಡಿದಾಗಲೇ ಯಾವ ರಸಿಕನ ಕಿವಿಯಲ್ಲಿ ತಾನೇ ಅಮೃತವನ್ನಿವು ಚೆಲ್ಲುವುದಿಲ್ಲ ಅಂತ. ಇಷ್ಟು ಇಂಪಾಗಿರುವಂಥದ್ದು ಮಾಡಿದ್ದಾನೆ. ಎಲ್ಲಿವರೆಗೆ ಅಂದರೆ, ಅಲ್ಲಿವರೆಗೂ ಸಂಸ್ಕೃತ ಕರ್ಕಶ ಭಾಷೆ ಅಂತ ಅಪಖ್ಯಾತಿ ಪಡೆದಿತ್ತು. ಪರುಸಾ ಸಕ್ಕಯ ಬಂದಾಹ ಪೌವಿ ಮೌವಾ ಪಾವುಗೆರಹ ಅಂತ ಒಂದು ಪ್ರಾಕೃತದ ಮಾತು. ಸಂಸ್ಕೃತ ಪರುಷ ಕರ್ಕಶವಾದದ್ದು, ಪ್ರಕೃತಿ ಮಧುರವಾದದ್ದು ಪ್ರಾಕೃತ ಅಂತ. ಉಜ್ಜೈ ಸಕ್ಕೈ ಕವ್ವಂ ಸಕ್ಕೈ ಕವ್ವಿಂಚ ನಿಮ್ಮಿಯಂಜೇಣ ವಂಸ ಅರಮ್ಯ ಫಲಿತ್ತೆ ತಡೆಯತ್ತಟ್ಟತ್ತಣಂಕುಣಯಿ ಅಂತ ಜಯವಲ್ಲಭ ಹೇಳ್ತಾನೆ.
ಸಂಸ್ಕೃತ ಕಾವ್ಯಕ್ಕೆ ಬೆಂಕಿ ಬಿದ್ದೋಗಲಿ, ಸಂಸ್ಕೃತ ಕಾವ್ಯ ಬರೆಯೋರು ಬೆಂಕಿ ಬಿದ್ದೋಗಲಿ, ಸಂಸ್ಕೃತವನ್ನು ಬರೆದರೆ, ಮಾತಾಡಿದ್ರೆ, ಓದಿದ್ರೆ ಬಿದಿರು ಮಳೆಗೆ ಬೆಂಕಿ ಇಟ್ಟಂತೆ ಚಟಪಟ ಶಬ್ದ ಬರುತ್ತದೆ ಅಂತ ವಜ್ಜಾಲಗ್ಗ ಅನ್ನುವ ಕಾವ್ಯದಲ್ಲಿ ಹೇಳ್ತಾನೆ. ಅಮಿಯಂ ಪಾವ್ವ ಕೌವಂ ಅಂತ ಒಂದು ಮಾತು ಉಂಟು. ಪ್ರಾಕೃತ ಕಾವ್ಯ ಅಮೃತ, ಇಂಪಾಗಿರ್ತಕ್ಕಂಥದ್ದು ಅಂತ. ಇಂಥ ಚಾಲೆಂಜನ್ನು ಅಷ್ಟನ್ನು ಒರೆಸಿ ಹಾಕುವಂಥ ಕೆಲಸವನ್ನು ಮಾಡಿಬಿಟ್ಟ ಜಯದೇವ ಅಟ್ ಒನ್ ಸ್ಟ್ರೋಕ್. ಸುಮ್ಮನೆ ವಾದಗಳಿಂದ ಉತ್ತರ ಕೊಟ್ಟು ಏನೂ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಉತ್ತರವನ್ನು ನಿರ್ಮಾಣ ಮಾಡಿಕೊಡಬೇಕು. ಅಂದರೆ ಆರ್ಗ್ಯುಮೆಂಟ್ಗಿಂತ ಕ್ರಿಯೇಟಿವಿಟಿಯೇ ಎಲ್ಲ ಡಿಬೇಟ್ಸನ್ನು ನಿಲ್ಲಿಸುವಂಥದ್ದಾಗುತ್ತದೆ. ಇದನ್ನು ಜಯದೇವ ಮಾಡ್ದ. ಅವನು ಯಾವ ಶಾಸ್ತ್ರ ಗ್ರಂಥ ಬರಲಿಲ್ಲ, ಸಂಸ್ಕೃತಂ ಸುಮಧುರ ಭಾಷಾ ಅಂತೇನೂ ಬರೀಲಿಲ್ಲ. ಅವನಷ್ಟೇ ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲನ ಜನಿತ ಮನೋಜಂ ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ್ ಹೃದಯ ಸರೋಜಂ ಅಂತ ಬರೆದುಬಿಟ್ಟ. ಎಲ್ಲರೂ ಒಪ್ಕೊಳ್ಬೇಕಾಯಿತು. ಹೀಗೆ ಪ್ರತ್ಯಕ್ಷವಾಗಿ ಎದುರಿಗೆ ನಿಂತಾಗ ಇನ್ನೇನು ತರ್ಕಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಗೇಯಕ್ಕೆ, ಗಾನಕ್ಕೆ ಒದಗಿ ಬರುವುದು ಅಂದರೆ ಸಂಸ್ಕೃತ ಅನ್ನುವ ಮಟ್ಟಕ್ಕೆ ತನ್ನ ಕೇವಲ 24 ಅಷ್ಟಪದಿಗಳಿಂದ ಮಾಡಿಬಿಟ್ಟ. ಇವೆಲ್ಲ ಅವನ ದೊಡ್ಡ ಸಾಧನೆಗಳಲ್ಲಿ ನಮಗೆ ಗಣ್ಯವಾಗುವಂಥವು. ಅವನು 12ನೇ ಶತಮಾನದ ಉತ್ತರಾರ್ಧದಲ್ಲಿ ಇದ್ದ. ಅವನ ತಂದೆ ಭೋಜದೇವ ಅಂತ, ತಾಯಿ ರಮಾದೇವಿ ಅಂತಾರೆ, ವಾಮಾದೇವಿ ಅಥವಾ ರಾಧಾದೇವಿ ಅಂತಲೂ ಹೇಳ್ತಾರೆ. ಅವನ ಪತ್ನಿ ರೋಹಿಣಿ ಅಥವಾ ಹೆಸರಿರುವಂತೆ ಪದ್ಮಾವತಿ ಅಂತ ಹೇಳ್ತಾರೆ. ಬೇಕಾದಷ್ಟು ಕಥೆಗಳು ಉಂಟು. ದೊಡ್ಡವರಾದ ಮೇಲೆ ಅವ್ರ ಸುತ್ತಲೂ ಬೇಕೋ ಬೇಡವೋ, ಒಳ್ಳೆಯದೋ ಕೆಟ್ಟದ್ದೋ ಎಲ್ಲ ಕಥೆಗಳು ಸೇರ್ತವೆ. ಸೆಲೆಬ್ರಿಟೀಸ್ ಆರ್ ಆಲ್ವೇಸ್ ಸಾಟ್ ಆಫ್ಟರ್. ಪಾಪರಾಜಿಗಳು ಎಲ್ಲ ಕಡೆಗೂ ಇರ್ತಾರೆ, ಪುಣ್ಯರಾಜಿಗಳು ಇರುತ್ತವೆ. ಜಯದೇವನಿಗೆ ಆ ರೀತಿಯಲ್ಲಾಯಿತು. ಆದರೆ ಯಾವುದೂ ಅವನಿಗೆ ಅನ್ಯಾಯ ಮಾಡುವಂಥ ಕಥೆಗಳಲ್ಲ. ಅವನು ಮಹಾಭಕ್ತ ಅಂತ, ಪೂರ್ಣವಾಗಿ ಪರಮಾತ್ಮನಿಗೆ ಆತ್ಮನಿವೇದನೆ ಮಾಡಿಕೊಂಡವನು ಅಂತ ಬಂತು. ಅವನನ್ನು ಮಹಾವಿಷ್ಣು ಭಕ್ತ, ವೈಷ್ಣವ ಪರಂಪರೆಯವನು ಅಂತೆಲ್ಲ ಹೇಳ್ತಾರೆ. ಆದರೆ ಅವನ ಕಾಲದಲ್ಲಿ ಇದ್ದಂಥ ಶ್ರೀಧರ ದಾಸ ಸದುಕ್ತೀಕರಣಾಮೃತ ಅನ್ನುವಂಥ ಒಂದು ಸುಭಾಷಿತ ಸಂಕಲನ ಬರೆದ. ಸುಮಾರು 2700 ಸುಭಾಷಿತಗಳಿರ್ತಕ್ಕಂಥದ್ದು, ಬಹಳ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್. ಅಲ್ಲಿ ಜಯದೇವನ 31 ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾನೆ. ಅದರೊಳಗೆ 5 ಗೀತಗೋವಿಂದದ್ದು, ಇನ್ನು ಮಿಕ್ಕ 26 ಗೀತಗೋವಿಂದದಲ್ಲಿ ಕಾಣಸಿಗದೇ ಇರತಕ್ಕಂಥದ್ದು. ಅಲ್ಲೆಲ್ಲ ಹೆಚ್ಚಾಗಿ ವೀರ ಮತ್ತು ಕೆಲವೊಂದಿಷ್ಟು ಶೃಂಗಾರ, ಒಂದೆರಡು ಅದ್ಭುತ, ವಿಶೇಷವಾಗಿ ರಾಜಸ್ತುತಿ ಮಾಡುವಂಥದ್ದು. ಇವನ ಆಶ್ರಯದಾತನಾದಂಥ ಲಕ್ಷ್ಮಣಸೇನ ಅನ್ನುವ ಮಹಾರಾಜನನ್ನು ಕುರಿತಾದದ್ದು ಅಂತ ಅನಿಸುತ್ತದೆ. ಆ ಒಂದು ಪದ್ಯಗಳು ಕಾಣಸಿಗುತ್ತವೆ. ಅಲ್ಲಿ ಈ ಗೀತಗೋವಿಂದದಲ್ಲಿ ಬರುವಂಥ ಬೇರೆ ಬೇರೆ ಛಂದಸ್ಸಿನ ಪದ್ಯಗಳು ಯಾವುದಿವೆ, ಯಾವುದನ್ನು ವರ್ಸ್ ಅಂತ ಕರಿತೀವಿ, ನಾಟ್ ಸಾಂಗ್, ಶಾರ್ದೂಲ ಕ್ರೀಡಿತ ಮತ್ತು ಶ್ರದ್ಧರ, ಇವುಗಳಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು ಪದ್ಯಗಳು. ಅವನ್ನು ನೋಡ್ತೀವಿ. ಅಲ್ಲಿ ಜಯದೇವನ ಶೃಂಗಾರೇತರವಾದ ಭಾವಗಳನ್ನು ನಿರ್ವಾಹ ಮಾಡುವ ಶಕ್ತಿ ಏನು ಅಂತ ಗೊತ್ತಾಗುತ್ತದೆ. ಇಲ್ಲಿ ಒಂದು ಮಾತು ಹೇಳಬೇಕು. ಗೀತಗೋವಿಂದದಲ್ಲಿ ಬರುವಂಥ ಆ ಅಷ್ಟಪದಿಗಳಿಗೆ ಸಿಮೆಂಟಿಂಗ್ ಆಗಿ, ವೆಲ್ಡಿಂಗ್ ಆಗಿ, ಹೊಂದಿಕೆಯಾಗಿ ಹೊಲಿಗೆ ಹಾಕುವಂತೆ ಬರುವ 91ರಿಂದ 96 ಶ್ಲೋಕಗಳು ಅಂತ ಯಾವುದಿವೆ, ಅವುಗಳನ್ನು ನೋಡಿದ್ರೆ ಜಯದೇವ ತುಂಬ ದೊಡ್ಡ ಕವಿ ಅಂತಲಾಗಲಿ, ಅವನಿಗೆ ವಿಶಿಷ್ಟತೆ ಇದೆ ಅಂತಲಾಗಲಿ ಅನಿಸೋಲ್ಲ. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಚಂಪು ಕಾವ್ಯಗಳನ್ನು ಓದಿದ್ರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ ಭೋಜ ಚಂಪು, ಅದಾದರೂ ತುಂಬ ಉತ್ಕೃಷ್ಟ. ಅದಕ್ಕಿಂತ ಸ್ವಲ್ಪ ಕೀಳಾಗಿರ್ತಕ್ಕಂಥ ಗುಣದ್ದು ತೆಗೆದುಕೊಳ್ಬೇಕು ಅಂತಂದರೆ, ಉದಾಹರಣೆಗೆ ನಾವು ನಮ್ಮ ಕರ್ನಾಟಕದವನೇ ಆಗಿರ್ತಕ್ಕಂಥ ತ್ರಿವಿಕ್ರಮ ಭಟ್ಟನ ನಳಚಂಪು, ಅಥವಾ ಅನಂತ ಭಟ್ಟನ ಭಾರತ ಚಂಪು, ಅಥವಾ ಮಂದಾರ ಮರಂದ ಚಂಪು ಇತ್ಯಾದಿ ಬೇಕಾದಷ್ಟು ಉಂಟು. ಪ್ರಶಸ್ತಿ ಕಾವ್ಯಗಳು ಅಂತಿವೆ. ಅವುಗಳನ್ನು ತೆಗೆದುಕೊಂಡ್ರೆ ಗೊತ್ತಾಗುತ್ತದೆ, ರೆಡಿಮೇಡ್ ಪದಗಳು, ರೆಡಿಮೇಡ್ ದಿಮ್ಮಿ ವಾಕ್ಯಗಳು, ಸಮಾಸಗಳು, ಅವುಗಳನ್ನು ಇಟ್ಟುಕೊಂಡಿದ್ದಾನೆ. ಹಾಗಾಗಿ ಜಯದೇವನ ವೈಶಿಷ್ಟ್ಯ ಇರೋದು ಅವನ 24 ಅಷ್ಟಪದಿಗಳಲ್ಲಿ. ಆ ಅಷ್ಟಪದಿಗಳ ಮೂಲಕ ಅವನು ಅನೂಹ್ಯವಾದ ಶೈಲಿ ಮಾಧುರ್ಯವನ್ನು ಸಾಧಿಸಿದ್ದಾನೆ. ಅವನು ಯಾವುದನ್ನು ಶ್ರೀಧರದಾಸ ಸಂಗ್ರಹ ಮಾಡೋದಿಲ್ಲ. ಕೇವಲ ಆ ಒಂದು 31 ಶ್ಲೋಕಗಳು ಮಾತ್ರ ಇವೆ. ಅಲ್ಲಿ ನಮಗೆ ಅವನ ಬೇರೆಯ ಮುಖ ಕಾಣಿಸುತ್ತದಾದರೂ ಅದಷ್ಟು ವಿಶಿಷ್ಟ ಅಂತ ಅನಿಸೋದಿಲ್ಲ. ಆದರೆ ಅಲ್ಲಿ ಗಮನಿಸಬೇಕಾದ್ದೇನೆಂದರೆ, ಪಾಲ ಮತ್ತು ಸೇನರ ಕಾಲದಲ್ಲಿ ಇವರೆಲ್ಲ ನಮ್ಮ ಕರ್ನಾಟಕದ ಚಾಲುಕ್ಯರ ಶಾಖೆಯಾಗಿ ಅಲ್ಲಿ ಹೋದವರು. ಹಾಗಾಗಿ ಜಯದೇವನ ಪೇಟ್ರನೈಸ್ ಮಾಡಿದವರು ಕನ್ನಡಿಗರು. ಇದನ್ನು ಮರೆಯಬಾರ್ದು ನಾವು. ಆ ಕಾಲದಲ್ಲಿ ಇದ್ದಂಥ ಕವಿಗಳ ಅನೇಕರ ಸಂಗ್ರಹಗಳನ್ನು ಅವನು ಸದುಕ್ತೀಕರಣಾಮೃತದಲ್ಲಿ ಬಳಸ್ಕೊಂಡಿದ್ದಾನೆ. ಅಲ್ಲಿ 500ಕ್ಕೂ ಹೆಚ್ಚು ಕವಿಗಳ ಉಲ್ಲೇಖ ಬರುತ್ತದೆ, ಕವಿಗಳ ಪದ್ಯಗಳಿವೆ. ಆ 500ಕ್ಕೂ ಹೆಚ್ಚು ಕವಿಗಳ ಪೈಕಿ 300 ಜನ ಬಂಗಾಳದವರೇನು, ಆ ಪ್ರಾಂತದವರು.
ಅವರ ಒಂದೇ ಒಂದು ಕಾವ್ಯವೂ ಇಂದು ನಮಗೆ ಸಿಗ್ತಾ ಇಲ್ಲ. ಶ್ರೀಧರದಾಸನ ಸದುಕ್ತಿಕರಣಾಮೃತ ಮತ್ತು ವಿದ್ಯಾಕರ್ಣ ಸುಭಾಷಿತ ರತ್ನಕೋಶ, ಈ ಎರಡರಲ್ಲಿ ಮಾತ್ರ ಸಂಕಲನಗೊಂಡಿರ್ತಕ್ಕಂಥವು. ಅವೆಲ್ಲವನ್ನೂ ಕೂಡ ಇಸ್ಲಾಂ ಬರ್ಬರವಾಗಿ ನಾಶ ಮಾಡಿಬಿಡ್ತು. 300 ಕವಿಗಳ ಕೃತಿಗಳು ಅಂತಂದರೆ ಎಷ್ಟಿರ್ಬೋದು? ಒಬ್ಬೊಬ್ಬವನು 10 ಬರದ ಅಂದರೆ ಎಷ್ಟಿರ್ಬೋದು? 3000 ಇರ್ಬೋದು ಮಿನಿಮಮ್. ಅಷ್ಟು 3000ದಲ್ಲಿ ಒಂದೊಂದರೊಳಗೂ 100, 500 ಈ ಥರ ಶ್ಲೋಕಗಳು ಇಟ್ಕೊಂಡ್ರೆ ಎಷ್ಟು ಸಾವಿರ ಶ್ಲೋಕಗಳಾಗುತ್ತವೆ, ಎಷ್ಟು ಲಕ್ಷ ಆಗುತ್ತವೆ, ಅಷ್ಟನ್ನು ಧ್ವಂಸ ಮಾಡಿಬಿಡ್ತು. ಆ ಪ್ರಾಂತದಲ್ಲಿ ಪುಣ್ಯವಶಾತ್ ಇಸ್ಲಾಮಿನ ದಾಳಿಗೆ ಮುನ್ನ ಜಯದೇವ ಇದ್ದು ಮಾಡಿದಂಥದ್ದು ಅಂತ ಗೊತ್ತಾಗುತ್ತದೆ. ಅವನ ಜನ್ಮಭೂಮಿ ಯಾವುದು ಅನ್ನೋದು ಒಂದು ದೊಡ್ಡ ಚರ್ಚೆಯ ಸಂಗತಿ ಆಗಿದೆ. ಅದು ಇವತ್ತು ಬಂಗಾಳದಲ್ಲಿರ್ತಕ್ಕಂಥ ಬೀರ್ಭೂಮ್ ಅನ್ನುವ ಜಿಲ್ಲೆಯಲ್ಲಿ ಕೆಂದೂಲಿ ಅನ್ನುವಂಥ ಊರು, ಗ್ರಾಮ, ಅದು ಕಿಂದುಬಿಲ್ವ ಅಥವಾ ಕೆಂದುಬಿಲ್ವ ಅಂತ ಕರೀತಾರೆ. ಅಲ್ಲಿ ಈಗಲೂ ಕೂಡ ಅಲ್ಲಿ ಜಯದೇವನ ವಿಶಿಷ್ಟವಾದಂಥ ಒಂದು ಪರ್ವ ನಡೆಯುತ್ತದೆ. ಕಾರ್ತಿಕ ಪೂರ್ಣಿಮೆಯನ್ನು ಜಯದೇವನ ಜನ್ಮದಿನ ಅಥವಾ ಆರಾಧನಾ ದಿವಸ ಅಂತ ಭಾವಿಸಿ ಮಾಡ್ತಾನೆ. ಅದು ವಾಲ್ಮೀಕಿ ಜಯಂತಿ ಕೂಡ ಹೌದು. ಆ ಒಂದು ರಾಸ ದಿನ ಅಂತಲೂ ಕರೀತಾರೆ, ರಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಆ ದಿವಸದಲ್ಲಿ ಅಲ್ಲಿ ಬೇಕಾದಷ್ಟು ಉತ್ಸವಗಳು, ಗಾನ, ನರ್ತನ ಎಲ್ಲ ನಡೆಯುತ್ತದೆ ಅಂತ ಗೊತ್ತಾಗುತ್ತದೆ. ಹಾಗಲ್ಲದೆ ಜಯದೇವನನ್ನು ಪ್ರಸಿದ್ಧರಾದವ್ರನ್ನ ನಮ್ಮವರು ತಮ್ಮವರು ಅಂತ ಎಲ್ಲರೂ ಅಂದ್ಕೋತಾರಲ್ಲ, ಹಾಗೆ ಉತ್ಕಲ ಅಂದರೆ ಒಡಿಸ್ಸಾ, ಅವರು ತಮ್ಮವರು ಅಂತ ಕರೆಯೋದು ಉಂಟು. ಅದೇ ರೀತಿ ಮಿಥಿಲಾ ಪ್ರಾಂತದವರು ಅಂದರೆ ಬಿಹಾರದವರು, ಅವರು ತಮ್ಮವನು ಅಂತ ಕರ್ಕೊಳ್ಳೋದು ಉಂಟು. ಆದರೆ ಅನೇಕರ ಆಧಾರಗಳನ್ನೆಲ್ಲ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತದೆ ಅದು ಕಿಂದುಬಿಲ್ವ ಬಂಗಾಳದ್ದೇ ಅಂತ ಗೊತ್ತಾಗುತ್ತದೆ. ಮತ್ತು ಜಯದೇವ ಕೆಲವೊಂದು ಅಪಭ್ರಂಶ ಗಾನ ರಚನೆಗಳನ್ನು ಮಾಡಿದ್ದ. ಅವು ಗುರುನಾನಕರ ಬಳಿಕ ಬಂದಂಥ ಗ್ರಂಥ ಸಾಹೇಬ್ ಯಾವುದುಂಟು, ಸಿಖ್ಖರ ಪವಿತ್ರ ಗ್ರಂಥ, ಅಲ್ಲಿ ಸೇರಿ ಹೋಗಿವೆ. ಹೀಗಾಗಿ ಅಪಭ್ರಂಶ ಕವಿಗಳ ಪೈಕಿ ಇವನು ಆದ್ಯ ಪ್ರವರ್ತಕನಾಗಿದ್ದಾನೆ. ಮತ್ತು ಸಿಖ್ಖರ ಪವಿತ್ರ ಗ್ರಂಥದಲ್ಲಿ ಇವನ 1-2 ಗಾನಗಳು ಸೇರಿ ಹೋಗಿವೆ ಅಂತ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಆ ಸಿಖ್ ಮತಕ್ಕೆ, ಅದು ಸನಾತನ ಧರ್ಮದ್ದೇನೆ ಒಂದು ಕ್ಷಾತ್ರ ಮುಖ, ಅದಕ್ಕೆ ಕೂಡ ಇವನು ಮೂಲ ಅಂತ ಗೊತ್ತಾಗುತ್ತದೆ. ಸಂಸ್ಕೃತದಲ್ಲಿ ಜಯದೇವಂದರು 2-3 ಇದ್ದಾರೆ. ಒಬ್ಬ ಅಂತೂ ಗೀತಗೋವಿಂದದ್ದು ಜಯದೇವ. ಇನ್ನೇನೇನು ಬೇರೆ ಕೃತಿ ಬರೆದಿದ್ನೋ ನಮಗೆ ಯಾವುದೂ ಸಿಕ್ಕಿಲ್ಲ. ಒಂದೇ ಕೃತಿ ಸಿಕ್ಕಿ ಅದರಿಂದಲೇ ಲೋಕವಿಖ್ಯಾತರಾದಂಥ ಒಬ್ಬ ಶೂದ್ರಕ, ಒಬ್ಬ ಭಟ್ಟನಾರಾಯಣ, ಮತ್ತು ಭಾರವಿ ಒಬ್ಬ, ಮಾಘ ಒಬ್ಬ, ಮತ್ತು ಗೀತಗೋವಿಂದಕಾರ ಜಯದೇವ, ಈ ಥರ ಕೆಲವರಿದ್ದಾರೆ. 10 ಕಟ್ಟುವಲ್ಲಿ ಮುತ್ತು ಕಟ್ಟು ಅಂತ ಒಂದರಿಂದಲೇ ಸಾರ್ಥಕರಾದಂಥವ್ರು. ಸಾವಿರ ಬರವಣಿಗೆ ಮಾಡಿಯೂ ಯಾವ ಬೆಲೆಗೂ ಬರದೆ ಹೋಗದೆ ಇವನು ಆ ಥರ ಮಾಡ್ದ. ಅದಲ್ಲದೆ ಪಕ್ಷಧರ ಮಿಶ್ರನ ಶಿಷ್ಯನಾದಂಥ ಜಯದೇವ ಅಂತ ಒಬ್ಬ ತರ್ಕ ಮತ್ತು ಕಾವ್ಯ ಎರಡನ್ನೂ ಬರೆದಂಥ ಕೋವಿದ ಇದ್ದಾನೆ. ತರ್ಕ ಮತ್ತು ಕಾವ್ಯ ಕಲೆಗಳೆರಡರೊಳಗೂ ಪ್ರವೀಣನಾದಂಥವನು. ಅವನು ಚಂದ್ರಾಲೋಕ ಅನ್ನುವ ಗ್ರಂಥ ಬರೆದಿದ್ದ. ಮತ್ತು ಪ್ರಸನ್ನ ರಾಘವ ಅನ್ನುವಂಥ ಒಂದು ರಾಮಾಯಣವನ್ನು ಆಧರಿಸಿದ ನಾಟಕವನ್ನು ಬರೆದಿದ್ದ ಅಂತ ಗೊತ್ತಾಗುತ್ತದೆ. ಇವನು ಕೌಂಡಿನ್ಯ ಗೋತ್ರದವನು, ಮಹಾದೇವನ ಮಗ, ಸುಮಿತ್ರೆ ಅಂತಕ್ಕಂಥ ತಾಯಿ ಈತನಿಗೆ ಜನ್ಮ ಕೊಟ್ಟವಳು ಅಂತ ಗೊತ್ತಾಗುತ್ತದೆ. ಪಕ್ಷಧರ ಮಿಶ್ರನಿಗೆ ಹರಿಮಿಶ್ರ ಅಂತಲೂ ಹೆಸರಿತ್ತು. ಒಂದು ವಾದವನ್ನು ಒಂದು ಪಕ್ಷಕಾಲ ನಿರ್ವಹಿಸ್ತಾ ಇದ್ದಂತೆ. ವಾದ ಮಾಡಿದ್ರೆ 15 ದಿವಸ ಅಖಂಡವಾಗಿ ಮಾಡ್ತಾ ಇದ್ದಂತೆ. ಅದಕ್ಕೆ ಪಕ್ಷಧರ ಮಿಶ್ರ ಅಂತ ಕರೀತಾ ಇದ್ರು. ಹರಿಮಿಶ್ರ ಅವನ ಶಿಷ್ಯ ಅಂತ ಗೊತ್ತಾಗುತ್ತದೆ. ಹಾಗಲ್ಲದೆ ಮತ್ತೊಬ್ಬ ಜಯದೇವ ಇದ್ದ. ಅವನು ಜಯದೇವ ಛಂದಸ್ ಅಂತ ಛಂದಶಾಸ್ತ್ರವನ್ನು ಬರೆದ ಅಂತ ಗೊತ್ತಾಗುತ್ತದೆ. ಮತ್ತು ಆ ಪಕ್ಷಧರ ಮಿಶ್ರ ಶಿಷ್ಯನಾದ ಕೌಂಡಿನ್ಯ ಗೋತ್ರೋದ್ಭವ ಜಯದೇವ ಚಂದ್ರಾಲೋಕ ಅನ್ನುವ ಅಲಂಕಾರಶಾಸ್ತ್ರ ಗ್ರಂಥವನ್ನು ಬರೆದ. 100 ಅಲಂಕಾರಗಳಿಗಾಗಿ ಅದು ಬಹಳ ಪ್ರಸಿದ್ಧವಾದಂಥ ಕೃತಿ ಅಂತ ನಮಗೆ ಗೊತ್ತಾಗುತ್ತದೆ. ಆದರೆ ಇವೆಲ್ಲರಿಗಿಂತ ಭಿನ್ನನಾದವನು, ಪ್ರಾಯಶಃ ಇವರೆಲ್ಲರಿಗಿಂತ ಕಾಲಮಾನದಲ್ಲಿ ಈಚಿನವನಾದವನು ನಮ್ಮ ಗೀತಗೋವಿಂದಕಾರ ಜಯದೇವ ಅಂತ ನಮಗೆ ತಿಳಿಯುತ್ತದೆ. ಈ ಜಯದೇವನಲ್ಲಿ ನಾವು ಅವನು ಬೇರೆ ಪದ್ಯಗಳನ್ನೆಲ್ಲ ನೋಡಿದಾಗ ಗೊತ್ತಾಗತಕ್ಕಂಥದ್ದು, ಅವನು ಸನಾತನ ಧರ್ಮದ ಸಕಲ ದೇವತೆಗಳನ್ನು ಸಮಾನವಾಗಿ ಕಾಣ್ತಾ ಇದ್ದಂಥವನು ಅಂತ. ವಿಷ್ಣುವನ್ನು ಪ್ರಧಾನವಾಗಿ ಮಾಡಿ ಮಿಕ್ಕ ದೇವತೆಗಳನ್ನು ಉಪೇಕ್ಷೆ ಮಾಡುವುದು, ಧಿಕ್ಕರಿಸೋದು ಮಾಡ್ತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ಷಣ್ಮತ ಅಥವಾ ಪಂಚಾಯತನ ಪೂಜೆಯನ್ನು ಮಾಡ್ತಾ ಇದ್ದ ಅಂತ ಇದರ ಬಗ್ಗೆ ತುಂಬ ದೊಡ್ಡ ಸಂಶೋಧನೆ ಮಾಡಿದ ಅನೇಕ ಭಾಷೆಗಳನ್ನು ಬಲ್ಲ ಮೇಧಾವಿ ಸುನೀತ್ ಕುಮಾರ್ ಚಟರ್ಜಿ ಅವರು ಹೇಳ್ತಾರೆ. ಹೀಗಾಗಿ ಸರ್ವಮತ ಸಮನ್ವಯ ಅನ್ನುವಂಥದ್ದು ಇವನಲ್ಲಿ ಇತ್ತು ಅಂತ ಗೊತ್ತಾಗುತ್ತದೆ. ಆ ಬಗೆಗೆ ಹಲವರು ಸಂಶೋಧನೆ ಮಾಡಿ ಇವನು ಶಿವನನ್ನು ಕುರಿತು ಕೊಂಡಾಡಿರುವಂಥ ಪದ್ಯಗಳನ್ನು ಕೂಡ ನಾನು ಮೊದಲೇ ಹೇಳಿದಂತೆ ಸದುಕ್ತಿಕರಣಾಮೃತದಲ್ಲಿ ತೋರ್ಪಡಿಸ್ತಾರೆ. ಇರಲಿ, ಒಟ್ಟಿನಲ್ಲಿ ಇವನ ಬಗ್ಗೆ ಹೆಚ್ಚಿನ ವಿವರಗಳು ಕಥಾರೂಪದಲ್ಲಿ ಇವೆ.
ಅವನು ಮೊದಲಿಗೆ ಉತ್ಕಲದಲ್ಲಿದ್ದಂಥ ಪುರಿಯ ಜಗನ್ನಾಥ ಸ್ವಾಮಿಯ ಆಲಯಕ್ಕೆ ಬಂದ. ಆ ಆಲಯದಲ್ಲಿ ಇದ್ದಾಗ ಒಬ್ಬ ಬ್ರಾಹ್ಮಣ ದಂಪತಿಗಳು ಬಂದು ತಮ್ಮ ಮಗಳಿಗೆ ಕನಸಿನಲ್ಲಿ ಬಂದು ಮಹಾವಿಷ್ಣುವೇ ಹೇಳಿದ್ದ, ಜಯದೇವನೇ ಸರಿಯಾದ ವರ ಅಂತ ನಿನಗೆ ಕೊಟ್ಟಿದ್ದೀವಿ ಅಂತ ಹೋಗ್ಬಿಡ್ತಾರೆ. ಅವನಿಗೆ ಮದುವೆಯಲ್ಲಿ ಆಸಕ್ತಿ ಇರೋದಿಲ್ಲ, ಭಗವದ್ ಅರ್ಪಿತವಾಗಿರಬೇಕು ಅಂತ. ಕಡೆಯಲ್ಲಿ ಭಗವದ್ ಅಂಕಿತವಾಗಿ ಬಂದ ಬದುಕು ಭಗವದಿಚ್ಛೆ ಅಂತ ನಡೆಯಬೇಕು ಅಂತ ಅವಳನ್ನು ಪರಿಗ್ರಹಿಸಿದ. ಅವಳಿಗೆ ಸಂಗೀತ ನೃತ್ಯಗಳಲ್ಲಿ ಚಟುವಟಿಕೆ ಚೆನ್ನಾಗಿತ್ತು, ತರಬೇತಿಯೂ ಇತ್ತು. ಅವಳು ಬೇಕಾದಂತೆ ಹಾಡಿ ನೃತ್ಯನ ಮಾಡ್ತಾಯಿದ್ಲು ಅನ್ನುವಂಥದ್ದೆಲ್ಲ ಕಥೆಗಳು ಗೊತ್ತಾಗುತ್ತದೆ. ಮತ್ತು ಬಂಗಾಳದ ಸೇನ ವಂಶದ ರಾಜನಾದಂಥ ಲಕ್ಷ್ಮಣ ಸೇನನ ಆಸ್ಥಾನ ಕವಿಯಾದ ಇವನ ಕಾಲದಲ್ಲಿಯೇ ಉಮಾಪತಿಧರ, ಧೋಯಿ ಮೊದಲಾದಂಥ ಇನ್ನಿತರ ಕವಿಗಳು ಕೂಡ ಇದ್ದರು ಅಂತ ಗೊತ್ತಾಗುತ್ತದೆ. ಆ ಮಾತನ್ನು ಗೀತಗೋವಿಂದದ ಆರಂಭದಲ್ಲಿಯೇ ಜಯದೇವ ಹೇಳ್ತಾನೆ. ತನ್ನ ಸಮಕಾಲೀನ ಕವಿಗಳು ಬೇಕಾದಷ್ಟು ಜನ ಇದ್ದಾರೆ, ಅವರೆಲ್ಲರೂ ಉತ್ತಮರಾದಂಥ ಕವಿಗಳೇ. ವಾಚಃ ಪಲ್ಲವಯತ್ಯುಮಾಪತಿಧರ ಸಂದರ್ಭಶುದ್ಧಿಂ ಗಿರಾಂ ಜಾನೀತೆ ಜಯದೇವ ಏವ ಶರಣಃ ಶ್ಲಾಘ್ಯೋ ದುರೂಹದ್ರುತೆ ಶೃಂಗಾರೋತ್ತಮ ಸತ್ಪ್ರಮೇಯ ರಚನೈ ಆಚಾರ್ಯ ಗೋವರ್ಧನ ಸ್ಪರ್ಧಿ ಕೋಪಿನ ವಿಶ್ರುತ ಶ್ರುತಿಧರೋ ಧೋಯಿ ಕವಿಕ್ಷ್ಮಾಪತಿ. ಧೋಯಿ ಎನ್ನುವ ಕವಿ, ಅವನು ಪವನದೂತ ಅನ್ನುವ ಒಂದು ದೂತ ಕಾವ್ಯ ಬರೆದಿದ್ದ. ಶ್ರುತಿಧರ ಅಂತ ಒಬ್ಬ ಇದ್ದ, ಉಮಾಪತಿಧರ ಇದ್ದ, ಮತ್ತು ಗೋವರ್ಧನಾಚಾರ್ಯ. ಇವನ ಆರ್ಯ ಸಪ್ತಶತಿ ಎನ್ನುವ ತುಂಬ ಮನೋಹರವಾದ 700 ಶೃಂಗಾರಪರವಾದ ಮುಕ್ತಕಗಳ ಸಂಕಲನ ಇದೆ. ಹೀಗೆ ಇವರೆಲ್ಲರೂ ಇದ್ದಾನೆ. ಆದರೆ ಸಂದರ್ಭಶುದ್ಧಿಂ ಗಿರಾಂ ಜಾನೀತೆ ಜಯದೇವ ಏವ, ಸಂದರ್ಭಶುದ್ಧವಾಗಿ ಮಧುರಕೋಮಲವಾಗಿ ರಸೋಚಿತವಾಗಿ ಬರೆಯಬಲ್ಲ ಕಲೆ ತನಗೆ ಮಾತ್ರ ಉಂಟು ಅಂತ ಹೇಳ್ಬಿಟ್ಟಂತಾನೆ. ಇರಲಿ, ಈ ರೀತಿ ಸಮಕಾಲೀನರಲ್ಲಿ ಅವನು ಪ್ರತಿಷ್ಠೆಯನ್ನು ಪಡೆದಿದ್ದ. ಲಕ್ಷ್ಮಣಸೇನ ಮಹಾರಾಜನಿಗೆ ಒಬ್ಬ ಪತ್ನಿ, ಅವಳಿಗೂ ಮತ್ತು ಪದ್ಮಾವತಿಗೂ ತುಂಬ ಪ್ರೀತಿ ಇತ್ತು. ಇಬ್ಬರು ಸಖಿಯರ ತರಹ ಇದ್ದರು. ಆಗ ಒಮ್ಮೆ ಯಾವನೋ ಒಬ್ಬ ಆ ಸ್ಥಾನಕ್ಕೆ ಸಂಬಂಧಪಟ್ಟವನು ತೀರಿಕೊಂಡಾಗ ಆತನ ಹೆಂಡತಿ ಸಹಗಮನ ಮಾಡಿದಳು ಅನ್ನೋ ಪ್ರಸ್ತಾವವನ್ನು ರಾಣಿ ಹೇಳ್ತಾಳೆ. ಆಗ ಪದ್ಮಾವತಿ ಇದ್ದುಕೊಂಡು ಅದೇನು ವಿಶೇಷ ಅಂತಾಳೆ. ಹಾಗಲ್ಲ, ಗಂಡ ತೀರ್ಕೊಂಡ ಅಂದರೆ ಹೆಂಡತಿನೂ ತೀರ್ಕೊಳ್ಳೋದು ತುಂಬ ವಿಶೇಷ ಅಲ್ವಾ ಅಂತ. ಪ್ರೇಮ ಅಂದರೆ ಅವರು ಸತ್ತ ಮೇಲೆ ಬೆಂಕಿಗೆ ಬೀಳೋದಿಲ್ಲ ಅಲ್ಲ, ಅವರು ಇಲ್ಲವಾದ ತಕ್ಷಣ ತಾವು ಇಲ್ಲವಾಗಿಬಿಡುವಂಥದ್ದು. ಪ್ರಯತ್ನಪೂರ್ವಕವಾಗಿ ಸತ್ತರೆ ಅದು ಪ್ರೇಮ ಅನ್ನೋಲ್ಲ, ಅದು ಸಾವು ಅಂತಾರೆ. ಪ್ರೇಮ ಅಂತಂದರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇಲ್ಲ ಅನ್ನುವಂಥ ಸ್ಥಿತಿ ಅಂತ. ನಿನಗಾಗುತ್ತೆ ಅಂದರೆ ಹೌದು, ನಾನು ಹಾಗೆ ಬದುಕಿರೋದು, ನನ್ನ ಗಂಡ ನಾನು ಬೇರೆಯೇ ಅಲ್ಲ ಅಂತ ಹೇಳ್ತಾಳೆ. ಆಗ ರಾಣಿ ಒಮ್ಮೆ ಈ ಮಾತನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಹೇಗಾದರೂ ಅವಳಿಗೆ ತಿರುಗಿಸ್ಕೊಡಬೇಕು ವಾದದಲ್ಲಿ ಅಂತ ರಾಜ ಜಯದೇವ ಇಬ್ಬರು ಬೇಟೆಗೆ ಹೋಗಿದ್ದಾಗ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತಾಳೆ. ಬೇಟೆಯಲ್ಲಿ ಸತ್ತು ಹೋಗ್ಬಿಟ್ಟ ಜಯದೇವ ಅಂತ. ಆ ಸುದ್ದಿ ಕೇಳಿದ ತಕ್ಷಣ ಪದ್ಮಾವತಿ ಪ್ರಾಣ ಹೊರಟೋಗುತ್ತದೆ. ಆಗ ರಾಣಿ ನಾನು ವಿನೋದ ಅಂತ ಮಾಡೋಕ್ಕೆ ಹೋಗಿದ್ದು ಹೀಗಾಯ್ತಲ್ಲ ಅಂದ್ಕೋತಾಳೆ. ಆಗ ಜಯದೇವ ಬಂದು ತನ್ನ ಗೀತಗೋವಿಂದದಲ್ಲಿ ಬರ್ತಕ್ಕಂಥ ಬಹಳ ಪ್ರಸಿದ್ಧವಾದ ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ಪ್ರಿಯೇ ಚಾರುಶೀಲ ಇದೆಯಲ್ಲ, ಆ ಅಷ್ಟಪದಿಯನ್ನು ಹಾಡಿದ. ಅವಳು ಮತ್ತೆ ಎದ್ದು ಬಂದಳು. ಅದರಿಂದ ಅದನ್ನು ಪ್ರಾಣಾಷ್ಟಪದಿ ಅಂತ ಕರೀತಾರೆ ಅಂತ ಕಥೆ ಉಂಟು. ಮತ್ತು ಜಯದೇವ ವೃದ್ಧಾಪ್ಯದಲ್ಲಿದ್ದಾಗ, ಅವನ ಮನೆಯಿಂದ ಓಡಾಡೋಕ್ಕೂ ಆಗದ ಸ್ಥಿತಿಯಲ್ಲಿದ್ದಾಗ ಗಂಗೆಯೇ ಅವನ ಮನೆ ಮುಂದೆ ಹರಿಯೋದಿಕ್ಕೆ ಆರಂಭ ಮಾಡಿದಳು ಅಂತ. ಮತ್ತು ಇನ್ನೂ ಒಂದು ಉಂಟು, ಅವನಿಲ್ಲಿ ಉತ್ತಾನ ಪ್ರಣಯವನ್ನು ಚಿತ್ರಣ ಮಾಡ್ತಾನೆ. ಫಿಸಿಕಲ್ ಲವ್ ಅನ್ನುವಂಥದ್ದು ಪರಾಕಾಷ್ಠೆಗೆ ಹೋಗುತ್ತದೆ. ಅಲ್ಲಿಯೇ ಈ ಪ್ರಾಣಾಷ್ಟಪದಿಯಲ್ಲೇನೆ ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದಪಲ್ಲವ ಮುದಾರಂ ಮದನ ಕದನಾರುಣೋ ಮೈ ಸಪದಿದಾರುಣೋ ಮುಂಚಯಿತು ಮಾನಮನಿದಾನಂ ಚಾರುಶೀಲೆ ಪ್ರಿಯೇ ಚಾರುಶೀಲೆ ಅಂತ ಆ ಒಂದು ಅಷ್ಟಪದಿ ಉಂಟು. ಖಂಡ ಚಾಪುತಾಳಕ್ಕೆ ಬರುತ್ತದೆ. ಈ ಮನ್ಮಥನ ಒಂದು ತಾಪದ ವಿಷ ತಲೆಗೇರಿದೆ, ಅದನ್ನು ಇಳಿಸಬೇಕು ಅಂದರೆ ನಿನ್ನ ಕಾಲು ನನ್ನ ತಲೆ ಮೇಲೆ ಏರಬೇಕು, ಹಾಗಾಗಿ ಎಡಗಾಲಿಂದ ತಲೆಗೆ ಒದಿ, ಆಗ ಇಳಿಯುತ್ತದೆ ಅಮಲು, ನಾನು ಸ್ವಸ್ಥನಾಗ್ತೀನಿ ಅಂತ ರಾಧೆಯ ಪಾದಹತಿಯನ್ನು ನಿರೀಕ್ಷೆ ಮಾಡ್ತಾನೆ. ಅತ್ಯಂತ ದಕ್ಷಿಣ ನಾಯಕ, ವೆರಿ ರೊಮ್ಯಾಂಟಿಕ್ ಆ್ಯಂಡ್ ಕರ್ಟಿಯಸ್ ಹೀರೋ ಅನ್ನೋನು ಇವನಿಗೆ ಹೇಳ್ತಾರೆ ಕೃಷ್ಣನಿಗೆ. ಆಗ ಹೀಗೆ ಬರೆದುಬಿಟ್ಟ. ಬರೆದ ಮೇಲೆ ಅಯ್ಯಯ್ಯೋ ಇದು ಭಗವದ್ ಅಪಚಾರ, ರಾಧೆಯಂಥ ಮನುಷ್ಯಳಿಗೆ ಹೋಗಿ ಕೃಷ್ಣ ಹೀಗೆ ಹೇಳೋದ ಅಂತ ಅದನ್ನು ಪೂರ್ತಿ ಅಳಸ ಹಾಕ್ಬಿಟ್ನಂತೆ. ಆಗೆಲ್ಲ ಭುರ್ಜಪತ್ರದ ಮೇಲೆ ಬರಿತಾ ಇದ್ದಿದ್ದು ತೂಲಿಕೆಯಿಂದ, ಬ್ರಷಿಂದ ಒಮ್ಮೆಲೆ ಅದರ ಮೇಲೆ ಕಾಟ ಹಾಕಿಬಿಟ್ಟು ಅವನು ಹೊರಗಡೆ ಹೋದನಂತೆ. ಆಮೇಲೆ ಪರಮಾತ್ಮನೇ ಬಂದು ಜಯದೇವನ ವೇಷದಲ್ಲಿ ಮತ್ತೆ ಅದನ್ನು ತಿದ್ದಿದ. ಇವನು ವಾಪಸ್ ಬರ್ತಾನೆ, ಮತ್ತೆ ತಿದ್ದಲ್ಪಟ್ಟಿದೆ. ಏನು ಅಂತ ನೋಡಿದ್ರೆ ಆಶ್ಚರ್ಯಚಕಿತನಾದ, ಇದು ಪರಮಾತ್ಮನದೇ ಲೀಲೆ, ಅವನದೇ ಇಚ್ಛೆ ಇರಬೇಕು ಅಂತಂದುಕೊಂಡ ಅಂತ. ಅಂದರೆ ಮದ್ಭಕ್ತ ಭಕ್ತ ಅಂತಂತಾನೆ ಪರಮಾತ್ಮ, ತಾನು ತನ್ನ ಭಕ್ತರಿಗೆ ಭಕ್ತ ಅಂತ. ಅದು ಅಲ್ಲಿರುವ ಸ್ವಾರಸ್ಯ ಅಂತ. ತೆಲುಗಿನ ಮಹಾಕವಿ ಬಹಳ ಸೊಗಸಾಗಿ ಜಯದೇವನಂತೆಯೇ ಇಂಪನ್ನು ತರುವ ಪ್ರಯತ್ನವನ್ನು ಚಂಪೂ ಕಾವ್ಯದಲ್ಲಿ ಮಾಡಿದಂಥವನು ನಂದಿ ತಿಮ್ಮನ ಅಥವಾ ಮುಕ್ಕು ತಿಮ್ಮನ. ಅವನ ಪಾರಿಜಾತಾಪಹರಣದಲ್ಲಿ ಒಂದು ಮಾತು ಬರುತ್ತದೆ,
ಸತ್ಯಭಾಮೆ ತನಗೆ ಪಾರಿಜಾತ ದಕ್ಕಲಿಲ್ಲ ಅಂತ ಕೋಪಗ್ರಹಕ್ಕೆ ಹೋಗ್ತಾಳೆ. ಕೃಷ್ಣ ಅವಳನ್ನು ಏನು ಸಮಾಧಾನ ಮಾಡಿದ್ರೂ ಕೇಳಲ್ಲ, ಕಾಲಿಗೆ ಬೀಳ್ತೀನಿ ಅಂತಾನೆ, ಬಿದ್ದಾಗ ಒದ್ದು ಬಿಡ್ತಾಳೆ. ಆಗ ನನು ಭವದೀಯ ದಾಸುನಿ ಮನಂಬುನ ನೆಯ್ಯಪು ಕಿನ್ಕಪೂನಿ ತಾಚಿನ ಅದಿನಾಕು ಮನ್ನನಯ ಚೆಲ್ವಗುನಿ ಪದಪಲ್ಲವಂಬು ಮತ್ತನು ಪೊಲಕಗ್ರ ಕಂಟಕ ವಿತಾನಮು ತಾಕಿನ ನೊಚ್ಚು ನಂಚುನೇ ನನಯದ ಅಲ್ಕಮಾನವು ಕದ ಇಕನೈನ ಅರಾಲ ಕುಂತಲ ಅಂತ ಹೇಳ್ತಾನೆ ಕೃಷ್ಣ. ನೀನು ನನ್ನನ್ನು ದಾಸನನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಭಾವದಿಂದ ಕಾಲಿಗೆ ನಮಸ್ಕಾರ ಮಾಡಿದ್ರೂ ತಲೆಗೆ ಒದ್ದಾಗ ನನಗೇನು ಬೇಸರ ಇಲ್ಲ. ನಿನ್ನ ಪಾದಸ್ಪರ್ಶದಿಂದಲೇ ತಲೆ ಕೂದಲು ರೋಮಾಂಚಿತವಾಗಿ ನೆಟ್ಟಗೆ ನಿಂತು ಆ ಮೊನಚಾದ ತಲೆ ಕೂದಲು ನಿನ್ನ ಕೋಮಲವಾದ ಪಾದಪದ್ಮಗಳಿಗೆ ತಾಕಿ ನೋವಾಯ್ತಲ್ಲ ಅಂತ ಸಂಕಟ ನನಗಾಗ್ತಾ ಇದೆ ಅಂತ ಹೇಳಿದ್ರಂತೆ. ಸತ್ಯಭಾಮೆ ಕರಗಿ ಹೋಗ್ಬಿಟ್ಲು ಅಂತ. ಈ ರೀತಿಯಲ್ಲಿ ಆ ಒಂದು ಭಕ್ತ ಪಾರವಶ್ಯ, ಪ್ರೀತಿ ಪಾರವಶ್ಯನಾದ ಪರಮಾತ್ಮನ ರೀತಿ ಎಂಥದ್ದು ಅನ್ನೋದನ್ನು ತೋರ್ಪಡಿಸುತ್ತದೆ ಅಂತ. ಮತ್ತು ಇವನು ಪುರಿಯಲ್ಲಿ ಇದ್ದಾಗ ಅಲ್ಲಿಯ ಮಹಾರಾಜ ಒಬ್ಬ, ಅವನು ಭಕ್ತ, ಅವನು ಕವಿ. ಈ ಭಕ್ತರು ಕವಿಗಳಾಗ್ಬಿಟ್ರೆ ಬಹಳ ಕಷ್ಟ. ಕವಿ ಭಕ್ತ ಆದರೆ ಪರವಾಗಿಲ್ಲ, ಭಕ್ತರೇ ಕವಿಗಳಾಗ್ಬಿಟ್ರೆ ಬಹಳ ಡೇಂಜರಸ್ಸು. ಇಂದು ಬೆಳಗ್ಗೆ ಯಾವುದೋ ಒಂದು ಲೇಖನ ಜೆರಾಕ್ಸ್ ಮಾಡಿಸೋದಕ್ಕೆ ಅಂಗಡಿಗೆ ಹೋಗಿದ್ದಾಗ ನನ್ನ ಕಂಡ ತಕ್ಷಣ ಒಬ್ಬರು ನಮಸ್ಕಾರ ಮಾಡಿ, ಓಹೋ ನಿಮ್ಮ ಹತ್ರಕ್ಕೆ ಬರಬೇಕು ಅಂತಿದ್ದೆ, ನಾನು 2 ವರ್ಷ ಕಷ್ಟಪಟ್ಟು ಏನೋ ಒಂದು ಬರೆದಿದ್ದೀನಿ ಕಾವ್ಯ, ಅದು ತೋರಿಸ್ಬೇಕು ಅಂದರು. ಒಳ್ಳೆಯದು, ಇದಕ್ಕೆ ಮುನ್ನ ನೀವೇನಾದರೂ ಓದಿದ್ದೀರಾ ಅಂತ ಕೇಳಿದೆ. ಅವೆಲ್ಲ ಓದಬೇಕಾಗಿಲ್ಲ, 2 ವರ್ಷ ಕಷ್ಟಪಟ್ಟಿದ್ದೀನಿ ಅಂತಂದರು. ಕಷ್ಟಪಡೋದಿರಲಿ, ಒಂದಷ್ಟು ಕಾವ್ಯವನ್ನು ರಸವನ್ನು ಅನುಭವಿಸಿದ್ದೀರಾ ಅಂತ ಕೇಳಿದೆ. ಮತ್ತೆ 2 ವರ್ಷ ಕಷ್ಟ ಅಂದರು. ಎಲ್ಲಿ ಕಷ್ಟಪಟ್ರಿ, ಯಾವ ಬೀದಿನಲ್ಲಿ ಕಷ್ಟಪಟ್ರಿ, ಯಾವ ಫ್ಯಾಕ್ಟ್ರಿನಲ್ಲಿ ಕಷ್ಟಪಟ್ರಿ ಅಂತ ಕೇಳಿದೆ. ಆಮೇಲೆ ಅವರಿಗೆ ಸ್ವಲ್ಪ ಅರ್ಥವಾಯಿತು ಅನಿಸುತ್ತದೆ, ಹಾಗಿದ್ರೆ ನಾನು ಬರೆಯೋದು ಕಾವ್ಯ ಅಲ್ವಾ ಅಂತ. ನೀವು ಓದದೆ ಹೇಗೆ ಬರೀತೀರಾ, ಭಾವನೆ ಇಲ್ಲದೆ ಹೇಗೆ ಬರೀತೀರಾ? ಕಷ್ಟಪಡೋದ್ರಿಂದ ಕಾವ್ಯ ಆಗೋದಿಲ್ಲ. ಕಷ್ಟಪಡೋದೇ ಕಾವ್ಯ ಆಗಿದ್ದರೆ ನಾನು 1 ವಾರದಿಂದ ಬೆನ್ನು ನೋವು ಕಷ್ಟಪಟ್ಟಿದ್ದೀನಿ, ಒಂದು ಮಹಾಕಾವ್ಯದಷ್ಟು ನೋವು ತಿಂದಿದ್ದೀನಿ, ಏನು ಮಾಡೋದಾಗಿತ್ತು? ಕಷ್ಟಪಟ್ಟಿದ್ದು ಬೇರೆಯವ್ರಿಗೆ ಇಷ್ಟವಾಗಬೇಕು, ಆ ಥರದ್ದು ಏನಾದರೂ 1-2 ಪಂಕ್ತಿ ಹೇಳಿ ಅಂತಂದೆ. ಆಗಲಿಲ್ಲ ಪಾಪ. ಹೀಗಾಗಿ ಭಕ್ತರಾದವರು ಕವಿಗಳಾಗ್ಬಿಟ್ರೆ ಲೋಕಕ್ಕೆ ಭಯಾನಕವಾದ ವಿಪತ್ತು. ಆದರೆ ಕವಿಗಳು ಭಕ್ತರಾದರೆ ಲೋಕವೂ ಉದ್ಧಾರವಾಗುತ್ತೆ. ಆ ರಾಜ ಗೀತಗೋವಿಂದ ತರವೇ ಇಂಥದ್ದು ಒಂದು ಬರೆದಿದ್ದ. ಈ ಕಥೆಯಿಂದಾಗ ಅವನ ಕೃತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ, ಪುಣ್ಯವಶಾತ್ ಉಳಿದಿಲ್ಲ ಅದು. ಮತ್ತು ಗೀತಗೋವಿಂದವನ್ನು ಬಿಟ್ಟು ಇದನ್ನೇ ಹಾಡಿಸಬೇಕು ಪುರಿಯಲ್ಲಿ ಅಂತ ಹಠ ಮಾಡಿಸ್ತಿದ್ದ. ಆದರೆ ಯಾರೂ ಕೇಳ್ತಾ ಇರಲಿಲ್ಲ. ರಸಿಕರಿಗೆ ಶಾಸನ ಮಾಡೋಕ್ಕಾಗುತ್ತ್ಯಾ? ಏನೊಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ಟು ಮಿಲಿಟ್ರಿ ರೂಲ್ ತಂದುಬಿಟ್ಟು ಎಲ್ಲರೂ ಯಾವುದೋ ಒಂದು ಓದ್ಕೊಳ್ಳಿ, ವೀರಪ್ಪ ಮೊಯ್ಲಿ ಕಾವ್ಯವನ್ನೇ ಓದಿ ಇನ್ಮೇಲೆ ರಾಮಾಯಣದಷ್ಟು ಮೂಲೆಗೆ ಹಾಕಿ ಅಂತಂದರೆ ಆಗುತ್ತೆ? ಗೋಕಾಕರ ಭಾರತ ಸಿಂಧು ರಶ್ಮಿನೇ ಓದಬೇಕು, ವ್ಯಾಸರ ಮಹಾಭಾರತ ಓದಬಾರ್ದು ಅಂದರೆ ಆಗುತ್ತೆ? ರಸಿಕರಿಗೆ ಯಾವ ಶಾಸನವನ್ನು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಅವನ ಆಜ್ಞೆಯನ್ನು ಯಾರೂ ಲೆಕ್ಕಿಸಲಿಲ್ಲ. ಅವನಿಗೆ ಕೋಪ ಬಂತು, ಬೇಸರವಾಯಿತು. ಜಯದೇವನನ್ನು ನಿನ್ನ ಕಾವ್ಯವನ್ನು ಯಾಕೆ ಇಷ್ಟಪಡ್ತಾರೆ ಅಂದ. ಜಗನ್ನಾಥನ ಇಷ್ಟ ಅಷ್ಟೇ, ನನ್ನ ಇಷ್ಟ ಅಲ್ಲ ಅಂದ. ನೋಡಿ, ಜನತಾ ಜಗನ್ನಾಥ ಇಷ್ಟಪಟ್ಟರೆ ತಲೆ ಮೇಲೆ ಇಟ್ಕೊಂಡು ಬೆರೆಸ್ತಾರೆ. ಒಬ್ಬರು ಕೋಮಲಾವರ್ಧನ್ ಅಂತ ನೃತ್ಯ ಮಾಡ್ತಾ ಇದ್ದರು. ಪುಣ್ಯವಶಾತ್ ಈಗ ಅವ್ರು ನೃತ್ಯ ಮಾಡದೇ ಇದ್ದರೆ ಲೋಕಕ್ಕೆ ಹಿತ. ಅವರು ಒಬ್ಬ ಸೀನಿಯರ್ IAS ಆಫೀಸರ್ ಹೆಂಡತಿ ಡೆಲ್ಲಿನಲ್ಲಿ ತಿಷ್ಠೆ ಹಾಕ್ಬಿಟ್ಟು ಎಲ್ಲ ಗ್ರ್ಯಾಂಡ್ಸ್ ಅನ್ನುವ ಗಂಗೆನೂ ಅಲ್ಲೇ ಹಿಡ್ಕೊಂಡು ಬಿಡ್ತಾಯಿದ್ರು, ಜನ್ನು ಥರ ಆಪೋಷಣ ತಗೋತಾ ಇದ್ರು. ಅವ್ರನ್ನ ಯಾರು ಕೇಳ್ತಾರೆ ಇವತ್ತು? ಗಂಡ ರಿಟೈರ್ ಆದಮೇಲೆ ಇವರ ನೃತ್ಯ ಕಲಿಯೂ ರಿಟೈರ್ ಆಯಿತು. ಆ ಥರ ತುಂಬ ಜನರು ಹಂಗಿರ್ತಾರೆ. ಹಾಗಾಗಿತ್ತು ಇವನದು ಕೂಡ. ಜನತೆ ಇಷ್ಟಪಡಬೇಕು. ಹಾಗೆ ಅವರು ಹೋಗಿ ಮಹಾರಾಜನ ಹತ್ತಿರಕ್ಕೆ ಜನ ಹೋಗಿ ನಿಮ್ಮ ಕಾವ್ಯವನ್ನು ನಾವು ಓದಬೇಕು ಅಂತ ಆಸೆ ಪಟ್ಟು ಆಸುರವಾಗಿ ಬಂದರೆ ಏನು ಮಾಡೋದಕ್ಕೆ ಸಾಧ್ಯ? ಮೆಚ್ಚುತ್ತಾರೆ ಜನ. ಜಯದೇವನ ಮಾತು ಅವನು ಪಥ್ಯವಾಗಲಿಲ್ಲ. ಜಗನ್ನಾಥನ ದೇವಸ್ಥಾನದಲ್ಲಿ ಏನೇ 2 ಪುಸ್ತಕಗಳನ್ನು ಇಡಿಸ್ದ. ಮರುದಿವಸ ನೋಡಿದ್ರೆ ಜಗನ್ನಾಥನ ತಲೆ ಮೇಲೆ ಗೀತಗೋವಿಂದ ಇತ್ತು, ಮಹಾರಾಜನ ಪುಸ್ತಕ ಮೂಲೆ ಗುಂಪಾಗಿತ್ತು. ಆಗ ಪರಮಾತ್ಮನಿಗೆ ಇದು ಪ್ರೀತಿ ಅಂತ ಗೊತ್ತಾಗಿ ಸುಮ್ಮನಾದ. ಅರೆ, ಈಗ ಕೋಪ ಬಿಟ್ಟು ನೊಂದುಕೊಳ್ಳೋಕೆ ಶುರು ಮಾಡೋದಂತೆ. ಕಡೆಗೆ ದೇವರ ಕನಸಲ್ಲಿ ಕಾಣಿಸ್ಕೊಂಡು ನಿನ್ನ ಕಾವ್ಯ ನನಗಿಷ್ಟ, ಆದರೆ ಅದನ್ನು ಪ್ರಚಾರ ಮಾಡಬೇಡ ಅಂದ್ರಂತೆ. ಬಹಳ ಚೆನ್ನಾಗಿದೆ ಇದು. ಪರಮಾತ್ಮ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾನೆ. ಅವನು ಎಲ್ಲರಿಗೂ ತಂದೆ ತಾಯಿ ಇದ್ದಂತೆ. ಹಾಗಾಗಿ ಮಕ್ಕಳು ಮಾಡಿದ್ದೆಲ್ಲ ಇಷ್ಟ. ಆದರೆ ಅವ್ರವ್ರ ಮಕ್ಕಳು ಮಾಡಿದ್ದು ಮಾತ್ರ ಅವ್ರವ್ರಿಗಿಷ್ಟ. ಎಷ್ಟೋ ಬಾರಿ ಎಷ್ಟೋ ಜನ ತಂದೆ ತಾಯಿಗಳು, ಬಡಪಾಯಿಗಳು, ನನ್ನಂಥವ್ರು ಯಾರಿಗೂ ತಂದೆ ಅಲ್ಲ, ಯಾರಿಗೂ ತಾಯಿ ಅಲ್ಲ ಅಂಥವ್ರು ಬಂದಾಗ ನಮ್ಮ ಮಕ್ಕಳು ಟ್ಯಾಲೆಂಟ್ಸನ್ನು ಪ್ರದರ್ಶನ ಮಾಡಿಸ್ಬೇಕು ಅಂತ ಎಲ್ಲಿ ಅಂಕಲ್ ಬಂದಿದ್ದಾರೆ, ಮಾಮ ಬಂದಿದ್ದಾರೆ, ಹಾಡು ಕುಣಿ ಅಂತ ತೋರಿಸ್ತಾರೆ. ಯಮಯಾತನೆ ನಮಗೆ. ಇಲ್ಲ ಅನ್ನೋಕ್ಕಾಗೋಲ್ಲ, ಇದೇ ಅನ್ನೋಕ್ಕಾಗೋಲ್ಲ, ಇರೋಕ್ಕಾಗೋಲ್ಲ, ಎದ್ದು ಓಡೋಗೋಕ್ಕಾಗೋಲ್ಲ. ಕೈನಲ್ಲೇನೋ ತಿಂಡಿ ತಟ್ಟೆ ಬೇರೆ ಕೊಟ್ಟಿರ್ತಾರೆ, ಅದಕ್ಕೆ ಮುಂಚೆ ಮಾರುದ್ದ ಹೊಗಳಿಕೆ ಬೇರೆ ಹಾಕಿರ್ತಾರೆ. ಏನು ಮಾಡೋದು? ನೋಡಬೇಕು, ಕೇಳಬೇಕು, ಯಾತನೆ.
ಇದೊಂದು ರೀತಿ ಕಾನ್ಸಂಟ್ರೇಷನ್ ಕ್ಯಾಂಪು. ಆಮೇಲೆ ನೀವು ಆಶೀರ್ವಾದ ಮಾಡಿ, ನಿಮ್ಮ ಕಿವಿಗೆ ಹಾಕಬೇಕು, ನಿಮ್ಮ ಕಣ್ಣಿಗೆ ಹಾಕಬೇಕು, ಕಣ್ಣಿಗೆ ಧೂಳು ಕಿವಿಗೆ ಹಾಳು. ಪರಮಾತ್ಮ ನೀನು ನನ್ನ ಮೇಲೆ ಬರೆದ ಕಾವ್ಯ ನನಗೆ ಸಾಕಪ್ಪ, ಜನಕ್ಕೆ ಬೇಡ ಅಂದ. ಜನ ಸಾಮಾನ್ಯರು, ನನ್ನಂಥವರು ಪಾಪ, ಅವ್ರಿಗೆ ಚೆನ್ನಾಗಿರೋದೇ ಬೇಕು. ಪರಮಾತ್ಮನಿಗೆ ಏನೂ ಸಾಕು. ಬೇಡ್ರ ಕಣ್ಣಪ್ಪ ಕೊಟ್ಟಿದ್ದು, ಬಡಿದಿದ್ದು, ಉಗುಳಿದ್ದು ಎಲ್ಲ ಅವನಿಗೆ ಅಲಂಕಾರ. ಅರ್ಜುನ ಮಾಡಿದ ಮುಷ್ಟಿಯುದ್ಧ ಅವನಿಗೆ ಆಭೂಷಣ. ಕುಚೇಲ ಕೊಟ್ಟಂತ ಹಿಡಿಯವಲಕ್ಕೆ ನೀರಿಲ್ಲದೆ ಹಾಗೆ ನುಂಗದ ಪರಮಾತ್ಮ. ನಾವು ಅದಕ್ಕೆ ಒಗ್ಗರಣೆ ಹಾಕಬೇಕು, ಮೊಸರು ಮೇಲಿರಬೇಕು, ಕೊಬ್ಬರಿ ಬಿದ್ದಿರಬೇಕು ಅಂತೆಲ್ಲ ಅಂತೀವಿ. ಹೀಗಾಗಿ ಜಯದೇವನ ಗೀತಗೋವಿಂದ ಆ ಥರ ರಸಗವಳವಾದದ್ದು, ಜನರಿಗೆ ಬೇಕಾದದ್ದು. ಪರಮಾತ್ಮನಿಗೆ ಎಲ್ಲವೂ ಬೇಕು, ಆದರೆ ಜನಕ್ಕೆ ಮಾತ್ರ ಚೆನ್ನಾಗಿರುವುದೇ ಬೇಕು. ಹೀಗಾಗಿ ದೇವರನ್ನು ಮೆಚ್ಚಿಸೋದು ಸುಲಭ, ಭಕ್ತಿ ಒಂದಿದ್ದರೆ ಸಾಕು. ಜನರನ್ನು ಮೆಚ್ಚಿಸೋದಕ್ಕೆ ಭಕ್ತಿಯ ಜೊತೆಗೆ ರಕ್ತಿಯೂ ಇರಬೇಕು. ಜಯದೇವನಲ್ಲಿ ಅದು ಉಂಟು. ಹೀಗೆ ಇದೊಂದು ಕಥೆ ಉಂಟು. ಮತ್ತು ಕಳ್ಳರಿಗೂ ಅವನು ಕೃಪಾಳವಾಗಿದ್ದ ಅಂತ ಒಂದು ಕಥೆ ಉಂಟು. ಅದು ಕ್ಯೂಟ್ ಆದದ್ದು. ಇವನು ಕೈಕಾಲು ಕತ್ತರಿಸ್ಬಿಟ್ರು, ಆದರೂ ಕಳ್ಳರಿಗೆ ಉಪಕಾರ ಮಾಡದ ಅಂತ. ಈ ರೀತಿಯಾದ ಕ್ರಿಸ್ತ ಕಾರುಣ್ಯದ ಜಯದೇವ ನಮಗೆ ಅಷ್ಟು ಆತ್ಮೀಯನಾಗೋಲ್ಲ ಬಿಡಿ. ಇನ್ನೊಂದು ಕಥೆ ಉಂಟು, ಅದು ಗೀತಗೋವಿಂದದ ಮಾಧುರ್ಯ ಎಂಥದ್ದು ಅಂತ ಹೇಳೋದಕ್ಕೆ. ಮುಂದೆ ನಮಗೆ ಗೊತ್ತಾಗುತ್ತದೆ. 15-16ನೇ ಶತಮಾನದ ಹೊತ್ತಿಗೆ ಕಳಿಂಗ ಗಂಗರು ಬಂದು ಪುರಿಯಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ಗೀತಗೋವಿಂದ ಬಿಟ್ಟು ಇನ್ಯಾವುದನ್ನು ದೇವರ ಮುಂದೆ ಹಾಡಬಾರ್ದು, ನೃತ್ಯನ ಮಾಡಬಾರ್ದು. ನೃತ್ಯದ ಮತ್ತು ಗಾನದ ಸೇವೆ ಗೀತಗೋವಿಂದದಿಂದಲೇ ಆಗಬೇಕು ಅಂತ ಈಗಲೂ ಶಾಸನ ಕಾಣಿಸುತ್ತದೆ, ದೇವಸ್ಥಾನದ ಮುಂದೆಯೇ ಇದೆ. ಮಾಡಿದ್ರು. ಅಲ್ಲಿ ಈಗಲೂ ಕೂಡ ಮಹಾರಿಗಳು ಅಂತ ಒಂದು ನರ್ತನದ ಸೇವಾ ಪದ್ಧತಿ ಉಂಟು, ಮಾಡ್ತಾರೆ. ದೇವರಿಗೆ ರಂಗಭೋಗ ಅಂಗಭೋಗ ಅಂತ. ಆ ರಂಗಭೋಗಕ್ಕಾಗಿ ಅಷ್ಟಪದಿಗಳನ್ನೇ ಹಾಡಿ ಕುಣಿಯುವಂಥ ಪರಿಪಾಟಿ ಉಂಟು. ಇನ್ನು ಅನೇಕ ದೇವಾಲಯಗಳಲ್ಲಿ ರಂಗಭೋಗದಲ್ಲಿ ಜಯದೇವನ ಕೃತಿಗಳನ್ನು ಬಳಸಿಕೊಳ್ತಾ ಇದ್ದದ್ದುಂಟು. ಇಡೀ ಭಾರತದಲ್ಲಿ ವ್ಯಾಪಕವಾಗಿ ನಮಗೆ ಕಾಣಸಿಗುತ್ತದೆ. ಜಗನ್ನಾಥನ ದೇವರಿಗೆ ನಿತ್ಯ ಅವನಿಗೆ ಸುಮಾರು 15-16 ಬಾರಿ ಅಲಂಕಾರ ಮಾಡ್ತಾರೆ. ಬೇರೆ ಬೇರೆ ವಸ್ತ್ರಗಳನ್ನು ಹಾಕ್ತಾರೆ, ನೈವೇದ್ಯ ಮಾಡ್ತಾರೆ. ಒಂದೊಂದು ಬಾರಿಗೆ 33 ರೀತಿಯ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೈಹ್ಯಗಳಿಂದ ನೈವೇದ್ಯ ಮಾಡಿ ತೃಪ್ತಿಪಡಿಸ್ತಾನೆ. ಜಗನ್ನಾಥ ಕ್ಷೇತ್ರದ ಅಡುಗೆ ಮನೆ ಅದು ಸಾಕ್ಷಾತ್ ಲಕ್ಷ್ಮಿಯೇ ನಿರ್ವಾಹ ಮಾಡ್ತಕ್ಕಂಥದ್ದು ಅಂತ ಉಂಟು. ಅಲ್ಲಿ ಪರಮಾತ್ಮನ ವಸ್ತ್ರ ಎಷ್ಟು ಹೊಸದು ಹಾಕಿದ್ರೂ ಕೂಡ ಅಂಚೆಲ್ಲ ಹರಿದೋಗ್ತಾ ಇತ್ತಂತೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ ಮೇಲೆ ಗೊತ್ತಾಯಿತು, ಈ ಗುಳ್ಳ ಅಥವಾ ಮುಳ್ಳು ಬದನೆ ಅಂತ ಒಂದು ಬರುತ್ತದೆ. ಆ ಗುಳ್ಳ ಬದನೆಕಾಯಿಯ ತೋಟವನ್ನು ಹಾಕಿಕೊಂಡಿದ್ದ ಒಬ್ಬ ಮುದುಕಿ ಆ ತೋಟದ ಕೆಲಸ ಮಾಡುವಾಗ ಅಷ್ಟಪದಿಗಳನ್ನು ಇಂಪಾಗಿ ಹಾಡ್ಕೊಳ್ತಾ ಇದ್ಳು. ಜಗನ್ನಾಥ ಅದನ್ನು ಕೇಳಿ ಮುಗ್ಧನಾಗಿ ಅವಳು ಓಡಾಟ ಮಾಡುವುದರ ಹಿಂದೆಯೇ ತಾನು ಓಡಾಡಿಕೊಂಡು ಕೇಳ್ತಾ ಇದ್ದ. ಅವಳು ಈ ಮುಳ್ಳು ಬದನೆಕಾಯಿಗಳ ಮಧ್ಯದಲ್ಲಿ ಓಡಾಡ್ತಾ ಇದ್ದಾಗ ಆ ಮುಳ್ಳಿನ ಗಿಡದ ಮುಳ್ಳುಗಳೆಲ್ಲ ಅವನ ಪಂಚೆ ಅಂಚನ್ನು ಹರಿದು ಬಿಡ್ತಾ ಇದ್ವು ಅಂತ ಗೊತ್ತಾಯಿತು. ಕಡೆಗೆ ಆ ಮುದುಕಿಯ ಭಕ್ತಿ ಎಂಥದ್ದು ಅಂತ ಗೊತ್ತಾಗಿ ದೇವರ ಸನ್ನಿಧಿಯಲ್ಲೇ ಅವಳು ಹಾಡಬೇಕು ಅನ್ನೋದನ್ನು ಮಾಡಿದ್ರು ಅಂತೆಲ್ಲ ಉಂಟು. ಇವೆಲ್ಲ ರಾಜನಿಂದ ಮೊದಲುಗೊಂಡು ಒಬ್ಬ ಮುಗ್ಧಳಾದಂಥ ಅಕ್ಷರವನ್ನು ಓದೋಕ್ಕೆ ಬರೆಯೋಕ್ಕೆ ಬಾರದೇ ಇರುವ ಮುದುಕಿಯವರೆಗೆ ಎಲ್ಲರೂ ಹಾಡಿಕೊಂಡು ಆಬಾಲ ಗೋಪಾಲ ಸಂತೋಷ ಪಡ್ತಾ ಇದ್ದರು ಅಂತನ್ನುವುದು ಗೊತ್ತಾಗುತ್ತದೆ. ಗೀತಗೋವಿಂದದ ಶಕ್ತಿ ಆ ಮಾತ್ರದ್ದು. ಯಾಕೆಂದರೆ ಅವ್ಯಾಜ ಮನೋಹರವಾದಂಥದ್ದು ಅಮ್ಲಾನ ಕುಸುಮ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆ ನಾದದ ಮಾಧುರ್ಯ ಯಾರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡು ಬಿಡುತ್ತದೆ. ಅದರಿಂದಲೇ ಶಿಶುರ್ವೇತ್ತಿ ಪಶುರ್ವೇತ್ತಿ ವೆತ್ತಿ ಗಾನರಸಂಪಣಿ ಅನ್ನುವ ಮಾತು ಉಂಟಲ್ಲ, ಇದು ಜಯದೇವನ ಗೀತಗೋವಿಂದಕ್ಕೆ ಅಕ್ಷರಾರ್ಥವಾಗಿ ಅನ್ವಯಿಸುವಂಥದ್ದು. ಎಲ್ಲ ಭಾಷೆಗಳಲ್ಲಿ ಕೂಡ ಇದರ ಪ್ರಭಾವವನ್ನು ನಾವು ಕಾಣ್ತೀವಿ ಅಂತ ನಾನು ಹೇಳಿದೆ. ಹಾಗೆ ಬೇರೆ ಬೇರೆ ಕಾವ್ಯಗಳ ಪ್ರಭಾವ ಕಲೆಗಳ ಮೇಲೆ ಅಷ್ಟಾಗಿ ಆಗದೇ ಇದ್ದರೂ ಗೀತಗೋವಿಂದದಲ್ಲಿ ಮಾತ್ರ ಯಥೇಷ್ಟವಾದ ಪ್ರಭಾವವನ್ನು ನಾವು ಕಾಣ್ತೀವಿ. ಮತ್ತು ಈ ಪ್ರಾಚೀನ ಬಂಗಾಳ ಅಪಭ್ರಂಶದ ಕಾವ್ಯಗಳಲ್ಲಿ 2 ಪದ್ಧತಿಗಳಿದ್ವು. ಒಂದು ದೇವತೆಯನ್ನೋ ರಾಜನನ್ನೋ ತೆಗೆದುಕೊಂಡು ಕೊಂಡಾಡ್ತಕ್ಕಂಥದ್ದು, ಅದನ್ನು ಮಂಗಲ ಕಾವ್ಯ ಅಂತ ಕರೀತಾ ಇದ್ರು. ಮತ್ತೊಂದು ಪ್ರೀತಿ ಪ್ರಣಯಗಳನ್ನು ಹೇಳ್ತಕ್ಕಂಥದ್ದು ಪದ ಅಂತ ಕರೀತಾರೆ. ಈಗಲೂ ನಮ್ಮಲ್ಲಿ ಪದ ಅಂತ ಉಂಟು. ಪದಂ ಅಂತ ತಮಿಳಿನಲ್ಲಿ ತೆಲುಗಿನಲ್ಲಿ ಹೇಳ್ತಾರೆ, ಕನ್ನಡದಲ್ಲೂ ಉಂಟು. ಕಾಳಿದಾಸನೇ ಚತುಷ್ಪದ ಗೀತಿಕಾ ಶರ್ಮಿಷ್ಠೆಯ ವಿರಹವನ್ನು ಹೇಳ್ತಕ್ಕಂಥ ಮಧ್ಯಮ ಕಾಲದಲ್ಲಿ ಗೇಯ ಮಾಡಬೇಕಾದ ಅಭಿನಯವಾದಂಥದ್ದು ಅಂತ ಮಾಲವಿಕಾಗ್ನಿಮಿತ್ರದ ಮೊದಲನೇ 2ನೇ ಅಂಕಗಳಲ್ಲಿ ಅದರ ಪ್ರಸ್ತಾವ ತರ್ತಾನೆ. ಹೀಗೆ ಪದ ಅನ್ನೋದಕ್ಕೆ ಹಾಡು ಅಂತ ಪ್ರಧಾನವಾಗಿ ಶೃಂಗಾರ ಪ್ರಚುರವಾದಂಥ ಹಾಡು ಅಂತ ಉಂಟು. ಅದನ್ನು ಪದಾವಲಿ ಅಂತಲೂ ಕರೀತಾರೆ, ಆ ರೀತಿಯಾದ ಗುಚ್ಛಗಳನ್ನು. ಇದನ್ನು ನಾವು ಉರ್ದೂನಲ್ಲಿ ರಜ್ಮ್ ಅಂತ ಮತ್ತು
ಬಜ್ಮ್ ಅಂತ ಎರಡನ್ನು ಕರಿತೀವಿ. ರಜ್ಮ್ ಅಂತಂದರೆ ವೀರಭಕ್ತಿ ಪ್ರಧಾನವಾಗಿರುವಂಥದ್ದು, ಅರ್ಥ ಧರ್ಮ ಪ್ರಧಾನವಾದ ರಚನೆ. ಬಜ್ಮ್ ಅಂತಂದರೆ ಶೃಂಗಾರ ಕಾಮ ಪ್ರಧಾನವಾದಂಥದ್ದು ಅಂತ. ತಮಿಳಿನಲ್ಲಿ ಪುರಂ ಅಂತ ಕರೀತಾರೆ. ಅದು ವೀರ ಪ್ರಧಾನವಾದ ಧರ್ಮ ಪ್ರಧಾನವಾದ ಪುರುಷಾರ್ಥಗಳಲ್ಲಿ ಮುಖ್ಯವಾದ ಧರ್ಮಾರ್ಥಗಳನ್ನು ಪ್ರತಿನಿಧಿಸ್ತಕ್ಕಂಥ ಕಾವ್ಯವಾಗಿ ಪುರಂನ. ಆಘಂ ಅಂತ ಕರೀತಾರೆ. ಅದು ಶೃಂಗಾರ ಪ್ರಚುರವಾಗಿ ಕಾಮವನ್ನು ಪ್ರತಿಪಾದನೆ ಮಾಡುವಂಥದ್ದು ಅಂತ. ನಮ್ಮ ನಾಟ್ಯಶಾಸ್ತ್ರದಲ್ಲಿ ಮತ್ತು ಅದರ ಮೇಲಿರುವ ಅಭಿನವ ಭಾರತೀಯ ಟೀಕೆಯಲ್ಲಿ ನಾವು ನೋಡ್ತೀವಿ, ಧರ್ಮಾರ್ಥಗಳಿಗೆ ವೀರರಸ ಮತ್ತು ಕಾಮಕ್ಕೆ ಶೃಂಗಾರ ರಸ ಅಂತ. ಹೀಗಾಗಿ ತ್ರಿವರ್ಗ ಧರ್ಮಾರ್ಥ ಕಾಮಗಳಿಗಾಗಿ ಇವು ಉಂಟು ಅಂತ. ಇದನ್ನೇ ಇಡೀ ಭಾರತದಲ್ಲಿ ಯಾವುದೇ ಭಾರತೇತರವಾದಂಥ ಪ್ರಾಂತಗಳಲ್ಲಿ ಕೂಡ ಕಾಣ್ತೀವಿ ಅಂತ ಗೊತ್ತಾಗುತ್ತದೆ. ಈ ಕಾವ್ಯ ಪದ್ಧತಿಯ ಎರಡೂ ರೂಪಗಳನ್ನು ಇಲ್ಲಿ ಕಾಣ್ತೀವಿ ಅಂತ. ಅದರಿಂದಲೇ ಜಯದೇವನ ಗೀತಗೋವಿಂದದ ಎರಡನೆಯ ಅಷ್ಟಪದಿಯಲ್ಲಿ ಶ್ರಿತಕಮಲಾಕುಚ ಮಂಡನ ಧೃತ ಭವಖಂಡನ ಅಂತ ಯಾವುದಿದೆ, ಅದರೊಳಗೆ ಶ್ರೀಜಯದೇವ ಕವೇರಿದಂ ಕುರುತೇ ಮುದಂ ಮಂಗಲ ಮುಜ್ವಲ ಗೀತಿ ಅಂತ ಬಂತು. ಅಲ್ಲಿ ಮಂಗಲ ಅನ್ನುವ ಕಾವ್ಯ. ಮತ್ತು ಮಧುರ ಕೋಮಲ ಕಾಂತ ಪದಾವಲೀಂ ಅಂತ ಪ್ರಾಸ್ತಾವಿಕ ಶ್ಲೋಕಗಳಲ್ಲಿ ಪದಾವಲಿ ಅಂತ ಈ ಎರಡರಿಂದ ಇದು ಒಂದು ಕಡೆಗೆ ಭಕ್ತಿಯನ್ನು, ಒಂದು ಪ್ರಶಂಸಾ ಕಾವ್ಯವನ್ನು ಪ್ರತಿನಿಧಿಸುವ ಜೊತೆಗೆ ರಕ್ತಿಯನ್ನು, ಶೃಂಗಾರವನ್ನು ಕೂಡ ಎತ್ತಿ ತೋರಿಸುತ್ತದೆ ಅಂತ ಸುನೀತ್ ಕುಮಾರ್ ಚಟರ್ಜಿಯವರು ಅಭಿಪ್ರಾಯ ಪಡ್ತಾರೆ. ಈ ರೀತಿಯಲ್ಲಿ ನಮಗೆ ಜಯದೇವನ ಗೀತಗೋವಿಂದದ ಬಗೆಗೆ ಬೇರೆ ಬೇರೆ ನೆಲೆಗಳಿಂದ ಕಂಡಾಗಲೂ ಕೂಡ ಗೊತ್ತಾಗುವಂಥ ಸ್ವಾರಸ್ಯಗಳು ಅಸಂಖ್ಯವಾದದ್ದು ಅಂತ ನಮಗೆ ತಿಳಿಯುತ್ತದೆ. ಇರಲಿ, ಇನ್ನು ನಾವು ಇದರ ಪ್ರಭಾವ ಗೇಯ ನೃತ್ಯ ಲೋಕದ ಮೇಲೆ ಹೇಗಾಯಿತು ಅಂತ ಒಂದು ಸ್ವಲ್ಪ ಪಕ್ಷಿ ನೋಟ ಹಾಕೋಣ. ಸಂಕ್ಷಿಪ್ತವಾಗಿ ಚಿತ್ರವನ್ನು ಕಾಣೋಣ, ಮತ್ತು ಗೇಯ ನೃತ್ಯಗಳನ್ನು ತೆಗೆದುಕೊಳ್ಳಬಹುದು. ಕಾಳಿದಾಸನ ಕಾಲಕ್ಕೆ ಭಾರತೀಯ ಶಿಲ್ಪ ಸರ್ವೋಚ್ಚವಾದ ಸ್ಥಾನವನ್ನು ಮುಟ್ಟಿತು. ವ್ಯಾಸ ವಾಲ್ಮೀಕಿಗಳ ಕಾಲಕ್ಕೆ ಶಿಲ್ಪಕ್ಕೆ ಯಾವ ಸ್ಥಿತಿ ಇತ್ತು ಅನ್ನೋದು ನಮಗೆ ಗೊತ್ತಾಗೋಲ್ಲ. ಆದರೆ ಆಮೇಲೆ ಬಂದ ಶಿಲ್ಪಗಳಲ್ಲಿ ರಾಮಾಯಣ ಮಹಾಭಾರತ ಇಲ್ಲದೇ ಇಲ್ಲ. ರಾಮಾಯಣ ಮಹಾಭಾರತ ಭಾಗವತಗಳಿಲ್ಲದೆ ನಮ್ಮ ಯಾವ ದೇವಸ್ಥಾನದ ಜಗತಿಯ ಪಟ್ಟಿಕೆಯ ಶಿಲ್ಪಗಳು ಕೂಡ, ಸ್ತಂಭದ ಮೇಲಿರ್ತಕ್ಕಂಥ ಉಬ್ಬು ಶಿಲ್ಪಗಳು ಅಂತೀವಲ್ಲ, ಬಾಸ್ ರಿಲೀಫ್ಸ್, ಇಲ್ಲದೇ ಇಲ್ಲ. ಎಲ್ಲೆಲ್ಲಿಯೂ ಅದು ಕಾಣಿಸುತ್ತದೆ. ಸರ್ವತ್ರ ನಮಗೆ ಅದು ಸಿಗುವಂಥದ್ದು. ಯಾರಿಗಾದರೂ ಸಾಧ್ಯವಾದಲ್ಲಿ ತರೀಕೆರೆ ಹತ್ತಿರ ಅಮೃತಾಪುರ ಅಂತ ಒಂದು ದೇವಾಲಯ ಇದೆ, ಹೊಯ್ಸಳರ ಕಾಲದ್ದು, ಅತ್ಯಂತ ಮನೋಹರವಾದ ದೇವಸ್ಥಾನ. ರಾಮಾಯಣದ ಪಟ್ಟಿಕಾ ಶಿಲ್ಪಗಳು ಅಲ್ಲಿರುವ ಸಂಖ್ಯೆಯಲ್ಲಿ ಮತ್ತಿನ್ನೆಲ್ಲೂ ನಾನು ನೋಡಿಲ್ಲ. ಸುಮಾರು 60ಕ್ಕೂ ಹೆಚ್ಚು ಅತ್ಯಂತ ಮನೋಹರವಾದಂಥ ಶಿಲ್ಪಗಳಿವೆ. ಮಹಾಭಾರತದ್ದು ಇವೆ, ರಾಮಾಯಣದ್ದು ಇವೆ. ಹಾಗೆ ಬಾದಾಮಿಯ ಯಾವ ಒಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ, ಸರ್ವೆ ಆಫ್ ಇಂಡಿಯಾದ ಮ್ಯೂಸಿಯಮ್ಮು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASA ಮ್ಯೂಸಿಯಂ, ಅಲ್ಲಿ ನೋಡಿದರೆ ಭಾಗವತದ ಮನೋಹರವಾದಂಥ ಶಿಲ್ಪಗಳನ್ನು ಕಾಣ್ತೀವಿ. ಹಾಗೆ ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನದ ಇರ್ಕೆಲಗಳಲ್ಲಿ ನಾವು ರಾಮಾಯಣ ಮಹಾಭಾರತದ ಅತ್ಯಂತ ಮನೋಹರವಾದಂಥ ಪಟ್ಟಿಕಾ ಶಿಲ್ಪಗಳನ್ನು ನೋಡ್ತೀವಿ. ಇನ್ನು ಬೇಲೂರಿನಲ್ಲಿ, ಸೋಮನಾಥಪುರದಲ್ಲಿ ಮತ್ತು ಅನೇಕ ಹೊಯ್ಸಳರ ಕೆತ್ತನೆ ಇರತಕ್ಕಂಥ ಜಾಗಗಳಲ್ಲಿ, ಚಾಲುಕ್ಯರದರಲ್ಲಿ ಮತ್ತು ವಿಜಯನಗರದ ದೇವಸ್ಥಾನಗಳಲ್ಲಿ ನಾವು ರಾಮಾಯಣ ಮಹಾಭಾರತದ್ದು ಕಾಣಿಸ್ತೀವಿ. ಹಾಗೆಯೇ ಕಾಳಿದಾಸನ ಶಿಲ್ಪಗಳು ಕೂಡ ಅನೇಕ ಉಂಟು. ಅದು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತದೆ. ಆ ರೀತಿಯಾದ ಕೆಲಸವನ್ನು ದೊಡ್ಡ ಕಲಾ ವಿಮರ್ಶಕರಾಗಿದ್ದ ಶಿವರಾಮ್ ಮೂರ್ತಿಯವರು ಮಾಡಿದ್ದಾರೆ. ಕಾಳಿದಾಸ ಇನ್ ಇಂಡಿಯನ್ ಆರ್ಟ್ ಅಂತಲೇ ತುಂಬ ಬೋಧಪ್ರದವಾದ ಒಂದು ಪುಸ್ತಕ ಉಂಟು. ವ್ಯಾಸ ವಾಲ್ಮೀಕಿಗಳ ಕೃತಿಯಂತೆ ನೇರವಾಗಿ ಕಾಣೋಲ್ಲ, ಆದರೆ ಕಾಳಿದಾಸನ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವ್ಸ್ ಅನ್ನುವಂಥದ್ದೇನಿವೆ ಅದು ಬಹಳ ಕಾಣಿಸುತ್ತದೆ. ಅಜಂತಾದ ಚಿತ್ರಣಗಳಿಂದ ಮೊದಲುಗೊಂಡು ಬಹುತ್ರ ನಮಗೆ ಕಾಣಸಿಗುತ್ತವೆ. ಅದರೊಳಗೂ ವಿಶೇಷವಾಗಿ ಗುಪ್ತರ ಕಾಲದ ಕಲೆಯಲ್ಲೆಲ್ಲ ಕಡೆಯಲ್ಲಿಯೂ ನಾವು ನೋಡ್ತೀವಿ. ಅದು ಉದಯಗಿರಿ ಇರ್ಬೋದು, ಮತ್ತು ತಿರ್ಗಾ ಮಥುರಾ ಬಾರ್ಹೂತ್ನ ಆ ಜಾಗಗಳಲ್ಲಿರಬಹುದು, ಆಮೇಲೆ ಎಲ್ಲೋರಾದಲ್ಲಿ ಮತ್ತು ಎಲಿಫೆಂಟಾದಲ್ಲಿ, ಕಾರ್ಲೋದಲ್ಲಿ, ಅನೇಕ ಗುಹಾಂತರ ದೇವಾಲಯಗಳಲ್ಲಿ, ಮತ್ತು ಚಂದೇಲರ, ಪ್ರತಿಹಾರರ, ಗೂರ್ಜರರ, ಪರಮಾರರ, ಚಾಲುಕ್ಯರ, ಹೊಯ್ಸಳರ ಶಿಲ್ಪಗಳಲ್ಲಿ ಬೇಕಾದಷ್ಟು ಕಡೆ ನಾವು ನೋಡ್ತೀವಿ. ಆಮೇಲೆ ಏನಾಯಿತು, ಜಯದೇವನ ಕಾಲದಿಂದ ಈಚೆಗೆ ಮುಸಲ್ಮಾನರ ಆಕ್ರಮಣದಿಂದ ದೇವಸ್ಥಾನಗಳು ಧ್ವಂಸವಾಗೋದಕ್ಕೆ ಆರಂಭ ಮಾಡಿದ ಮೇಲೆ ಶಿಲ್ಪಗಳಿಗೆ ಅವಕಾಶವೇ ಇಲ್ಲ. ಅಲ್ಲೋ ಇಲ್ಲೋ ಒಂದಿಷ್ಟು ಕಾಣಿಸುತ್ತವೆ. ನಿಜ, ಒರಿಸ್ಸಾದ ಶಿಲ್ಪಗಳಲ್ಲಿ ಸೂಚನೆಗಳನ್ನು ಕಾಣಿಸ್ತಾರೆ. ಉದಾಹರಣೆಗೆ ಆ ಒಂದು ಕೆಲವು ಕೋಣಾರ್ಕದ, ಪುರಿಯ, ಭುವನೇಶ್ವರದ ಶಿಲ್ಪಗಳಲ್ಲಿ ನಾವು ನೋಡ್ತೀವಿ. ಕಳಿಂಗ ಗಂಗಾ ಅಂತ ಯಾವ ಒಂದು ರಾಜವಂಶ ಇತ್ತು, ಅಲ್ಲಿ ಕಳಿಂಗನಾಗರ ಅನ್ನುವ ಶೈಲಿಯ ದೇವಸ್ಥಾನ ನಿರ್ಮಾಣ ಆಯಿತು, ಅಲ್ಲಿ ನಾವು ಕಾಣ್ತೀವಿ. ಅದರೊಳಗೂ ಮುಖ್ಯವಾಗಿ ನಾವು ಕೋಣಾರ್ಕದ
ಯಾವ ಒಂದು ರಂಗಮಂಟಪ ಉಂಟು, ಮತ್ತು ಪುರಿಯಲ್ಲಿ ಜಗನ್ನಾಥನ ಯಾವ ಒಂದು ರಂಗಭೋಗ ಮಂಟಪ ಉಂಟು ಅಲ್ಲಿ, ಮತ್ತು ಭುವನೇಶ್ವರದ ಅನೇಕ ದೇವಸ್ಥಾನಗಳಲ್ಲಿ, ಲಿಂಗರಾಜ ಇತ್ಯಾದಿ ದೇವಸ್ಥಾನಗಳಲ್ಲೆಲ್ಲಲ್ಲಿ ಗೀತಗೋವಿಂದದ ಸೂಚನೆಗಳು ಕಾಣುತ್ತವೆ ಅಂತ. ಅಲ್ಲಿ ಎದ್ದು ಕಾಣುವಂತೆ ರಾಧಾಕೃಷ್ಣರು ತೋರಲ್ಲ ನಮಗೆ. ಆದರೆ ಚಿತ್ರಕಲೆಯಲ್ಲಿ ಮಾತ್ರ ವಿಶೇಷವಾಗಿವೆ. ಮೊದಲೇ ನಾನು ಹೇಳಿದಂತೆ ದೇವಸ್ಥಾನಗಳಿಗೆ ಅವಕಾಶ ಇಲ್ಲ ಅಂದಾಗ ಚಿತ್ರಕಲೆಯಲ್ಲಿ ಬಂತು. ನೋಡಿ, ಒಂದು ಕಡೆ ತಡೆದರೆ ಮತ್ತೊಂದು ಕಡೆಗೆ ಚಿಗುತ್ಕೊಳ್ತೀವಿ ಅಂತ ಸನಾತನ ಧರ್ಮದ ರೀತಿಯೇ ಹಾಗೆ. ಅದು ತೆಂಗಿನ ಮರದಂತೆ ಬೆಳೆದದ್ದಲ್ಲ, ವಟವೃಕ್ಷದಂತೆ ಬೆಳ್ಕೊಂಡು ಬಂದದ್ದು. ಎಲ್ಲಿ ಮುರಿದ್ರೆ ಅಲ್ಲಿ ಕೊಂಡ್ರುತ್ತೆ, ಎಲ್ಲಿ ದೂರ ಹೋದರೆ ಅಲ್ಲೇ ಬೇರೆ ಬಿಟ್ಕೊಳ್ತದೆ. ಹೀಗೆ ಎಲ್ಲಿಂದ ಎಲ್ಲಿಗೂ ಕೂಡ ವಿ ಕ್ಯಾನ್ ಕನೆಕ್ಟ್ ಓವರ್ ರೂಟ್ಸ್ ಅನ್ನುವಂಥದ್ದು. ಅದಕ್ಕಾಗಿ ಬೇರಿರೋ ಜಾಗಕ್ಕೆ ಹೋಗಬೇಕಾಗಿಲ್ಲ, ನಿಂತಲ್ಲಿಯೇ ಬೇರೆ ಬಿಡ್ತೀವಿ ಎನ್ನುವಂಥದ್ದು. ಈ ವಿಶಿಷ್ಟತೆಯಿಂದಾಗಿ ತುಂಬ ದೊಡ್ಡ ಚಿತ್ರಕಲಾ ಪರಂಪರೆ ಬೆಳೆಯಿತು. ಈ ವಿಷಯದಲ್ಲಿ ನಾವು ಮಿನಿಯೇಚರ್ ಆರ್ಟ್ ಅಂತ ಏನು ಕರಿತೀವಿ, ಆ ಒಂದು ಚಿತ್ರಣದಲ್ಲಿ ಎದ್ದು ತೋರುವಂತೆ ಒಡಿಸ್ಸಾದ ಪಟಚಿತ್ರದಲ್ಲಿ, ಕರ್ನಾಟಕದ ಚಿಕಣಿ ಕಲೆಯಲ್ಲಿ, ಆಂಧ್ರದ ಕಲಂಕಾರಿನಲ್ಲಿ, ತಮಿಳುನಾಡಿನ ತಂಜಾವೂರು ಶೈಲಿಯಲ್ಲಿ, ಕೇರಳದ್ದೇ ಆದಂಥ ಒಂದು ವಿಶಿಷ್ಟವಾದಂಥ ಕೇರಳದ ಶೈಲಿ ಇದೆ ಅದರೊಳಗೆ, ಮಹಾರಾಷ್ಟ್ರದ ಚಿತ್ರಕಲೆಯಲ್ಲಿ, ಮಧುಬನಿಯಲ್ಲಿ ಹೀಗೆಲ್ಲ ಕಾಣ್ತೀವಿ. ಹಾಗೆಯೇ ನಾವು ರಜಪೂತಾನ ಪೇಂಟಿಂಗ್ಸ್ ಅಂತ ಯಾವುದನ್ನು ಕರಿತೀವಿ, ಅಲ್ಲಿ ಮೇವಾಡ ಪೇಂಟಿಂಗ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಕಾಣ್ತೀವಿ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಹಿಮಾಲಯದ ಕಣಿವೆಗಳಲ್ಲಿ, ವಿಶೇಷವಾಗಿ ಕಾಂಗಡ, ಪಹಾಡಿ, ಬಾಸೋಳಿ ಈ ಚಿತ್ರಗಳಲ್ಲಿ ಬಹಳ ಸೊಗಸಾಗಿ ನಾವು ನೋಡ್ತೀವಿ. ಅಸ್ಸಾಂನಲ್ಲಿ ಕೂಡ ಈ ಒಂದು ಶೈಲಿಯನ್ನು ನಾವು ಕಾಣ್ತೀವಿ. ಅದರೊಳಗೆ ಅಸಾಮಾನ್ಯವಾದ ಪ್ರತಿಷ್ಠೆಯನ್ನು ಪಡೆದದ್ದು ಅಂತಂದರೆ ಕಾಂಗಡ ಚಿತ್ರದಲ್ಲಿ ಗೀತಗೋವಿಂದ ಶಾಶ್ವತೀಕೃತವಾದಂತೆ ಮತ್ತಿನ್ನೆಲ್ಲೂ ಇಲ್ಲ. ನಿನ್ನೆ ಮೊನ್ನೆ ಕೂಡ ನಾನು ಇಂಟರ್ನೆಟ್ಟಲ್ಲಿ ಆ ಚಿತ್ರಗಳನ್ನು ನೋಡ್ತಾ ಇದ್ದೆ. ಇಡೀ ಗೀತಗೋವಿಂದ ಒಂದು ಪ್ರಕೃತಿಯ ಹಿನ್ನೆಲೆಯಲ್ಲಿ, ವಸಂತದ ಹಿನ್ನೆಲೆಯಲ್ಲಿದೆ. ಅದನ್ನು ಅಷ್ಟು ಚೆನ್ನಾಗಿ ದುಡಿಸಿಕೊಂಡಿದ್ದಾರೆ. ಆ ದಿಣ್ಣೆಗಳನ್ನು, ಆ ಬೆಟ್ಟದ ತೊರೆಗಳನ್ನು, ಸರೋವರಗಳನ್ನು, ಪೊದೆಗಳನ್ನು, ಕುಂಜಗಳನ್ನು, ನಿಕುಂಜಗಳನ್ನು, ಗಿಡ ಬಳ್ಳಿಗಳನ್ನು, ಮರಗಳನ್ನು ಅದೆಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ. ಪಕ್ಷಿಗಳು, ಪ್ರಾಣಿಗಳು, ಹೂಗಳು, ಹಣ್ಣುಗಳು ಅಷ್ಟಷ್ಟು ಸುಂದರವಾದಂಥವು, ಒಂದೊಂದು ಕಾವ್ಯಾತ್ಮಕವಾದದ್ದು. ಅಷ್ಟರ ಸೌಂದರ್ಯವನ್ನು ಇನ್ನೆಲ್ಲೂ ಕೂಡ ಕಾಣೋಕ್ಕೆ ಸಾಧ್ಯವಿಲ್ಲ. ಭಾರತೀಯ ಚಿತ್ರಕಲೆ ನನಗೆ ತಿಳಿದಂತೆ 2 ಶಿಖರಗಳಲ್ಲಿ ಕಾಣುತ್ತವೆ. ಒಂದು ಅಜಂತಾ ಶೈಲಿಯಲ್ಲಿ, ಮತ್ತೊಂದು ಕಾಂಗಡ ಶೈಲಿಯಲ್ಲಿ ಅಂತ ಅನ್ನುತ್ತವೆ. ಇವೆರಡಕ್ಕೂ ಕೂಡ ತುಂಬ ಸೊಗಸಾಗಿ ವಾಂಶಿಕ ಸಂಬಂಧ ಇದೆ. ಒಂದು ಮುತ್ತಜ್ಜ ಆದರೆ ಇನ್ನೊಂದು ಮರಿಮಗ ಅಂತ ಹೇಳ್ಬೋದು, ಆ ರೀತಿಯಾಗಿ ತೋರುತ್ತದೆ. ಅಲ್ಲಿ ಬಹಳ ಸೊಗಸಾಗಿ ನಮಗೆ ಈ ಗೀತಗೋವಿಂದದಷ್ಟೇ ಕೋಮಲವಾದ ಬಣ್ಣಗಳ ಪ್ರಯೋಗ ಇದೆ. ವೆರಿ ಟ್ರಾನ್ಸ್ಪರೆಂಟ್ ಕಲರ್ಸ್, ವೆರಿ ಫ್ಲೋಯಿ ಲೈನ್ಸ್, ವೆರಿ ಪೊಯಿಟಿಕ್ ಶೇಡ್ಸ್, ಅಷ್ಟು ಸುಂದರವಾದದ್ದು. ನಿಜವಾಗಿ ಭರತನಾಟ್ಯ ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನಿಲ್ತಕ್ಕಂಥದ್ದು ಅಂತ ಅನಿಸುತ್ತೆ. ಈ ಕರ್ನಾಟಕದ ಚಿಕಣಿ ಕಲೆ ತಂಜಾವೂರಿನಲ್ಲಿ ಬಹಳ ಮಾಂಸಲವಾದದ್ದು, ವೆರಿ ಫ್ಲಶಿ, ಪಲ್ಪಿ ಆ್ಯಂಡ್ ರಿಜಿಡ್ ಆಗಿರ್ತಕ್ಕಂಥದ್ದು. ಕೂತ್ಕೊಂಡು ಬಿಟ್ಟರೆ ಆ ಸರಸ್ವತಿನೋ ಲಕ್ಷ್ಮಿನೋ ಅವ್ರು ಹಾಗೆ ಕೂತ್ಕೊಂಡು ಬಿಟ್ಟಿರ್ತಾರೆ, ಕಮಲದಲ್ಲೇ ಸಿಕ್ಕಾಕೊಂಡು ಬಿಟ್ಟಿರ್ತಾರೆ, ಬಂಡೆಗೆ ಅಂಟ್ಕೊಂಡು ಹೋಗಿರ್ತಾರೆ. ನಾಟ್ ಎನ್ ಎಲಿಮೆಂಟ್ ಆಫ್ ಮೊಬಿಲಿಟಿ, ಡೈನಮಿಕ್ಸೇ ಇಲ್ಲ. ಈ ರಾಣಿ ಜೇನು ಹೇಗೆ ಜೇನುಗೂಡಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ಸಂತಾನ ಮಾಡೋದು ಬಿಟ್ಟರೆ ಇನ್ನೇನು ಅದಕ್ಕೆ ಕೆಲಸ ಇರೋಲ್ಲ. ಹೆಣಭಾರ ಅದು ಡೈನಾಸರಸ್ ಥರ ಬೆಳೆದು ಬಿಟ್ಟಿರುತ್ತೆ. ಅದರ ಪ್ರಯೋಜನ ಎಷ್ಟೇ ಇರ್ಬೋದು. ಆ ಭರತನಾಟ್ಯದಲ್ಲಿ ಗೀತಗೋವಿಂದವನ್ನು ಮಾಡೋದು ಒಂದೇ, ಪಾರಿಜಾತದ ಹೂವನ್ನು ತೆಗೆದುಕೊಂಡು ಚಟ್ನಿ ಅರೆದು ಏನಾದರೂ ಒಂದು ವಿಶೇಷವಾದ ಹೊಸ ರುಚಿ ಅಂತ ಮಾಡೋದು ಒಂದೇ. ಅಷ್ಟು ಘೋರವಾದದ್ದು ಅಂತ ಅನಿಸುತ್ತೆ. ದಿ ಅಗ್ಲಿಯೆಸ್ಟ್ ಸ್ಟೈಲ್ ಟು ಪ್ರೆಸೆಂಟ್ ಗೀತಗೋವಿಂದ ಅಂತ ಅನಿಸ್ಬಿಡುತ್ತದೆ. ಈ ಅಡವುಗಳಿಗೂ ಆ ಸುಕುಮಾರ ಮನೋಹರವಾದಂಥ ಕಾವ್ಯ ಪದ್ಧತಿಗೂ ಅಜಗಜಾಂತರ. ನಿಜವಾಗಲೂ ಬೇರೆ ಎಲ್ಲ ಪದ್ಧತಿಯಲ್ಲಿ ಒಡಿಸ್ಸಿ ಅತ್ಯಂತ ಉತ್ತಮೋತ್ತಮವಾದದ್ದು. ಗೀತಗೋವಿಂದಕ್ಕೆ ಹುಟ್ಟುತ್ತಾ ಅಥವಾ ಅದಕ್ಕಾಗಿ ಗೀತಗೋವಿಂದ ಹುಟ್ಟುತ್ತಾ ಅಂತ ಹೇಳುವಂಥದ್ದು. ಮತ್ತು ಪದ್ಮ ಅವರು ಯಾವ ಒಂದು ಕರ್ಣ ಪದ್ಧತಿಯನ್ನು ಆವಿಷ್ಕಾರ ಮಾಡಿದ್ದಾರೆ. ಪದ್ಮ ಅವರು ಹೇಳ್ತಾಯಿದ್ರು, ನಾನು ಇದನ್ನು ಮಾಡಿದರೆ ಒಡಿಸ್ಸಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು ಎಷ್ಟೋ ಸರ್ತಿ ಅಂತ. ಅಷ್ಟು ಕೋಮಲ ಮನೋಹರವಾದಂಥ ನೃತ್ಯ ಪದ್ಧತಿ. ಕಥಕ್ಕಿಗೆ ಕೂಡ ಒಗ್ಗಿ ಬರುವಂಥದ್ದಾಗಿದೆ. ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ರೇಚಕಗಳು ತುಂಬ ಸುಕುಮಾರವಾದಂಥವು. ಅಲ್ಲಿ ಯಾವುದು ಗೆರೆಯಾಗಿ ನಿಲ್ಲುವಂಥದ್ದಲ್ಲ, ರೇಖಾ ವಿನ್ಯಾಸ ಹೆಚ್ಚಾಗಿ ವರ್ತುಲಾಕೃತಿಯಲ್ಲಿ ವಕ್ರಿಮವಾಗಿ ಕಾಣಿಸುವಂಥದ್ದು. ಒಟ್ಟಿನಲ್ಲಿ ಆ ಶೈಲಿ, ಚಿತ್ರಶೈಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅದಕ್ಕೆ ಒಂದು ಕಾವ್ಯವನ್ನು ಯಾವ ಚಿತ್ರಕ್ಕೆ ಅದು ಅನುಗುಣವಾಗಿದೆ ಅಂತ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತದೆ. ಕರ್ನಾಟಕ ಸಂಗೀತದ ಮುತ್ತುಸ್ವಾಮಿ ದೀಕ್ಷಿತರ ರಚನೆಗಳು ಭರತನಾಟ್ಯಕ್ಕೆ ಒಗ್ಗುವಂಥವಷ್ಟೇ. ಈ ಕಂತೆಗೆ ಆ ಬೊಂತೆ ಬಹಳ ಚೆನ್ನಾಗಿದೆ. ದಿಮ್ಮಿಗಳನ್ನು ಇಟ್ಟು ಗೋಡೆಯನ್ನು ಕಟ್ಟದಂತೆ
ಇನ್ಯಾರೂ ಈ ಗೋಡೆಗಳನ್ನು ಕೆಡವಿ ಅದರೊಳಗಡೆ ಕನಕನ ಕಿಂಡಿ ಮಾಡಿಕೊಂಡು ಆ ಸೌಂದರ್ಯ ರಸತತ್ವದ ಕೃಷ್ಣನ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಇನ್ನು ಅವನೊಬ್ಬ ಕನಕದಾಸ ಬಂದು ಇದನ್ನು ಒಡೆಯಬೇಕಷ್ಟೇ, ಇನ್ನು ಬೇರೆ ದಾರಿ ಇಲ್ಲ, ಆ ಥರವಾಗಿ ಕಾಣಿಸುತ್ತದೆ. ಆದರೆ ಕಾಂಗಡ ಚಿತ್ರಗಳು ಮಾತ್ರ ಅತ್ಯಂತ ಮನೋಹರವಾದವು. ದಯಮಾಡಿ ಎಲ್ಲರೂ ಆ ಚಿತ್ರಗಳನ್ನು ನೋಡಿ ಅಂತ ನಾನು ಬೇಡ್ಕೊಳ್ತೀನಿ. ಮತ್ತು ನಾವು ಸಂಗೀತಕ್ಕೆ ಬಂದಾಗ ಗೀತಗೋವಿಂದದ ಸಂಗೀತದ ಬಗ್ಗೆ ತುಂಬ ಬೇಕಾದಷ್ಟು ಹೇಳುವಂಥದ್ದಿದೆ. ಆದರೆ ದುರ್ದೈವ ಏನಂತಂದರೆ, ನಮಗಿಂದು ಜಯದೇವನ ಒಂದು ಸಂಗೀತದ ಟ್ಯೂನಿಂಗ್ ಅಂತ ಏನು ಕರಿತೀವಿ ಅದು ನಮಗೆ ಸಿಗುವಂಥದ್ದಾಗಿಲ್ಲ. ಪ್ರಾಚೀನತರವಾದ ವ್ಯಾಖ್ಯಾನ ಅಂತಂದರೆ ರಾಣಾ ಕುಂಭಕರ್ಣನ ಒಂದು ರಸಿಕಪ್ರಿಯ. ಅಲ್ಲಿ ಅವನು ಹೇಳ್ತಾನೆ, ಯದ್ ಗಾಂಧರ್ವ ಕಲಾಸು ಕೌಶಲಂ ಅನುಧ್ಯಾನಂಚ ಯದ್ವೈಷ್ಣವಂ ಯಚ್ಛೃಂಗಾರ ವಿವೇಕ ತತ್ವರಚನಾ ಕಾವ್ಯೇಷು ಲೀಲಾಯಿತಂ ತತ್ಸರ್ವಂ ಜಯದೇವ ಪಂಡಿತ ಕವೇಹೇ ಕೃಷ್ಣೈಕತಾನಾತ್ಮನಃ ಸಾನಂದ ಪರಿಶೋಧಯಂತು ಸುಧಿಯ ಶ್ರೀ ಗೀತ ಗೋವಿಂದತಃ ಅಂತ. ಇಲ್ಲಿ ಗಾಂಧರ್ವ ಕಲಾಸು ಕೌಶಲಂ ಅಂತನ್ನುವ ಮಾತು ಬರುತ್ತದೆ. ಹೇಳಿ ಕೇಳಿ ರಾಣಾ ಕುಂಭಕರ್ಣ ಅಥವಾ ಕುಂಭ ಸಂಗೀತ ನೃತ್ಯಗಳಲ್ಲಿ ಪರಿಣತನಾದಂಥ ವಿದ್ವತ್ ಕವಿ, ವಿದ್ವದ್ ರಾಜ. ಆದರೆ ಅವನು ಹೇಳುವಂಥದ್ದು ಕಂಡಾಗ ನಮಗೆ ಗೊತ್ತಾಗುತ್ತದೆ ಇದರ ಸಂಗೀತ ಅತಿಶಯವಾದದ್ದು ಅಂತ. ಆದರೆ ಅವನ ವ್ಯಾಖ್ಯಾನದಲ್ಲಿಯೂ ಕೂಡ ಈ ಸಂಗೀತದ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ಯಾವುದೂ ಕಾಣಿಸೋಲ್ಲ. ನಿಜವೇ ಜಯದೇವನೇ ರಾಗ ತಾಳಗಳ ಸೂಚನೆ ಕೊಟ್ಟಂತೆ ಕಾಣಿಸುತ್ತದೆ, ಆದರೆ ಅದು ಲುಪ್ತವಾಗಿತ್ತು. ರಾಣಾ ಕುಂಭಕರ್ಣ ಸಂಯೋಜನೆ ಮಾಡ್ತಾನೆ. ಮಾಳವ, ಗುರ್ಜರಿ, ವಸಂತ, ರಾಮಕಲಿ ಅಥವಾ ರಾಮಕಿರಿ, ಕರ್ನಾಟ, ದೇಶಾಗ, ದೇಶಿ, ದೇಶವರಾಡಿ, ಗೌಂಡಕರಿ ಅನ್ನೋದು ಗುಂಡಕ್ರಿಯಾ ಅಂತನ್ನುವ ಕರ್ನಾಟಕ ಸಂಗೀತಕ್ಕೆ ಸಂವಾದಿಯಾದಂಥ ಒಂದು ರಾಗ, ಭೈರವಿ, ವರಾಡಿ, ವಿಭಾಷ ಇತ್ಯಾದಿ. ಹಾಗೆ ತಾಳದಲ್ಲಿ ರೂಪಕ, ನಿಸ್ಸಾರ, ಯತಿ, ಏಕತಾಳಿ, ಅಷ್ಟತಾಳಿ ಈ ಥರದ್ದೆಲ್ಲ ಹೇಳ್ತಾನೆ. ಆದರೆ ಅದರ ಸ್ವರೂಪ ಏನು ಅಂತ ಮಾತ್ರ ನಮಗೆ ಗೊತ್ತಾಗೋದಿಲ್ಲ. ಇದು ಬಹಳ ದೊಡ್ಡ ದುಃಖ. ರಾಳ್ಳಪಲ್ಲಿಯವರು ತುಂಬ ಚೆನ್ನಾಗಿ ಈ ವಿಷಯವನ್ನು ಹೇಳ್ತಾರೆ. ನಮ್ಮ ಈ ವ್ಯಾಖ್ಯಾನಕಾರರು ಎಷ್ಟೆಷ್ಟೋ ಸ್ವಾರಸ್ಯಗಳನ್ನು ತೋರ್ಪಡಿಸೋದಕ್ಕೆ ಅಂತ ಹೋಗಿ ಇನ್ನೇನೋ ಮಾಡ್ತಾರೆ ಅಂತ. ದೊಡ್ಡ ದೊಡ್ಡ ವಿದ್ವಾಂಸರೇ, ಆದರೆ ಸಂಗೀತ ಹೇಗಿತ್ತು, ಯಾವ ಥರ ಹಾಡಬೇಕು ಅನ್ನೋದಕ್ಕೆ ಮಾತ್ರ ಅಷ್ಟು ದೊಡ್ಡ ಉಪಯೋಗವಾಗೋದಿಲ್ಲ ಅಂತ. ಅವರು ಉದಾಹರಿಸಿದ ರಾಗ ಲಕ್ಷಣ ಶ್ಲೋಕಗಳಾದರೂ ಆರೋಹ ಅವರೋಹ ಅಭ್ಯಾಸ ಲಂಘನ ಮುಂತಾದ ರಾಗಸ್ವರೂಪವನ್ನೆಲ್ಲ ಬಿಟ್ಟು ಆ ರಾಗಗಳ ಹೆಂಡತಿಯರು, ಮಕ್ಕಳು, ಅವರ ವಾಹನ, ವಸ್ತ್ರ, ಭೂಷಣ, ವಿಭ್ರಮ, ವಿಲಾಸ ಇಂಥವನ್ನು ವಿವರಿಸುತ್ತಾ ಮನಸ್ಸಿಗೆ ಬೇಸರ ತರುತ್ತಾರೆ. ಇಲ್ಲ ವಿನೋದ ಉಂಟಾಗುತ್ತದೆ ಅಂತ. ಏನು ಪ್ರಯೋಜನ ಇಲ್ಲ. ಈ ರಾಗದ ರಾಗಿಣಿ ಯಾರೋ, ಪುತ್ರ ರಾಗಗಳು ಯಾರು, ಪುತ್ರಿ ರಾಗಿಣಿಯರು ಯಾರು ಅಂತ ಹೇಳ್ತಾ ಹೋದರೆ ನಮಗೆ ರಾಗದ ಆರೋಹ ಅವರೋಹ ಬೇಕು. ಗಿವ್ ಅಸ್ ದಿ ಸ್ಕೇಲ್. ನೃತ್ಯ ಅಂತಂದರೆ ಮೂವ್ಮೆಂಟ್ ಚಲನಕ್ಕೆ ಬೇಕಾದ್ದು ಏನು ಕೊಡಿ ಅಂತ. ಅದು ಬಿಟ್ಟು ಈ ಅಡವನ್ನು ಇಂಥ ಅಧಿದೇವತೆಯ ಧ್ಯಾನದಲ್ಲಿ, ಇಂಥ ವಾರದಲ್ಲಿ, ಇಂಥ ನಕ್ಷತ್ರದಲ್ಲಿ ಧ್ಯಾನ ಮಾಡಿದ್ರೆ ಇದು ಸಿದ್ಧಿ ಆಗುತ್ತೆ ಅಂತ. ಸಿದ್ಧಿ ಆಗುತ್ತೋ ಪ್ರಸಿದ್ಧಿ ಆಗುತ್ತೋ ಗೊತ್ತಿಲ್ಲ. ಆದರೆ ನಮಗೆ ಬೇಕಾಗಿರುವಂಥದ್ದು ಛಂದಶಾಸ್ತ್ರಕಾರರು ಹಾಗೆ ಇದ್ರ ಯತಿಸ್ಥಾನ ಏನು ಅಂತ ಹೇಳಿದೆ. ಈ ಗಣವನ್ನು ಬಳಸ್ಬಿಟ್ಟು ಬರದೆ ಅವನು ಸತ್ತೋಗ್ಬಿಡ್ತಾನೆ, ಈ ಗಣವನ್ನು ಬಳಸ್ಬಿಟ್ಟು ಬರದೆ ಅವನು ರಾಜಾಶ್ರಯ ಸಿಗೋಲ್ಲ, ಹೀಗೆಲ್ಲ ಹೇಳ್ತಾರೆ. ಅದು ಏನಾಗಬೇಕಾಗಿರೋದು ನಮಗೆ? ಈ ರೀತಿಯಲ್ಲಿ ಒಂದು ಸಮಸ್ಯೆಗಳಾಗುತ್ತವೆ. ಹೀಗಾಗಿ ಈ ಹೊತ್ತು ನಮಗೆ ಗ್ರಂಥಗಳಲ್ಲಿ ಸಿಗುವುದು ರಾಣಾ ಕುಂಭಕರ್ಣನ ರಾಗ ನಿರ್ದೇಶನ. ಅವನಂತೂ ಹೇಳ್ಕೊಳ್ತಾನೆ, ಇದನ್ನೆಲ್ಲವನ್ನೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಪ್ರತ್ಯಜ್ಞಾಯಿ ಪ್ರಬಂಧೋಯ ಜಯದೇವೇನ ಧೀಮತ ನತಸ್ಯ ವಿದ್ಯತೆ ಲಕ್ಷ್ಮ ಸರ್ವಾಂಗೈರುಪಲಕ್ಷಿತಂ ಗೀತೆ ಜಯದೇವ ಕೃತೆ ಧಾತುಂ ಕುಂಭೋ ನೃಪಸ್ತನುತೆ ಸ್ವರಪಾಠ ತೇನಕಾನಾಂ ಕರೋತಿ ಗುಂಭಂ ಸಮಾನಾರ್ಥಂ ಅಂತ. ಅಂದರೆ ಸ್ವರ, ಪಾಠ, ತೇನ, ಸ್ವರಗಳು ಅಂದರೆ ಆ ಸಾಹಿತ್ಯಕ್ಕೆ ಯಾವ ಒಂದು ಟ್ಯೂನಿಂಗ್ ಅಂತ ಮಾಡ್ತೀವಿ, ಮಟ್ಟ ಹಾಕೋದು ಅಂತಿದೆಯಲ್ಲ, ಅದನ್ನು ಮಟ್ಟನ್ನು ಕೂಡಿಸ್ತಕ್ಕಂಥದ್ದು ಸ್ವರ ಸಂಯೋಜನೆ. ಮತ್ತು ಪಾಠಾಕ್ಷರ ಅಂತಂದರೆ ಯಾವುದನ್ನು ಶುಷ್ಕಾಕ್ಷರ ಅಂತ ಹೇಳ್ತಾರೆ, ಜತಿಗಳನ್ನು ಹೊಂದಿಸ್ತಕ್ಕಂಥದ್ದು. ಮತ್ತು ತೇನ ಅಂತಂದರೆ ಮಧ್ಯೆ ಮಧ್ಯೆ ಆಲಾಪನೆಗಳನ್ನು ಹೇಗೆ ಮಾಡ್ಕೊಳ್ಬೇಕಾಗಿದೆ, ತರ, ನಿನ, ತೇನ, ತಾನ ಇತ್ಯಾದಿಗಳನ್ನು ಮಾಡ್ಕೊಳ್ಳೋದು. ಅಂದರೆ ಸ್ತೋಭಾಕ್ಷರಗಳನ್ನು ತಾಳಕ್ಕಿಟ್ಕೊಂಡಾಗ ಪಾಠಾಕ್ಷರಗಳು, ಗಾನಕ್ಕಿಟ್ಕೊಂಡಾಗ ತೇನ ಅಂತಾಗುತ್ತದೆ. ಇವೆಲ್ಲವನ್ನೂ ನಾನು ಸೆಟ್ ಮಾಡಿದ್ದೀನಿ. ಕರೋತಿ ಗುಂಭಂ ಸುಮಾನಾರ್ಥಂ ಅಥವಾ ಸಮಾನಾರ್ಥಂ ಅಂತ ಬರ್ತದೆ. ಎಲ್ಲ ಅಚ್ಚುಕಟ್ಟು ಮಾಡಿದ್ದೀನಿ ಅಂತ ಹೇಳಿದರೂ ಅದೇನೂ ಕಾಣಿಸೋದಿಲ್ಲ. ರಸಿಕಪ್ರಿಯ ವ್ಯಾಖ್ಯಾನದಲ್ಲಿ ಅವೆಲ್ಲ ಏನೂ ಇಲ್ಲದಂತೆ ಆಗಿವೆ. ಹೀಗಾಗಿ ನಾವು ಮುಂದೆ ಈ ರೀತಿಯಾದಂಥ ಒಂದು ಗಾನಕ್ರಮವನ್ನು ಹಿಂದೂಸ್ತಾನಿನಲ್ಲಿ ನಾವು ಕಾಣುವಂಥದ್ದು ವಿ ಡಿ ಪಲೂಸ್ಕರ್, ರಾಜಭಯ್ಯ, ಪೂಜ್ವಾಲೆ, ರತಂಜ್ಕರ್ ಇತ್ಯಾದಿಗಳಿಂದ. ಕರ್ನಾಟಕ ಸಂಗೀತದಲ್ಲಿ ಸಾಕಷ್ಟು ಮುಂಚೆನೇ ಈ ರೀತಿಯಾದಂಥ ಒಂದು ಗಾನಕ್ರಮವನ್ನು ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿದರು ಅಂತ ಗೊತ್ತಾಗುತ್ತದೆ. ಆದರೆ
ಅವು ಯಾವುದೂ ಅಷ್ಟು ಹಿತವಾಗಿದ್ದಂತೆ ಕಾಣುವುದಿಲ್ಲ. ಎಲ್ಲಂದರೆ ಅಲ್ಲಿಗೆ ಎಡಪು ಇಟ್ಕೊಂಡು ಬಿಡ್ತಾರೆ. ಎಡಪು ಇಟ್ಕೊಳ್ಳೋದು ಬಹಳ ಹುಚ್ಚು ನಮ್ಮ ಕಡೆಯಲ್ಲಿ. ಇದು ಸಮಗತಿಯಲ್ಲೇ ಹೋದ್ರೇ ಹಿತವಾಗಿರುತ್ತದೆ, ಎಲ್ಲೋ ಅಲ್ಲಿ ಇಲ್ಲಿ ಬಂದರೆ ಪರವಾಗಿಲ್ಲ. ಹಾಗಾಗಿ ಹಿತ ಕಾಣಿಸೋಲ್ಲ. ಹಿಂದೂಸ್ತಾನಿಯಲ್ಲಿ ಉಚ್ಚಾರಣೆ ತುಂಬ ಕೆಟ್ಟದ್ದು ಮಾಡಿಬಿಡ್ತಾರೆ. ಕರ್ನಾಟಕ ಸಂಗೀತದಲ್ಲಿ ಮಧುರ ಕೋಮಲ ಕಾಂತ ಪದಾವಲಿಗಳಿಗೇ ಕುತ್ತು ತಂದು ಬಿಡ್ತಾರೆ. ಇದು ಎರಡು ತೋರುವಂಥ ಸಮಸ್ಯೆಗಳು. ಮತ್ತು ಕೆಲವು ಕಡೆ ಕಷ್ಟವನ್ನು ಉಂಟು ಮಾಡುವಂತೆ ಕವಿಯ ರಚನೆಯೇ ಇದೆ. ಕಷ್ಟವನ್ನು ಉಂಟು ಮಾಡುವುದು ಅಂತಂದರೆ ನಾವು ಅದನ್ನು ಗಮನಿಸಿದರೆ ಗೊತ್ತಾಗುತ್ತದೆ. ಈ ಅಷ್ಟಪದಿಗಳಲ್ಲಿ 3ನೇದು 4, 5, 6, 8, 11, 15, 17, 20, 22 ಮತ್ತು 23ನೇ ಅಷ್ಟಪದಿಗಳು ಇಷ್ಟು ಕೂಡ ಚತುಶ್ರಗತಿಯಲ್ಲಿ ಹೋಗುತ್ತವೆ. ಆಮೇಲೆ 13, 19 ಮತ್ತು 21ನೇ ಅಷ್ಟಪದಿಗಳು ಪಂಚಮಾತ್ರ ಗಣಗಳಿಂದ ಕೂಡಿವೆ. ಆದರೆ 29ನ್ನು ಹಾಡುವುದು ಸ್ವಲ್ಪ ಕಷ್ಟ. 21ನೇ ಅಷ್ಟಪದಿ ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಡ್ಕೊಳ್ಬೇಕಾಗುತ್ತದೆ. 7ನೇ ಅಷ್ಟಪದಿ ಅದು ಮಿಶ್ರಚಾಪು ಅಂತಿದೆಯಲ್ಲ, ಆ ರೀತಿಯಾದಂಥ ಗತಿಯಿಂದ ಕೂಡಿರತಕ್ಕಂಥದ್ದು. ಮತ್ತು 16ನೇ ಅಷ್ಟಪದಿಯಲ್ಲಿ ಒಂದು ಸ್ವಲ್ಪ ಗತಿಯ ವಿನೂತನತೆ ಉಂಟು. ಮೊದಲನೇ ಅಷ್ಟಪದಿಯಲ್ಲೇ ಸಾಕಷ್ಟು ಸಮಸ್ಯೆ ಉಂಟು. ಆದರೆ ಈ ಅಷ್ಟಪದಿಗಳಲ್ಲಿ ಪ್ರಾಯಿಕವಾಗಿ ಬಹುತ್ರ ಕಾಣಿಸುವಂಥದ್ದು ಚತುರಶ್ರಗತಿ, ಆದಿತಾಳ ಅಥವಾ ಏಕತಾಳಕ್ಕೆ ಬರುವಂಥದ್ದು, ಎಲ್ಲರಿಗೂ ಅನುಗುಣವಾಗಿ ಒಗ್ಗುವಂಥದ್ದು. ಸಂಸ್ಕೃತದ ಮತ್ತು ಪ್ರಾಕೃತದ ಎಲ್ಲ ಗೇಯ ಛಂದಸ್ಸುಗಳು, ಮಾತ್ರ ಛಂದಸ್ಸುಗಳು ಆ ಧಾಟಿಯಲ್ಲಿರುವಂಥವು. ಆಮೇಲೆ ಕೆಲವೊಂದು ಖಂಡಗತಿಯಲ್ಲಿವೆ. ಈಗ ಪ್ರಾಣಾಷ್ಟಪದಿ ಅಂತ ಯಾವುದು ಹೇಳಿದೆ, ಚಾರುಶೀಲೆ ಪ್ರಿಯೆ ಚಾರುಶೀಲೆ ಮುಂಚಮಯಿ ಮಾನಮನಿದಾನಂ, ಅದು ಖಂಡಗತಿಯಲ್ಲೇ ಇರತಕ್ಕಂಥದ್ದು. ಆ ಥರ ಒಂದೆರಡು ಅಷ್ಟಪದಿಗಳು ಉಂಟು. ಮಿಶ್ರಗತಿಯಲ್ಲಿವೆ. ಆದರೆ ತ್ರಿಶ್ರಗತಿಯಲ್ಲಿ ಒಂದೂ ಇಲ್ಲ. ಅಂದರೆ ರೂಪಕ ತಾಳಕ್ಕೆ ನೇರವಾಗಿ ಒಗ್ಗುವಂಥ ಅಥವಾ ತ್ರಿಶ್ರ ಗತಿಯ ಆದಿತಾಳಕ್ಕೆ ಒಗ್ಗುವಂಥದ್ದು ನೇರವಾಗಿ ಯಾವುದೂ ಕಾಣಿಸೋಲ್ಲ. ಯಾವುದನ್ನು ಒಗ್ಗಿಸಿಕೊಳ್ಳಬಹುದು. ನಾವು ಅನಾನಸ್ನಲ್ಲಿ ಹುಳಿನ ಮಾಡೋದು ಕಲ್ತಿದ್ದೀವಿ, ಇನ್ನು ಸಪೋಟಾದಲ್ಲಿ ಗೊಜ್ಜನ್ನು ಮಾಡೋದು ಕಲ್ತಿದ್ದೀವಿ. ಯಾವುದನ್ನು ಏನೂ ಮಾಡೋದಕ್ಕೆ ಕಲ್ತಿರುವಾಗ ಯಾವ ರಚನೆಯನ್ನು ಯಾವ ತಾಳದಲ್ಲಿ ಬೇಕಾದ್ರೂ ಹಿಂಡಿ ಹಿಸುಕಿ ಕೈ ಕಾಲು ಮುರಿದು ಅದನ್ನು ಯಾವ ಬಾಕ್ಸಿಗೆ ಬೇಕಾದ್ರೂ ಪುಟಿಂಗೆ ಸ್ಕ್ವೇರ್ ನಟ್ ಇಂಟು ಎ ಸರ್ಕ್ಯುಲರ್ ಹೋಲ್ ಯಾವುದೂ ಮಾಡೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದರೆ ಎಸ್ಥೆಟಿಕ್ ಪಾಸಿಬಿಲಿಟಿ, ಸೌಂದರ್ಯ ದೃಷ್ಟಿಯಿಂದ ಏನು ಅಂತ ನೋಡಿದಾಗ ಸ್ವಲ್ಪ ಕಷ್ಟವಾಗುತ್ತದೆ. ಈ ಬಗ್ಗೆ ರಾಳ್ಳಪಲ್ಲಿಯವರು ತುಂಬ ಚೆನ್ನಾಗಿ ಒಂದು ಗೀತಗೋವಿಂದದ ಕೆಲವು ಪಾಠ ಪರಿಶೀಲನೆಯಲ್ಲಿ ಎಷ್ಟೋ ಒಳ್ಳೆಯ ಸೂಚನೆಗಳನ್ನು ಕೊಡ್ತಾರೆ. ಅವರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಪ್ರಾಚೀನ ಪದ್ಧತಿಯ ಮಾರ್ಗತಾಳಗಳು, ದೇಶಿ ತಾಳಗಳು ಅಂತ ಯಾವುದಿತ್ತಲ್ಲ ಅದನ್ನೆಲ್ಲ ತೆಗೆದುಕೊಂಡು ಪ್ರಾಚೀನರು ಹಲವು ತೆರನಾಗಿ ಪ್ರಸ್ತಾರ ಮಾಡಿ ತೋರಿಸಿದ ಲೆಕ್ಕವಿಲ್ಲದ ಮಾರ್ಗ ದೇಶಿ ತಾಳಗಳನ್ನೆಲ್ಲ ವಿನಯವಾಗಿಯೇ ಒತ್ತಟ್ಟಿಗೆ ತಳ್ಳಿ ಸುಮಾರು 500 ವರ್ಷಗಳಿಗೆ ಹಿಂದೆಯೇ ಕೆಲವರು ವಿವೇಕವಂತರಾದ ವಾಗ್ಗೇಯಕಾರರು ಧ್ರುವ ಮಟ್ಯ ಮುಂತಾದ 7 ಸೂಳಾದಿ ತಾಳಗಳನ್ನು 8ನೇದಾಗಿ ಆದಿತಾಳವನ್ನು ಪ್ರಚಾರಕ್ಕೆ ತಂದರು. ಆದರೆ ನಾವೀಗ ಬಹುವಾಗಿ ರೂಪಕ ಜಂಪೆ ತ್ರಿಪುಟ ಎಂಬ 4 ತಾಳಗಳಿಗೆ ಆದಿ ರೂಪಕ ಜಂಪೆ ತ್ರಿಪುಟ ಎಂಬ 4 ತಾಳಗಳಿಂದ ಮಾತ್ರವೇ ಹಾಡಿಕೆಯನ್ನು ನಡೆಸುತ್ತಿದ್ದೇವೆ. ಮತ್ತು ಸೌಲಭ್ಯ ಲೋಭದಿಂದ ಸಶಬ್ದ ಕ್ರಿಯಾ ಮತ್ತು ರೂಪವುಳ್ಳ ಚಾಪು ತಾಳಗಳಿಂದಲೇ ಕೆಲಸ ನಿರ್ವಾಹ ಮಾಡ್ತೀವಿ. ಅಲ್ಟಿಮೇಟ್ಲಿ ಇಟ್ ರೆಡ್ಯೂಸಸ್ ಟು ಚಾಪು. ಸಶಬ್ದ ಕ್ರಿಯೆ ಅಂತ ಯಾವುದಿದೆ ಅದಕ್ಕೆ ಬರ್ತೀವಿ. ನಿಶಬ್ದ ಕ್ರಿಯೆ ಲಘು ನೆನೆಸ್ತಕ್ಕಂಥದ್ದು ಬಿಟ್ಟಿದ್ದೀವಿ. ಅದು ಕಾಲ ಪ್ರಮಾಣದಿಂದ ಗೋಚರವಾಗುತ್ತದೆ. ಎಲ್ಲರಿಗೂ ಸಿಗತಕ್ಕಂಥದ್ದು ಚಾಪೆ. ಮೃದಂಗದಲ್ಲಿ ಆದರೂ ಅಷ್ಟೇ ಏಟು ಬಿದ್ದಾಗಲೇ ಗೊತ್ತಾಗೋದು. ನಿಶಬ್ದ ಕ್ರಿಯೆ ಅಂದರೆ ಮೃದಂಗ ಎಲ್ಲಿರುತ್ತದೆ, ಏನೂ ಇರೋದಿಲ್ಲ, ಅದು ಅನಂಗ ಆಗಿಬಿಡ್ತದೆ. ಸಶಬ್ದ ಕ್ರಿಯೆಗೇ ಬರಬೇಕಾಗುತ್ತದೆ. ಹಾಗೆ ನೋಡಿದಾಗ ನಮಗೆ ಚತುರಶ್ರ, ತ್ರಿಶ್ರ, ಮಿಶ್ರ, ಖಂಡ ಇಷ್ಟೇ ಉಳ್ಕೊಳ್ಳೋದು. ಜಯದೇವನಲ್ಲಿ ಮಿಶ್ರವೂ ಇದೆ, ಚತುರಶ್ರವೂ ಇದೆ, ಸಮೃದ್ಧವಾಗಿದೆ. ಆದರೆ ತ್ರಿಶ್ರ ಮಾತ್ರ ಇಲ್ಲ. ಇನ್ನು ಸಂಕೀರ್ಣ ಅನ್ನುವುದು ಲೆಕ್ಕಕ್ಕೆ ಸಿಗುವ ಗತಿಯ ಹೊರತು ಭಾವಕ್ಕೆ ಸಿಗುವಂಥದ್ದಲ್ಲ. ಆದರೆ ಇವನ್ನು ಹೇಳೋದಕ್ಕೆ ಯಾವ್ಯಾವುದೋ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ. ಉದಾಹರಣೆಗೆ ಪ್ರಸಿದ್ಧವಾದ ದಶಾವತಾರ ಸ್ತುತಿ ಯಾವುದುಂಟು, ಪ್ರಲಯ ಪಯೋಧಿ ಜಲೆ, ಅದನ್ನು ತೆಗೆದುಕೊಂಡು ಅದರ ಗತಿ ಸ್ವರೂಪವನ್ನು ವಿವೇಚನೆ ಮಾಡುವಾಗಲೇ ಗೊತ್ತಾಗುತ್ತದೆ. ಎಲ್ಲೆಲ್ಲೂ ತಾಳಕ್ಕಾಗಿ ಪ್ರಲಯ ಪಯೋಧಿ ಜಲೆ ಹರೇ ಮುಕುಂದ ಅಂತ ಯಾವ್ಯಾವ ಹೆಸರುಗಳನ್ನು ಬೇಕಾದ್ರೂ ತೆಗೆದುಕೊಂಡು ಬಿಡ್ತಾರೆ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸಾಹಿತ್ಯಕ್ಕೆ ನಮ್ಮ ಸ್ವಂತ ಸಾಹಿತ್ಯವನ್ನು ಸೇರಿಸೋದು ದೊಡ್ಡ ವಿಷಯ ಅಲ್ಲ, ಅದನ್ನೇ ಇಟ್ಕೊಂಡು ಹೇಗೆ ಹೇಳಬೇಕು ಅಂತ. ಇಲ್ಲಿ ನೋಡಿ, ಮೊದಲ ಸಾಲಿನಲ್ಲಿ 4 ಮಾತ್ರೆಗಳ 5 ಗಣ ಇದೆ. ಪ್ರಲಯ ಪಯೋಧಿ ಜಲೆ ಧೃತವಾ ನಸಿ ವೇದಂ, ಆಡ್ ವಿಷಮ ಸಂಖ್ಯೆ. ಹಾಗಾಗಿ ಪ್ರಲಯ ಪಯೋಧಿ ಜಲೆ ಧೃತವಾ ನಸಿ ವೇದಂ, ಆ ರೀತಿ ಪ್ರಲಯ ಪಯೋಧಿ ಜಲೆ
ಧೃತವಾನಸಿ ವೇದಂ ವಿಹಿತ ವಹಿತ್ರ ಚರಿತ್ರ ಮಖೇದಂ. ಇಲ್ಲಿ 4 ಗಣಗಳು 4 ಮಾತ್ರ ಇದ್ದಿವೆ. ಒಂದಿಷ್ಟು ಕರ್ಷಣಕ್ಕೆ ಅವಕಾಶವೇ ಇಲ್ಲ. ಪ್ರಲಯ ಪಯೋಧಿ ಜಲೇ, ಪ್ರಲಯ ಪಯೋಧಿ ಜಲೇ, ಅಲ್ಲಿ ವಿರಾಮ, ಅಲ್ಲಿ ಕರ್ಷಣ ಮಾಡಿಕೊಳ್ಳಿ. ಅಲ್ಲಿಗೆ ತಾಳಕ್ಕೋಸ್ಕರ ಹರೇ ಮುಕುಂದ ಅಂತಿದ್ದಾರೆ. ಅದಕ್ಕೆ ಬದಲಾಗಿ ಕೇವಲ ತೇನ ಮಾಡಿದ್ರೆ ಆಯಿತು, ಕೇವಲ ಆಲಾಪ ಮಾಡಿದ್ರೆ ಆಯಿತು. ಪ್ರಲಯ ಪಯೋಧಿ ಜಲೇ ಅಂತ ಎಡಪು ತಗೋಬೋದು. ಪ್ರಲಯ ಪಯೋಧಿ ಜಲೇ ಧೃತವಾನಸಿ ವೇದಂ ವಿಹಿತ ವಹಿತ್ರ ಚರಿತ್ರ ಮಖೇದಂ ಕೇಶವಾಧೃತ ಮೀನ ಶರೀರ ಜಯ ಜಗದೀಶ ಹರೇ ಹರೇ. ಅವನು ಹೇಳ್ತಾನೆ ಕೇಶವ 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 ಅಂತ 2 ತಗೋಬೋದು. ಕೇಶವ ಧೃತ ಮೀನ ಶರೀರ ಜಯ ಜಯದೀಶ್ ಜಯ ಜಗದೀಶ ಹರೇ ಹರೇ ಜಯ ಜಗದೀಶ ಹರೇ. ಈ ತರಹ ಎಲ್ಲ ಚರಣಗಳು ಹೀಗೆ ಹೋಗುತ್ತವೆ. ಒಂದು ಕಡೆ ಎಡವಟ್ಟಾಗಿದೆ. ಅದು ನೋಡಿ ಹಾಡುವಾಗ ಗೊತ್ತಾಗುತ್ತೋ ಇಲ್ವೋ. ಛಲಯಸಿ ವಿಕ್ರಮಣೆ ಬಲಿಮದ್ಭುತ ವಾಮನ, ತಾಳ ಹೋಗುತ್ತೆ. ಛಲಯಸಿ ವಿಕ್ರಮಣೆ ಬಲಿಮದ್ಭುತ ಜವನ ಅಂತ ಮಾಡಿಕೊಂಡ್ರೆ ಆಗುತ್ತೆ. ಪದನಕ ನೀರ ಜನಿತ ಜನ ಪಾವನ, ಅಲ್ಲಿ ಹೋಗುತ್ತೆ. ಪದನಕ ನೀರ ಜನಿತ ಜನ ಪವನ ಅಂತ ಮಾಡ್ಕೋಬೇಕು. ಒಂದು ಮಾತ್ರೆ ಜಾಸ್ತಿ ಆಗಿದೆ. ಈ ಪಾಠಶುದ್ಧಿ ಕೆಲವು ಕಡೆ ಇಲ್ಲ. ಜಯದೇವನ ಗೀತಗೋವಿಂದದಲ್ಲಿ ಆ ಥರ ಮಾಡ್ಕೊಳ್ಬೇಕು. ಆಗ ಯಾವುದೇ ಸ್ವಂತ ಸಾಹಿತ್ಯ, ಯಾವುದೇ ಬೇರೆ ಬೇರೆ ಹೆಸರುಗಳನ್ನು ಸ್ತೋಭಗಳನ್ನು ತುಂಬಿಸಿಕೊಳ್ಳದೆ ಹಾಡುವಂಥ ಅವಕಾಶ ಬರುತ್ತದೆ. ಇನ್ನು ಆ 2ನೇ ಅಷ್ಟಪದಿ ಶ್ರಿತಕಮಲಾಕುಚ, ಅದನ್ನು ನಾನು 2-3 ರೀತಿಯಲ್ಲಿ ಕೇಳಿದ್ದೀನಿ. ಬಾಲಮುರಳಿ ಕೃಷ್ಣ ತುಂಬ ಸೊಗಸಾಗಿ ನಾಟಕುರಂಜಿಯಲ್ಲಿ ಹಾಡಿದ್ದಾರೆ ಅನಿಸುತ್ತೆ. ಶ್ರಿತಕಮಲಾಕುಚ ಮಂಡಲ ಧೃತ ಕುಂಡಲ ಏ ಕಲಿತ ಲಲಿತವನ ಮಾಲಾ ಏ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ ಅಂತ ಹೀಗೆ ಎಡಪಿಟ್ಕೊಂಡು ಶ್ರಿತಕಮಲಾಕುಚ ಮಂಡಲ ಧೃತ ಕುಂಡಲ ಅಂತ ಹಾಗೆ ತಗೊಂಡಿದ್ದಾನೆ. ಚೆನ್ನಾಗಿದೆ. ಹೀಗಲ್ಲದೆ ಸಮಕ್ಕೂ ಇಟ್ಕೊಂಡು ಶ್ರಿತಕಮಲಾಕುಚ ಮಂಡಲ ಧೃತ ಕುಂಡಲ ಏಕಲಿತ ಲಲಿತವನ ಮಾಲಾ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ. ಈ ಥರವು ತಗೋಬೋದು. ಅಮಲ ಕಮಲದಲ್ಲ ಲೋಚನ ಭವಮೋಚನ ಹೇ ಮುನಿಜನ ಮಾನಸ ಹಂಸ ಜಯ ಜಯ ದೇವ ಹರೇ ಅಂತ ಹಾಗೆ ತಗೋಬೋದು. ಶ್ರೀಜಯ ದೇವ ಕವೇರಿದಂ ಕುರುತೇ ಮುದಂ ಹೇ ಮಂಗಳ ಮುಜ್ವಲ ಗೀತೀ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ. ಈ ತರಹ ಬಾಲಮುರಳಿ ಕೃಷ್ಣ ತಗೊಂಡಿದ್ದಾರೆ. ಎಡಪಿಟ್ಕೊಳ್ಳಿ ಸಮಕ್ಕಿಟ್ಕೊಳ್ಳಿ ಅಂದರೆ ಹುಸಿ ಪೆಟ್ಟು ಅತೀತ ಅನಾಗತ ಅಂತ ಹಾಗೆ ಕೊಟ್ಟರೂ ಸರಿ, ಕೊಡದೇ ಇದ್ದರೂ ಸರಿ, ಸಾಹಿತ್ಯ ವಿಕಾರ ಇಲ್ಲದೆ ಗತಿಭಂಗವಾಗದೆ ಮಾಡಬೇಕಾಗುತ್ತದೆ. ಆ ರೀತಿಯಲ್ಲಿ ಉಂಟು. ಹೀಗೆ ತುಂಬ ಸುಂದರವಾಗಿ ಹಾಡುವಂಥ ಬೇಕಾದಷ್ಟು ಅಷ್ಟಪದಿಗಳಿವೆ. ಆದರೆ ನೋಡಿ, ಕೆಲವು ಕಷ್ಟವಾಗುವಂಥವು, ಅವನ್ನೇ ನಾನು ಬೇಕು ಅಂತ ಅದರ ಗತಿಯನ್ನು ಒಗ್ಗಿಸಿಕೊಳ್ಳುವುದು ಯಾವ ಬಗೆಯಲ್ಲಿ ಅನ್ನೋದಕ್ಕೆ 10ನೇ ಅಷ್ಟಪದಿ ವಹತಿ ಮಲಯ ಸಮೀರೆ ಅನ್ನುವಂಥದ್ರೊಳಗೆ ಕಷ್ಟ ಇದೆ ಅದನ್ನು ಹಾಡೋದಕ್ಕೆ. ಯಾಕೆಂದರೆ ಲೆಕ್ಕಗಳಿಗೆ ಹಿತವಾಗಿಲ್ಲ, ತಾಳ ಪ್ರಮಾಣಕ್ಕೆ ಓದಿಕೊಳ್ತಲೇ ಗೊತ್ತಾಗೋದಿಲ್ಲ. ಅಂದರೆ ಯಾವುದನ್ನು ಲಯಾನ್ವಿತವಾದ ಸಾಹಿತ್ಯ ಅದರ ಚಾಕ್ಷುಷ ರೂಪದಿಂದಲೇ ಶ್ರಾವಣ ರೂಪ, ಕೇಯು ರೂಪ ಗೊತ್ತಾಗೋಲ್ಲ. ಆ ಬಗೆಯಲ್ಲಿ ಉಂಟು. ವಹತಿ ಮಲಯ ಸಮೀರೆ ಮದನ ಮುಪನಿಧಾಯ ಸ್ಫುಟತಿ ಕುಸುಮ ನಿಕರೆ ವಿರಹಿ ಹೃದಯ ದಲನಾಯ ಅಂತ. ಇದನ್ನು ಏಕತಾಳದಲ್ಲಿ ಹಾಡ್ಬೋದು. ವಹತಿ ಮಲಯ ಸಮೀರೆ ವಹತಿ ಮಲಯ ಸಮೀರೆ ಅಂತ ಹೇಳ್ಕೊಳ್ಬೇಕು. ಮದನ ಮುಪನಿಧಾಯ ಅಂತ ತಗೋಬೇಕು. ಸ್ಫುಟತಿ ಕುಸುಮ ನಿಕರೆ ಅಲ್ಲಿ ಪ್ಲೇನ್ ಆಗಿದೆ. ವಿರಹಿ ಹೃದಯ ದಲನಾಯ ವಿರಹಿ ಹೃದಯ ದಲನಾಯ ವಹತಿ ಮಲಯ ಸಮೀರೆ ಅಂತ ಹೇಳ್ಕೊಳ್ಬೇಕು.
ಮದನ ಮುಪನಿಧಾಯ ಆ ಥರ ತಗೋಬೇಕು. ತವ ವಿರಹೇ ವನಮಾಲಿ ಸಖಿ ಸೀದತಿ ಸಖಿ ಸೀದತಿ ಆ ಥರ ಕರ್ಷಣ ಮಾಡಿಕೊಳ್ಬೇಕು. ಹೀಗೆ ಕರ್ಷಣ ಮಾಡಿಕೊಳ್ಳೋಕ್ಕೆ ಅವಕಾಶ ಇದ್ದು ರಚನೆ ಮಾಡುವುದು ವಾಗ್ಗೇಯಕಾರತ್ವದ ಲಕ್ಷಣ. ಕರ್ಷಣಕ್ಕೆ ಅವಕಾಶ ಇಲ್ಲದೆ ಟೈಟ್ ಫಿಕ್ಸ್ಚರ್ ಆಗಿ ಬರೀತಕ್ಕಂಥದ್ದು ಬರೀ ಗೇಯಕಾರನ ವಾಕ್ಕಾರನ ಲಕ್ಷಣ. ವಾಗ್ಗೇಯಕಾರ ಎಲ್ಲಿ ಲೂಸ್ ಫಿಟ್ ಕೊಡಬೇಕು, ಎಲ್ಲಿ ಟೈಟ್ ಫಿಟ್ ಕೊಡಬೇಕು ಎಲ್ಲ ಮಾಡಿಟ್ಟಿರ್ತಾನೆ. ಈ ದೃಷ್ಟಿಯಿಂದ ನೋಡಿದಾಗ ಜಯದೇವ ನಿಜವಾಗಿ ವಾಗ್ಗೇಯಕಾರ ಆಗಿದ್ದ ಅಂತ ಅನಿಸುತ್ತದೆ. ಅದೇ ರೀತಿ ಅವನ ಮತ್ತೊಂದು ರಚನೆಯನ್ನು ಕೂಡ ನೋಡ್ಬೋದು. ಅಲ್ಲಿ ಅವನು ಹೇಗೆ ಮಾಡ್ತಾನೆ ಅಂತ 21ನೇ ಅಷ್ಟಪದಿಯಲ್ಲಿ ನಾವು ಕಾಣಬಹುದು. ಮಂಜುತರ ಕುಂಜತಲ ಕೇಲಿಸದನೇ ಖಂಡ ವಿಲ ಮಂಜುತರ ಕುಂಜತಲ ಕೇಲಿಸದನೇ ಮಂಜುತರ ಕುಂಜತಲ ಅಂತ ಬರ್ತದೆ. ಅದೇ ವಿಲಸರತಿರಭಸ ಹಸಿತವದನೇ ಇಲ್ಲಿ ಕಷ್ಟ ಆಗುತ್ತದೆ. ಅಲ್ಲಿಗೆ ವಿಲಸ ಅಂತ ಎಳ್ಕೊಳ್ಬೇಕಾಗುತ್ತೆ. ಪ್ರವಿಶರಾಧೆ ಪ್ರವಿಶರಾಧೆ ಅಂತ ಖಂಡಕ್ಕೆ ತಗೊಳ್ಬೇಕಾಗುತ್ತದೆ. ಮಾಧವ ಸಮೀಪಮಿಹ ಕುರು ಮುರಾರೇರ್ ಮಂಗಲ ಶತಾನಿ ಅಂತ ಖಂಡಕ್ಕೆ ತಗೊಳ್ಬೇಕು. ನವಭವದ ಶೋಕದಲ್ಲ ಶಯನ ಸಾರೇ ಸಲೀಸಾಗಿ ಬರ್ತದೆ. ವಿಲಸ ವಿಲಸ ಕುಚಕಲಶ ತರಲಹಾರೆ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಎಲ್ಲೋ ಒಂದು ಕಡೆಗೆ ಎಳ್ಕೊಳ್ಬೇಕಾಗುತ್ತದೆ. ಆ ಎಳ್ಕೊಳ್ಳೋದು ಗೊತ್ತಿದ್ದರೆ ಮೇಲೂ ಇಲ್ಲಿ ಕ್ರಿಯಾಪದವಾಗಿ ವಿಲಸ ಪ್ರವಿಶ ಮತ್ತೆ ಮತ್ತೆ ಬರುತ್ತದೆ. ಹಾಗೆ ಎಳ್ಕೊಳ್ಳುವಂಥದ್ದು ಅಂತ ಒಟ್ಟಿನಲ್ಲಿ ನಮಗೆ ಕೊನೆಯ ಅಷ್ಟಪದಿಯಲ್ಲಿ ನೋಡಿದಾಗಲೂ ಗೊತ್ತಾಗುತ್ತದೆ. ಕುರುಯದು ನಂದನ ಅನ್ನುವಂಥ ಆ ಒಂದು 24ನೇ ಅಷ್ಟಪದಿ ತುಂಬ ಸುಂದರವಾದಂಥ ಅಷ್ಟಪದಿ. ಅಲ್ಲಿ ಗತಿಭೇದಗಳು ಮಾಡಿಕೊಳ್ಳೋದಕ್ಕೆ ಅವಕಾಶ ಇಟ್ಟಿದ್ದಾನೆ ಕವಿ. ನಾವು ನೋಡಿ ಮಾಡಿಕೊಳ್ಬೇಕು. ಕುರುಯದು ನಂದನ ಚಂದನ ಶಿಶಿರ ತರೇಣ ಕರೇಣ ಪಯೋಧರೆ ಮೃಗಮದ ಪತ್ರಕ ಮಾತ್ರ ಮನೋಭವ ಮಂಗಲ ಕಲಶ ಸಹೋದರೆ ಈ ಥರ ಮಿಶ್ರ ಶಾಪಕ್ಕೆ ಮಾಡ್ಕೊಳ್ಬೇಕು. ಕುರುಯದು ನಂದನ ಚಂದನ ಶಿಶಿರ ತರೇಣ ಕರೇಣ ಪಯೋಧರೆ ಅಂತ ಚತುರಸ್ರಕ್ಕೆ ಮಾಡ್ಕೊಳ್ಬೋದು. ಆದರೆ ಬೇರೆ ಗತಿಗಳಿಗೆ ಆಗೋದು ಕಷ್ಟ. ಇಷ್ಟನ್ನು ನಾವು ನೋಡ್ಕೊಳ್ಬೇಕು. ಅಂದರೆ ಅದಕ್ಕೆ ಅವಕಾಶ ಎಷ್ಟು ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿಲ್ಲ ಅಂತ. ಆದರೆ ಒಂದು ಅಬ್ಸರ್ವೇಷನ್ ಪ್ರಾಯಿಕವಾಗಿ ಹೇಳೋದಿದ್ದರೆ ಇದೆಲ್ಲ ನಿಬಿಡ ಬಂಧ. ಅಂದರೆ ಓದುತ್ತಲೇ ಅದರ ಗತಿ ಗೊತ್ತಾಗುತ್ತದೆ. ಚಂದನ ಚರ್ಚಿತ ನೀಲಕಲೇವರ ಪೀತ ವಸನವನ ಮಾಲಿ ಕೇಲಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತಶಾಲಿ ಶ್ಲಿಷ್ಯತಿ ಕಾಮಪಿ ಚುಂಬತಿ ಕಾಮಪಿ ರಮಯತಿ ಕಾಮಪಿ ವಾಮಾಂ. ಇಲ್ಲೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಚತುರಶ್ರ ಗತಿ ಅಂತ. ಆದರೆ ನಮ್ಮ ಪದಕವಿತಾ ಸಾರ್ವಭೌಮ ಕ್ಷೇತ್ರಯ್ಯನನ್ನು ಓದಿದಾಗ ಹಾಗೆ ಗೊತ್ತಾಗೋದಿಲ್ಲ. ಅದನ್ನು ಹಾಡಿಕೊಂಡಾಗಲೇ ಗೊತ್ತಾಗುತ್ತದೆ. ಯಾಕೆಂದರೆ ಅಲ್ಲಿ ಅಕ್ಷರಗಳ ಕಾಲದಲ್ಲಿ ನಿಡಿದಾಗಿರುವಿಕೆ ಹೆಚ್ಚು. ಗ್ಯಾಪ್ ಈಸ್ ಮೋರ್. ಕರ್ಷಣ ಮಾಡಬೇಕು. ಅಯ್ಯಯ್ಯೋ ವೆಗಟಾಯನ ಪಯ್ಯದ ಪೈನ ಪವಳೆಂಚು ಸ್ವಾಮಿಕೆ ಅದು ಗೊತ್ತಾಗಲ್ಲ. ಅಯ್ಯಯ್ಯೋ ವೆಗಟಾಯನ ಅಂತ ಆ ಥರ ಮಾಡ್ಕೊಳ್ಬೇಕು. ಮಿಶ್ರ ಶಾಪುಗೆ ಅಯ್ಯಯ್ಯೋ ವೆಗಟಾಯನ ಅಂತ ಖಂಡ ಚಾಪು ಮಾಡಿಕೊಂಡ್ರೆ ಎದ್ದು ಬಂದು ಹೊಡೆದಂತೆ ಇರ್ತದೆ. ಅಯ್ಯಯ್ಯೋ ವೆಗಟಾಯನ ಪಯ್ಯದ ಪೈನ ಪೌವಳಿಂಚು ಸ್ವಾಮಿಕಿ ಅಯ್ಯಯ್ಯೋ ಅಯ್ಯಯ್ಯೋ ವೆಗಟಾಯನ ಅಂತ ಹಾಗೆ ವಿಳಂಬ ಮಾಡಿಕೊಳ್ಬೇಕಾಗುತ್ತದೆ. ಆದರೆ ಆ ರೀತಿಯಾದ ಫ್ಲೆಕ್ಸಿಬಿಲಿಟಿಗೆ ಗೀತಗೋವಿಂದದಲ್ಲಿ ಅವಕಾಶ ಇಲ್ಲ. ಅದರಿಂದಲೇ ಒಂದು ಅನುಕೂಲ ಇದೆ. ಏನಂದರೆ ಜಸ್ಟ್ ಬೈ ದಿ ಲಿರಿಕಲ್ ಬ್ಯೂಟಿ ಇಟ್ ಸೆಲ್ಫ್, ಜಸ್ಟ್ ಬೈ ದಿ ಸೌಂಡ್ ಇಟ್ ಸೆಲ್ಫ್, ನಾಟ್ ಬೈ ಮ್ಯೂಸಿಕ್, ಇಟ್ ಈಸ್ ಸೋ ಮ್ಯೂಸಿಕಲ್. ಕ್ಷೇತ್ರೈನಲ್ಲಿ ಕರ್ಕಶತ್ವ ಉಂಟು. ರಮ್ಮನವೇ ಸಮ್ಮುಖಾನ ರಾಯಭಾರಮು ಲೇಲನೆ ಅಂತಂದರೆ ಇದೇ ಅಯ್ಯಯ್ಯೋ ವೆಗಟಾಯನಲ್ಲಿ ಅಲ್ಲೆಲ್ಲ ಇಲ್ಲ, ಆ ರೀತಿಯಾಗಿಲ್ಲ. ಎಂದೆಂದು ವಚ್ಚಿತೀವಿರ ಎಲ್ಲ ಕರ್ಕಶತೆಯೇ ಕಾಣಿಸುತ್ತದೆ. ಆದರೆ ಜಯದೇವನಲ್ಲಿ ಮಾತ್ರ ಹಾಗಲ್ಲವೇ ಅಲ್ಲ. ಅಲಿಕುಲ ಗಂಜನ ಮಂಜನಕಂ ರತಿ ನಾಯಕ ಸಾಯಕ ಮೋಚನೆ ತ್ವದದರ ಚುಂಬನ ಲಂಬಿತ ಕಜ್ಜಲ ಮುಜ್ವಲಯ ಪ್ರಿಯ ಲೋಚನೆ ಅಷ್ಟು ಮನೋಹರವಾಗಿ ಮಧುರವಾಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರೂ ಎಲ್ಲಿ ತೆಗೆದು ನೋಡಿದ್ರೂ ಕೂಡ ನಮಗೆ
ಸುಭಗನ ಖೇನ ಕರೇಣ ಸಖೀಮವಲಂಬ್ಯ ಸಲೀಲಂ ಚಲವಲಯಕ್ವಣಿತೈರವ ಬೋಧಯ ಹರಿಮಪಿ ನಿಗದಿತ ಶೀಲಂ. ಹೀಗೆ ಯಾವ ಪುಟ ಗಿಣೀಶಕುನ ಅಂತೀವಲ್ಲ ಆ ಥರ ತೆಗೆದು ನೋಡಿದ್ರೂ ಮೆಲುಡಿ ಕಾಣಿಸುತ್ತದೆ. ಆ ಕಾರಣದಿಂದ ಅಲ್ಲಿರುವ ಅಕ್ಷರರಮ್ಯತೆ ಇದೆಯಲ್ಲ, ನಾದ ಮಾಧುರ್ಯ ವರ್ಣ ಮತ್ತು ಸ್ವರಗಳಲ್ಲಿ, ಸ್ವರ ವ್ಯಂಜನಗಳಲ್ಲಿರುವಂಥದ್ದು ವರ್ಣಾತ್ಮಕವಾದ ನಾದವೇ ತುಂಬ ಸಮೃದ್ಧವಾಗಿದೆ. ಹಾಗಾಗಿ ಇಲ್ಲಿ ತುಂಬ ಮನೋಧರ್ಮದ ಸಂಗೀತ ಬೆಳೆಸೋಕ್ಕಿಂತ ಎಲ್ಲಂದರಲ್ಲಿ ಪದಚ್ಛೇದ ಮಾಡೋಕ್ಕಿಂತ, ಯಾಕೆಂದರೆ ಅದು ತುಂಬ ಸಮಾಸ ಭೂಯಿಷ್ಠವಾದದ್ದು, ಅದನ್ನು ಅಷ್ಟು ವಿಸ್ತೃತವಾಗಿ ಹೇಳಬೇಕು. ನೋಡಿ, ಆ ಒಂದು ಸಮಾಸ ಭೂಯಿಷ್ಠತೆ ಎಷ್ಟು ಇದೆ ಅಂತಂದರೆ, ಸುಮ್ಮನೆ ಆರಂಭದಲ್ಲಿ ಉನ್ಮದ ಮದನ ಮನೋರಥ ಪಥಿಕ ವಧೂಜನ ಜನಿತ ವಿಲಾಪೆ ಅಷ್ಟು ಒಂದು ಸಮಾಸ. ಅಲಿಕುಲ ಸಂಕುಲ ಕುಸುಮ ಸಮೂಹ ನಿರಾಕುಲ ಬಕುಲ ಕಲಾಪೆ, ಒಂದೊಂದು ಲೈನ್ ಒಂದೊಂದು ಸಮಾಸ. ಅದನ್ನು ಉನ್ಮದ ಮದನ ಅಂತ ಉಸಿರು ಬಿಟ್ಟು ಮನೋರಥ ಪಥಿಕ ವಧೂಜನ, ಉನ್ಮದ ಮದನ ಮನೋರಥ ಪಥಿಕ ವಧೂಜನ್ ಜನಿತ ವಿಲಾಪೆ ಅಷ್ಟು ಹಾಗೆ ಹೇಳಬೇಕು. ಒಂದು ಉಸಿರು ದೊಡ್ಡದಾಗಿ ತಗೊಂಡು ಅಲಿಕುಲ ಸಂಕುಲ ಕುಸುಮ ಸಮೂಹ ನಿರಾಕುಲ ಬಕುಲ ಕಲಾಪೆ ಅಷ್ಟು ಹೇಳಬೇಕು. ಚೆನ್ನಾಗಿ ಸ್ವಿಮ್ ಮಾಡಿ ಉಸಿರು ತಗೊಂಡು ಬಿಟ್ಟು ಅಭ್ಯಾಸ ಮಾಡಿ, ಡೀಪ್ ಸ್ವಿಮ್ಮಿಂಗ್ ಹೈ ಡೈವಿಂಗ್ ಮಾಡಿ ಅಭ್ಯಾಸ ಮಾಡಿ ಹಾಡ್ಕೊಳ್ಬೇಕಾಗುತ್ತದೆ. ಇನ್ನು ನೃತ್ಯಕ್ಕೆ ಸಂಬಂಧಪಟ್ಟಂತೆ ಬಂದರೆ ಇದು ಅತ್ಯಂತ ಸುಕುಮಾರ ಮನೋಹರವಾದದ್ದರಿಂದ ಸ್ಟ್ಯಾಂಪಿಂಗಿಗೆ ಅವಕಾಶವೇ ಇಲ್ಲ, ಲೆಕ್ಕಾಚಾರಕ್ಕೆ ಇಲ್ಲಿ ಎಡೆಯೇ ಇಲ್ಲ. ಇಲ್ಲ ಇರತಕ್ಕಂಥದ್ದು ಹೆಚ್ಚಾಗಿ ಮನೋಹರವಾದ ಭೂಮಿಚಾರಿಗಳು, ಆಕಾಶಚಾರಿಗಳು ಹಾಗೇ ಬಂದು ಹೋಗ್ತಾ ಇರಬೇಕು. ನೃತ್ಯಹಸ್ತಕ್ಕೆ ಹೆಚ್ಚಿನ ಅವಕಾಶ ಇರಬೇಕು. ಭ್ರಮರಿಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಅಭಂಗ ಇಲ್ಲಿ ತುಂಬ ಕಡಿಮೆ. ಆಭಾಸಭಂಗ, ಅತಿಭಂಗ, ತ್ರಿಭಂಗ ಇವುಗಳಿಗೆ ಹೆಚ್ಚಿನ ಅವಕಾಶ ಉಂಟು. ತುಂಬ ಲೆಕ್ಕಗಳನ್ನು, ತುಂಬ ತಾಳಕ್ಕೆ, ಅದರೊಳಗೂ ಪಕ್ಕವಾದ್ಯದಲ್ಲಿ ಹೆಚ್ಚು ಹೆಸರಾಗಿರತಕ್ಕಂಥ ಮೃದಂಗ, ಪಕ್ಕವಾದ್ಯ ಇವುಗಳಿಗಿಂತ ಹೆಚ್ಚಾಗಿ ಕೊಳಲು, ಹಾರ್ಮೋನಿಯಂ, ವಯಲಿನ್ ಇತ್ಯಾದಿಗಳಿಗೆ ಅವಕಾಶ ಕೊಡುವಂಥ ರೀತಿಯ ಹಿಮ್ಮೇಳಕ್ಕೆ ತಕ್ಕಂತೆ ಮಾಡಿಕೊಳ್ಳಬೇಕಾಗುತ್ತದೆ. ಮುಂದೆ ಇದರ ನಾಯಕರ ಸ್ವಭಾವವನ್ನು ತೋರಿಸುವಾಗ ಅಭಿನಯದ ಬಗ್ಗೆ ಮತ್ತೂ ಹೆಚ್ಚಿನ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಬೆಕ್ಕು ತನ್ನ ಮರಿಗಳನ್ನು ಎತ್ತುಕೊಂಡು ಹೋಗುವಾಗ ಬಾಯಿ ಬಿಟ್ಟರೆ ಅವು ಜಾರು ಹೋಗುತ್ತವೆ, ಕಚ್ಚಿದರೆ ಅವುಗಳಿಗೆ ನೋವಾಗುತ್ತದೆ. ಆ ರೀತಿಯಾಗಿ ಗ್ರಿಪ್ ಇದೆಯೇ ಹೊರತು ಪೇಯ್ನ್ ಇಲ್ಲ, ಕಂಟ್ರೋಲ್ ಇದೆಯೇ ಹೊರತು ಕನ್ಫ್ರಾಂಟೇಷನ್ ಇಲ್ಲ. ಆ ರೀತಿಯಾಗಿ ಮಾಡಬೇಕು. ಪಾಣಿನಿಯ ಶಿಕ್ಷಾಶಾಸ್ತ್ರದಲ್ಲಿ ಹೇಗೆ ಪದಗಳ ವರ್ಣಗಳ ಉಚ್ಚಾರ ಮಾಡಬೇಕು ಅಂತಾರೋ ಆ ಬಗೆಯಲ್ಲಿರಬೇಕು ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಇದನ್ನು ತುಂಬ ರಸಿಕತೆಯಿಂದ, ತುಂಬ ಪ್ರೀತಿಯಿಂದ ಜಾಜಿ, ಪಾರಿಜಾತ, ನೈಟ್ ಕ್ವೀನ್ ಇತ್ಯಾದಿಗಳನ್ನು ಹೇಗೆ ನಾವು ಅನುಭವಿಸ್ತೀವೋ ಹಾಗೆ ಅನುಭವಿಸಬೇಕಾಗುತ್ತದೆ. ಜಾಜಿಯನ್ನು, ಪಾರಿಜಾತವನ್ನು ಕಟ್ಟಿ ಮುಡಿಯುವವರು ಕ್ರೂರಕರ್ಮಿಗಳು ಅಂತ ಮೂರ್ತಿರಾಯರು ತಮ್ಮ ಒಂದು ಲಲಿತ ಪ್ರಬಂಧದಲ್ಲಿ ಹೇಳ್ತಾರೆ. ಅವುಗಳನ್ನು ಹಾಗೆ ಬೊಗಸೆನಲ್ಲಿ ತೊಗೋಬೇಕು. ಬೊಗಸೆಯಲ್ಲಿ ಎತ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಕೈಯನ್ನು ಒರೆಸ್ಕೊಂಡು 8 ದಿವಸ ವ್ಯಾಸ್ಲೈನ್ ಹಚ್ಚಿ ಮೃದು ಮಾಡಿಕೊಂಡು ಆಮೇಲೆ ಅವುಗಳನ್ನು ತಗೊಳ್ಬೇಕು. ಮುಟ್ಟಿದ್ರೆ ಕಂದು ಹೋಗುತ್ತವೆ ಅನ್ನುವಂಥವನ್ನು ಹಾಗೆ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಬೇಕು. ಆ ರೀತಿಯಲ್ಲಿ ಇವುಗಳನ್ನು ರಸಿಕರ ಹೃದಯಕ್ಕೆ ಅರ್ಪಣೆ ಮಾಡಬೇಕಾಗಿದೆ. ನಾಳೆ ದಿವಸ ಅದರ ಶಬ್ದಾರ್ಥ ಸೌಂದರ್ಯ, ಅಲ್ಲಿ ಬರತಕ್ಕಂಥ ನಾವು ಪಡ್ಕೊಳ್ಬಹುದಾದ ಸ್ವಾರಸ್ಯ ಏನಿದೆ ಅದರ ಕಡೆ ಗಮನ ಹರಿಸೋಣ. ನಮಸ್ಕಾರ.